ಗಣಪಡಿಸಂತಿ ಸಿದ್ಧಾಂತಿ ನೋಡ್ತ ಗುರುವಾದ ಧ್ವಾಂತರವೇ ವೈಷ್ಣವೇನ್ ದಿವೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮತ್ಯಂತ ದಯಾಗುವೆ ಧರಣಿ ಮಂಡಳಿ ಖ್ಯಾತಂ ಧೈರ್ಯಾದಿ ಗುಣವರಿತಂ ದಿಕ್ಕದ ಶೇಷವಾದಿವಂ ಧೀರ ಶಿವರಂ ಭಜೆ ಸದಾದ್ಯಮರಸದ್ಬೋಧಂ ಸುಗೀರ್ತಿವರಸದ್ದಿಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರ ಗುರುಂ ಭಜೆ. ಈ ಗೋಪಾಲದಾಸರ ಆರಾಧನೆ ಹೋದ ವರ್ಷದ ಹಿಡಿದು ದಾಸರ ಉತ್ಸವ ಏನು ಮಾಡ್ತಾರೆ, ಯಂತ್ರೋದ್ಧಾರದ ಉತ್ಸವ ಏನು ಅದರ ಅಂಗವಾಗಿ ಇದನ್ನು ಪ್ರಾರಂಭ ಮಾಡಿತ್ತು. ಆಮೇಲೆ ಈಗಿನ 2ನೇ ವರ್ಷ ಈ ಹೋದ ಎಲ್ಲ ಪಾಲ್ಗೊಟ್ಟರು ಮಾತಾಡೋದು ಆಮೇಲೆ ಇವರು ಎಲ್ಲ ಬಂದು ಈ ಸಲ ತಾವು ಬಂದದ್ದು ಭಾಳ ಚಲೋ ಆಯಿತು. ಮತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇವೆ. ಮುಖ್ಯ ವಿಷಯ ಅಂದ್ರೆ ನಮಗೆ ದಾಸ ಸಂಸ್ಕೃತಿ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ವಿಶೇಷ ಜ್ಞಾನ ಇದ್ದು ಹೇಳಬೇಕು ಎಂಬ ಆ ಕಾರಣದಿಂದ ಗೋಪಾಲದಾಸರದ ಆರಾಧನೆ ಪ್ರಾರಂಭ ಮಾಡಿದ್ವಿ. ಹೀಗೆ ವರ್ಷ ಒಬ್ಬರಿಗಿದ್ದೊಬ್ಬರು ನಾವು ದಾಸ ಸಾಹಿತ್ಯ ಬಗ್ಗೆ ಪ್ರಯೋಜನ ಮಾಡಿಸೋಣ ಅಂತ ಇಟ್ಕೊಂಡಿದ್ವಿ. ಮೇಲೆ ಕೃಷ್ಣದಾಸರ ಇದರಿಂದ ಯಂತ್ರೋದ್ಧಾರಕ್ಕೆ ಒಳಗದಿಂದಿರಲಿಲ್ಲ ವರ್ಷ ನಿಮ್ಮೆಲ್ಲ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ನಾವು ಇದು ಮಾಡೋದು. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಕೋದ್ಭವಮೃತಿಮುಖರ ಅಶೇಷ ದೋಷಾದಿದೂರಂ ಸದ್ಭಿಃ ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದ ವಿದಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಭೂಪಾಲನತಪಾದಾಬ್ಜಂ ಪಾಪಾನಿ ಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದಾಸ ಸಾಹಿತ್ಯದ ಉಗಮ, ಅದರ ಪ್ರಾರಂಭ, ಅದರ ಸುಳುವು, ಇದೆಲ್ಲ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದರೆ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ ಮೂಲವಾದ ವೇದದಿಂದಲೇ ಪ್ರಾರಂಭ ಆಗ್ತದೆ. ವೇದದಲ್ಲಿ ಭಗವಂತ ಸರ್ವತಂತ್ರ ಸ್ವತಂತ್ರ ಮತ್ತು ಉಳಿದ ಎಲ್ಲ ಜೀವಿಗಳು ಕೂಡ ಅವನ ದಾಸರು ಅಸ್ವತಂತ್ರರು.
ಸ್ವತಂತ್ರಂ ಅಸ್ವತಂತ್ರಂಚ ಜೀವಂ ತತ್ವಮಿಷ್ಯತೆ ಎನ್ನುವ ಅಭಿಪ್ರಾಯ ವೇದದಿಂದಲೇ ಬಂದದ್ದರಿಂದ ಮಧ್ವಾಚಾರ್ಯರು ಅದನ್ನು ಸಂಪೂರ್ಣವಾಗಿ ವೇದದ ಮೂಲಕವಾಗಿಯೇ ನಮಗೆ ನಿರೂಪಣೆ ಮಾಡಿದ್ದರಿಂದ ದಾಸ ಸಾಹಿತ್ಯ ಪ್ರಾರಂಭವಾಗಿದ್ದೇ ವೇದದಿಂದ ಅಂತ ನಾವು ಹೇಳಬೇಕು. ಅನಾದಿಯಾದ ಒಂದು ಕಲ್ಪನೆ ಇದು. ಯಾಕಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಅನಾದಿಯಾಗಿರುವಂತಹ ಭಗವಂತ, ಅನಾದಿಯಾದ ಜೀವರಾಶಿಗಳು, ಪರಮಾತ್ಮ ಏನು ವ್ಯತ್ಯಾಸ? ಇಬ್ಬರು ಅನಾದಿನೇ. ಪರಮಾತ್ಮನೂ ಅನಾದಿ, ಅನಂತ ಜೀವರಾಶಿಗಳು ಅನಾದಿಯಾಗುವಾಗ ಪರಮಾತ್ಮ ಸ್ವತಂತ್ರ, ಜೀವಿಗಳೆಲ್ಲ ಅಸ್ವತಂತ್ರ. ಅದರಲ್ಲಿ ಲಕ್ಷ್ಮೀದೇವಿಯು ಕೂಡ ಅನಾದಿ. ಆ ಲಕ್ಷ್ಮೀದೇವಿಯು ಕೂಡ ಭಗವಂತನ ಅಧೀನರಾಗಿದ್ದಾರೆ. ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿತೋತ್ತಮ ಅನ್ನುವ ಭಗವದ್ಗೀತೆಯ ಮಾತಿನಿಂದ ಈ ಜಗತ್ತಿಗೆ ಒಡೆಯನಾದ ಭಗವಂತ, ಅವನ ದಾಸರಾದವರು ಉಳಿದವರು ಅಂತ ಹೇಳುವ ತತ್ವ ಏನಿದೆ, ಇದು ದಾಸ ಸಾಹಿತ್ಯಕ್ಕೆ ಮೂಲವಾಗಿರ್ತಕ್ಕಂಥದ್ದು. ಇದನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ನಮಗೆ ಭಾಳ ಉಲ್ಲೇಖ ಸಿಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ರಾಮಾಯಣದಲ್ಲಿ ಹನುಮಂತ ದೇವರು ರಾವಣನ ಎದುರಿಗೆ ಕೂತ್ಕೊಂಡಾಗ ರಾವಣ ಕೇಳ್ತಾನೆ, ಕಪೇ ಕಷ್ಟಂ, ಯಾರು ನೀನು ಅಂತ ಕೇಳಿದಾಗ ದಾಸೋಹಂ ಕೌಸಲೇಂದ್ರಸ್ಯ ಅಂತ ಮೊಟ್ಟ ಮೊದಲನೇದಾಗಿ ನಾನು ದಾಸ ಅಂತ ಹನುಮಂತ ದೇವರು ಹೇಳ್ತಾರೆ. ಕೆಲವು ಜನರಲ್ಲಿ ಏನು ತಪ್ಪು ಕಲ್ಪನೆ ಆಗಿದೆ ಅಂದರೆ, ದಾಸ ಅಂದಕೂಡಲೇ ಅವ ಹೀನ ಅಥವಾ ಕೆಲಸಕ್ಕೆ ಬಾರದವ ಅಥವಾ ಏನೋ ಒಂದು ಕ್ಷುಲ್ಲಕವಾದ ಕ್ಷುದ್ರವಾದ ವಿಚಾರ ಅಂತ ಕೆಲವರು ವಿಚಾರವಂತರು, ಬುದ್ಧಿಜೀವಿಗಳು ಅಂದ್ರೆ ಬುದ್ಧಿ ಇಲ್ಲದ ಜೀವಿಗಳು, ಬುದ್ಧಿಜೀವಿಗಳು ಅಂತಿರ್ತಾರೆ ಕೆಲವರು, ಅವರೆಲ್ಲ ಹೀಗೆ ವಾದ ಮಾಡ್ತಾರೆ. ಹಾಗಲ್ಲ, ಭಗವಂತ ಈಶ, ನಾವೆಲ್ಲ ಅವನ ದಾಸರು. ಇದೇ ಶಬ್ದವನ್ನು ಬೇರೆ ಬೇರೆ ಮತದವರು ಪಂಥದವರು ಕೂಡ ಶರಣ ಅನ್ನೋ ಶಬ್ದ ಬಳಸಿದ್ದಾರೆ. ಶರಣ ಮತ್ತು ದಾಸಕ್ಕೇನು ವ್ಯತ್ಯಾಸ ಇಲ್ಲ. ಆ ಅರ್ಥದ ಚಿಂತನೆಯಲ್ಲಿ ನೋಡಿದಾಗ ನಾವು ಭಗವಂತನ ಶರಣರೂ ಹೌದು, ಭಗವಂತನ ದಾಸರೂ ಹೌದು ಅನ್ನುವ ಕಾನ್ಸೆಪ್ಟ್ ಏನಿದೆ, ಈ ಸಿದ್ಧಾಂತ, ಇದು ಅನುಭವಿಕ ವೇದ್ಯವಾದದ್ದು. ಇದು ಯಾವುದೋ ಒಂದು ಕಾಲ್ಪನಿಕ ಅಲ್ಲ, ಸತ್ಪೋಲ ಕಲ್ಪಿತವಾಗಿ ಹೇಳಿದಂಥ ವಿಚಾರ ದಾಸ ಸಾಹಿತ್ಯ ಅಂದರೆ ಅದು ಅನುಭವಕ್ಕೆ ಬರ್ತದೆ. ಅದಕ್ಕಾಗಿ ಮಧ್ವಾಚಾರ್ಯ ಹೇಳ್ತಾರೆ, ಯದಿ ನಾಮ ಪರೋ ನವವೇತ್ಸಹರಿ ಕಥಮಸ್ಯ ವಸೇ ಜಗದೇ ತದವು ಯದಿ ನಾಮನ ತಸ್ಯ ವಸೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನಭವೇತ್ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ, ನಾವೇ ಸ್ವತಂತ್ರರು ಅಂತ ಅನ್ನೋದಾದರೆ ಸುಖ ಯಾಕಾಗುವುದು ಅಂತ ಕೇಳ್ತಾರೆ. ಅಥವಾ ನಿನ್ನ ವರ್ಷದಲ್ಲಿ ಯಾವುದೂ ಇಲ್ಲವಲ್ಲ, ಪರಮಾತ್ಮನ ವರ್ಷದಲ್ಲಿದೆ ಅಂತ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ. ಆದ್ದರಿಂದ ಈ ಈಶದಾಸಭಾವದ ಒಂದು ಅರ್ಥಕಲ್ಪನೆಯನ್ನಿಟ್ಟುಕೊಂಡು ವೇದದಿಂದಲೇ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಪರಂಪರೆಯನ್ನು ಮಧ್ವಾಚಾರ್ಯರು ವಿಶೇಷವಾಗಿ ಆ ದ್ವಾದಶ ಸ್ತೋತ್ರದಲ್ಲಿ ಅದನ್ನೆಲ್ಲವನ್ನು ನಮಗೆ ನಿರೂಪಣೆ ಮಾಡಿದ್ದಾರೆ. ಇನ್ನು ನಾವು ದಾಸ ಸಾಹಿತ್ಯಕ್ಕೆ ಮೂಲ ಯಾರು ಕಾರಣ ಅಂತ ಅಂದರೆ, ದಾಸ ಸಾಹಿತ್ಯ ಅಂದರೆ ಕನ್ನಡ ಅಂತ ತಗೊಳ್ಬೇಕು ನಾವು. ನಮ್ಮ ಕರ್ನಾಟಕದ ಭಾಷೆಯಲ್ಲಿ ದಾಸ ಸಾಹಿತ್ಯ ವಿಶೇಷವಾಗಿ ಬಂದಿದೆ. ಇನ್ನು ಮರಾಠಿ ಸಾಹಿತ್ಯದಲ್ಲಿ ಇರಬಹುದು, ಹಿಂದಿ ಸಾಹಿತ್ಯದಲ್ಲಿ ಇರಬಹುದು, ಅಲ್ಲಿ ಅವರನ್ನು ದಾಸ ಸಾಹಿತ್ಯ ಅಂತ ಅನ್ನೋದು ಸಂತವಾಣಿ ಅಂತ ಕೆಲವರು ಶಬ್ದ, ಕೆಲವರು ಇನ್ನೊಂದೇನೋ ಒಂದು ಬೇರೆ ರೀತಿಯಿಂದ ಸೂರದಾಸ್ ಮೊದಲಾದ ದಾಸರು ಅವರು ಕೂಡ ಇಟ್ಕೊಂಡಿದ್ದಾರೆ ಇಲ್ಲ ಅಂತ. ಆದರೆ ವಿಶೇಷವಾಗಿ ಕನ್ನಡದ ಒಂದು ಭಾಷೆಯಲ್ಲಿ ಈ ದಾಸ ಸಾಹಿತ್ಯ ಬಂತು. ಯಾರಾದರೂ ದಾಸ ಸಾಹಿತ್ಯ ಅಂದ್ಕೊಳ್ಳೆ ಸಂಸ್ಕೃತದಲ್ಲೇ ಬರೋದಿಲ್ಲ, ಬರೋದೇ ಕನ್ನಡ. ಕಾರಣ ಇದು ಯಾಕೆ ಹಿಂಗಾಯಿತು ಅಂತ ಅನ್ನೋದನ್ನು ನೋಡಿದಾಗ ನಾವು ಅದಕ್ಕೆ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅಂತ ಎರಡು ಸಾಹಿತ್ಯ ಮಾಡ್ಕೊಳ್ಳೋಣ. ನಾವು ಇವತ್ತಿನ ಚಿಂತನೆಯಲ್ಲಿ ವ್ಯಾಸ ಸಾಹಿತ್ಯ ಅಂದರೆ ವೇದವ್ಯಾಸ ದೇವರು ರಚನೆ ಮಾಡಿದ ಸಾಹಿತ್ಯ ವ್ಯಾಸ ಸಾಹಿತ್ಯ, ಮಧ್ವಾಚಾರ್ಯ ಬರೆದ ಸಾಹಿತ್ಯ ದಾಸ ಸಾಹಿತ್ಯ. ಯಾಕಂದರೆ ಮಧ್ವಾಚಾರ್ಯ ಮೊದಲನೇ ದಾಸರು, ಪರಮಾತ್ಮನ ನಿಜವಾದ ದಾಸರು, ಭಗವಂತನನ್ನು ನಿರಂತರವಾಗಿ ಚಿಂತನೆ ಮಾಡುವ, ಧ್ಯಾನ ಮಾಡುವ, ಎಂದೂ ಕೂಡ ಕಲಿ ಆವೇಶ ಇಲ್ಲದೆ ಪರಮ ಭಾಗವತರಾಗಿರತಕ್ಕಂಥ ಮಧ್ವಾಚಾರ್ಯರಿಂದ ರಚಿತವಾದ ಈ ಒಂದೇನು ಸಾಹಿತ್ಯಗಳಿವೆ, ಇವೆಲ್ಲವೂ ಕೂಡ ದಾಸರು ರಚನೆ ಮಾಡಿದ ಸಾಹಿತ್ಯ. ದಾಸರು ಯಾತಕ್ಕಾಗಿ ರಚನೆ ಮಾಡಿದರು ಅಂದರೆ, ಪರಮಾತ್ಮ ಈಶಾ ಅಂತ ಹೇಳುವುದಕ್ಕಾಗಿ ದಾಸ ಸಾಹಿತ್ಯ ಬಂತು. ಹೆಸರು ದಾಸ ಸಾಹಿತ್ಯ, ಆದರೆ ಯಾರನ್ನು ಪ್ರತಿಪಾದನೆ ಮಾಡಿದ್ದಾರೆ? ದಾಸರನ್ನು ಕುರಿತು ಪ್ರತಿಪಾದನೆ ಮಾಡಿಲ್ಲ, ಅಲ್ಲಿ ಈಶನನ್ನು ಕುರಿತು ಚಿಂತನೆ ಮಾಡಿದ್ದಾರೆ. ಅಂತಹ ಒಂದು ಅದ್ಭುತವಾದ ಸಾಹಿತ್ಯ ಪರಂಪರೆಯನ್ನು ನೋಡುವಾಗ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಸುಳಿವು ಕೊಟ್ಟು ಹೋಗಿದ್ದಾರೆ. ಭಾಳ ಮಂದಿಗೆ ಕಲ್ಪನೆ ಬರೋದಿಲ್ಲ. ದಾಸ ಸಾಹಿತ್ಯಕ್ಕೆ ಮೂಲ ಒಂದು ಉಗಮ ಅಂತ ನಾವು ಹೇಳೋದಾದರೆ, ವಂದಿತಾಶೇಷ ವಂದ್ಯೋರು ವೃಂದಾರಕಂ ಅಂತ ಒಂದು ಪದ್ಯ ಮಾಡಿದ್ದಾರೆ. 12 ಅಧ್ಯಾಯಗಳು. ದ್ವಾದಶ ಸ್ತೋತ್ರ ಅಂದರೆ 12 ಅಧ್ಯಾಯ. ಅದರಲ್ಲಿ ವಿಶೇಷವಾಗಿ ಒಂದೇ ಸದಾನಂದದಲ್ಲಿ ಈ ದಾಸ ಸಾಹಿತ್ಯಕ್ಕೆ ಬೇಕಾಗಿರತಕ್ಕಂಥ ಒಂದು ಲಕ್ಷಣ ಸಿಗೋದಿಲ್ಲ. ಅಂದರೆ ಒಂದೇ ಸದಾನಂದದಲ್ಲಿ ಅದು ಅನುಷ್ಠುಪ್ ಛಂದಸ್ಸು, ಅಲ್ಲಿ ಪ್ರಾಸ ಇರಬೇಕು ಅಂತ ನಿಯಮ ಇಲ್ಲ. ಆದರೂ ಕೂಡ ಅದು ಸ್ತೋತ್ರವೇ. ಮಧ್ವಾಚಾರ್ಯ ಮಾಡಿದ್ದೆಲ್ಲ ಸ್ತೋತ್ರ ಸಾಹಿತ್ಯವೇ. ಆದರೆ ಸ್ತೋತ್ರ ಸಾಹಿತ್ಯ ಗಾಯನಕ್ಕೆ ಉಪಯೋಗ ಆದದ್ದು
ಮತ್ತು ಅದರಿಂದ ಆನಂದ ಆಗ್ತಕ್ಕಂಥದ್ದು. ಒಂದೇ ವಂದ್ಯಂ ಸದಾನಂದಂ, ನಾವು ರಾಗವಾಗಿ ಹೇಳಬೇಕಂದ್ರೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವ ನಿರಂಜನಂ ಅಂತ ಹೇಳಬಾರ್ದು, ಅದನ್ನು ರಾಗವಾಗಿ ಹೇಳಬೇಕು. ಯಾಕಂದರೆ ಸ್ತೋತ್ರ ಗಾಯನಕ್ಕೆ ಅನುಕೂಲ ಆಗಲಿ ಅಂತ ಮಧ್ವಾಚಾರ್ಯರು 12 ರಾಗಗಳಲ್ಲಿ 12 ತಾಳಗಳಲ್ಲಿ ಅದನ್ನು ಹೊಂದಿಸಿಕೊಟ್ಟಿದ್ದಾರೆ. ಆದರೂ ಕೂಡ ನಮಗೆ ವಂದಿತಾಶೇಷ ವಂದ್ಯೋರು ವೃಂದಾರಕಂ ಅಂತೇನಿದೆ, ಅಲ್ಲಿ ಮಾತ್ರ ಈ ದಾಸ ಸಾಹಿತ್ಯಕ್ಕೆ ಬೇಕಾದ ಲಕ್ಷಣಲಕ್ಷಿತವಾದಂತಹ ಒಂದು ದಾಸ ಸಾಹಿತ್ಯದ ಸುಳುವು ಸಿಗ್ತಾ ಇದೆ. ಯಾಕಂದರೆ ದಾಸ ಸಾಹಿತ್ಯದಲ್ಲಿ ಮುಖ್ಯವಾಗಿ ಲಕ್ಷಣ ಏನು ಅಂತ ಪುರಂದರದಾಸರು ಕೊಡ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹರಾದಂತಹ ಪುರಂದರದಾಸರು ವಿಶೇಷವಾಗಿ ಅಂದರೆ ವ್ಯಾಸರಾಜರು, ಶ್ರೀಪಾದರಾಜರು, ನರಹರಿ ತೀರ್ಥರಿಂದ ಬಂದಿದ್ದರೂ ಕೂಡ ನಮಗೆ ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂದರೆ ಅವರು ಸಂಗೀತ ಮತ್ತು ಸಾಹಿತ್ಯ ಇವೆರಡನ್ನು ಹೊಂದಿಸುವಂಥ ಕೆಲಸ ಮಾಡಿದರು. ಸಂಗೀತವನ್ನು ಹಾಡೋದು ಒಂದು ಕಾಲಕ್ಕೆ ಕಷ್ಟ ಇತ್ತು. ಕಾರಣ ಏನಂದರೆ ಅಲ್ಲಿ ಕರಹರ ಪ್ರಿಯ ಅಂತ ಒಂದು ರಾಗ ಇತ್ತು ಕರ್ನಾಟಕದೊಳಗೆ, ಮೂಲ ಕರ್ನಾಟಕ, ಆಮೇಲೆ ಹಿಂದೂಸ್ತಾನಿ ಬಂದದ್ದು. ಕರ್ನಾಟಕ ಸಂಗೀತದೊಳಗೆ ಕರ್ನಾಟಕ ಸಂಗೀತ ಅಂದ ಕೂಡಲೇ ನಾವು ಈ ಕನ್ನಡದ ಸಂಗೀತ ಅಂತ ಒಂದು ಕಲ್ಪನೆ ಮಾಡ್ಕೋತೀವಿ. ಆದರೆ ಕರ್ನಾಟಕದಲ್ಲಿ ಬೆಳೆದದ್ದು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಸಂಗೀತ ಪರಂಪರೆ ಕರ್ನಾಟಕ ಸಂಗೀತ ಅಂತಲೇ ಹೇಳಬೇಕು. ಯಾಕಂದರೆ ತಮಿಳುನಾಡು, ಆಂಧ್ರದಲ್ಲಿಯೂ ಕೂಡ ಈ ಕರ್ನಾಟಕ ಸಂಗೀತವನ್ನೇ ಅಳವಡಿಸಿಕೊಂಡರು. ಅದನ್ನು ನಾವು ಪುರಂದರದಾಸರಿಗೆ ಕೀರ್ತಿ ಕೊಡಬೇಕು. ಮುಖ್ಯವಾಗಿ ಪುರಂದರದಾಸರು ಕರಹರ ಪ್ರಿಯ ರಾಗದಿಂದ ಪ್ರಾರಂಭ ಆಗುವಂತಹ ಪರಂಪರೆಯನ್ನು ಸ್ವಲ್ಪ ಕಷ್ಟ ಇತ್ತಂಥದ್ದು. ಅದನ್ನು ಆ ಗಾಯನ ಪದ್ಧತಿ ಭಾಳ ಕಷ್ಟವಾಗಿತ್ತು ಆ ಕಾಲದಲ್ಲಿ. ಅದಕ್ಕಾಗಿ ಪುರಂದರದಾಸರು ಏನು ಮಾಡಿದರು ಅಂದರೆ ಮಾಯಾಮಾಳವಗೌಳ ಅಂತ ಒಂದು ರಾಗ ತಗೊಂಡು ಅದರಲ್ಲಿ ಮಲಹರಿ ಅಂತ ಒಂದು ರಾಗವನ್ನು ಇಟ್ಟುಕೊಂಡು ಪ್ರಾರಂಭಕ್ಕೆ, ಅಂದರೆ ಈ ಮಕ್ಕಳಿಗೇನು ಸಂಗೀತ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಆ ಪ್ರಾರಂಭದಲ್ಲಿ ಈ ಮಲಹರಿ ರಾಗದಿಂದಲೇ ಪ್ರಾರಂಭ ಮಾಡಿ ಅಂತ ಒಂದು ಪದ್ಧತಿಯನ್ನು ಹಾಕಿಕೊಟ್ಟರು. ಪುರಂದರದಾಸರು ಸಂಗೀತದ ಲಕ್ಷಣ ಮತ್ತು ಲಕ್ಷಣ ಗೀತ ಆ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಪುಸ್ತಕ ಸಿಕ್ಕಿಲ್ಲ. ಎಲ್ಲ ರಾಗಗಳಿಗೂ ಲಕ್ಷಣ ಗೀತೆ ಬರುತ್ತಾರೆ. ಅದು ನಮ್ಗೆ ಸಿಗೋದು ಮಲಹರಿ ರಾಗ. ಅದರಲ್ಲಿ ಪಿಳ್ಳಾರಿ ಗೀತೆಗಳು ಅಂತ ಕರೀತಾರೆ. ಪಿಳ್ಳಯ್ಯಾರ ಅಂದರೆ ಗಣಪತಿ. ಈ ತಮಿಳುನಾಡಿನಲ್ಲಿ ಪಿಳ್ಳಯ್ಯಾರ ಅಂದರೆ ಹಳೆಗನ್ನಡ ಅಂತ ಇಟ್ಕೊಳ್ಳೋಣ. ತಮಿಳಲ್ಲಿ ಕನ್ನಡ ಇರಲಿ, ಕನ್ನಡದಲ್ಲೂ ಕೂಡ ಪಿಳ್ಳಯ್ಯಾರ ಅಂದರೆ ಗಣಪತಿ. ಆ ಗಣಪತಿಯಿಂದ ಪ್ರಾರಂಭ ಮಾಡಿದರು. ಸರಿ ಮಾ ಗರಿ ಸರಿ ಗರಿ ಸ ರಿ ಮ ಪದ ಮ ಪದ ಪ ಮ ಗರಿ ಸ ಸರಿ ಮಾ ಗರಿ ಸರಿ ಗರಿ ಸ ಲಂಬೋದರ ಲಕುಮಿಕರ ಅಂತ ಇವತ್ತಿಗೂ ಕೂಡ ಕರ್ನಾಟಕ ಸಂಗೀತದ ಪ್ರಾರಂಭಕ್ಕೆ ಇದೇ ರಾಗವನ್ನೇ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪದ್ಮನಾಭ ಪರಮಪುರುಷ ಅಂತ ಪಿಳ್ಳಾರಿ ಗೀತೆಗಳಿಂದ ಪ್ರಾರಂಭ ಮಾಡುವ ಸಂಪ್ರದಾಯ ಪದ್ಧತಿ ಇವತ್ತಿಗೂ ಇದೆ. ತಮಿಳುನಾಡಿನಲ್ಲಿ ಕೂಡ ಈ ಕನ್ನಡ ಹಾಡೇ ಹಾಡ್ತಾರೆ, ಆಂಧ್ರದಲ್ಲೂ ಕನ್ನಡ ಹಾಡೇ ಹಾಡ್ತಾರೆ. ಅವ್ರು ಕನ್ನಡ ಬಿಟ್ಟಿಲ್ಲ ಮತ್ತೆ, ಯಾಕಂದರೆ ಪುರಂದರದಾಸರನ್ನ ಅವರೆಂದೂ ಬರ್ತಿಲ್ಲ. ಪುರಂದರದಾಸರ ನಂತರ ಅವರ ಪ್ರಭಾವದಿಂದ, ಅವರ ವಿಶೇಷವಾದ ಒಂದು ಸಂಸ್ಕಾರದಿಂದ ಬಂದವರೇ ತ್ಯಾಗರಾಜರಿಗೆ ಮೂಲ ಅಂದರೆ ಪುರಂದರದಾಸರ ಆ ಸಂಗೀತ ಪ್ರಕಾರಗಳನ್ನೇ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಇದೆಲ್ಲ ಕರ್ನಾಟಕ ಸಂಗೀತ ಅಂತ ನಾವು ಇಟ್ಕೊಳ್ಳೋಣ. ಈ ಕರ್ನಾಟಕ ಸಂಗೀತಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೂಲ ಪದ್ಧತಿ ಯಾವುದು ಅಂದರೆ ಪುರಂದರದಾಸರೇ ಬರೀತಾರೆ. ನಾವು ಹೇಳೋದಲ್ಲ, ಪುರಂದರದಾಸರು ಒಂದು ಬರೀತಾ ಇದ್ದಾರೆ. ಏನಂದರೆ ಯತಿಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು, ರತಿಪತಿ ಪಿತನಲ್ಲಿ ಅತಿ ಪ್ರೇಮವಿರಬೇಕು, ತಾಳಬೇಕು, ತಕ್ಕ ಮೇಳಬೇಕು, ಶಾಂತ ವೇಳೆ ಬೇಕು, ಗಾಯನ ಕೇಳಬೇಕೆಂಬುವರಿಗೆ. ಇದು ಯಾಕೆ ಹಿಂಗೆ ಬಂತು ಅಂತಂದರೆ ವೇದಾಂತದ ವಿಚಾರಗಳನ್ನು ಅಂದರೆ ಬ್ರಹ್ಮತತ್ವ, ಅದನ್ನು ವೇದದಲ್ಲಿರುವಂತಹ ಅಭಿಪ್ರಾಯ ಮತ್ತು ಬ್ರಹ್ಮಸೂತ್ರದಲ್ಲಿ ಅಡಗಿದ ಕಠಿಣವಾದ ವಿಷಯಗಳು, ಶ್ರೀಮನ್ಯಾಯಸುಧಾನಿ ಗ್ರಂಥಗಳಲ್ಲಿ ನಿರೂಪಿತವಾಗಿರತಕ್ಕಂತಹ ಅನೇಕ ಪ್ರಮೇಯಗಳು, ಇವೆಲ್ಲ ಸಾಮಾನ್ಯರ ಬುದ್ಧಿಗೆ ನಿಲುಕುವಂಥದ್ದಲ್ಲ. ಅದು ಪಂಡಿತ ವರ್ಗಕ್ಕೆ ಮೀಸಲಾಗಿರತಕ್ಕಂಥ ವೇದಿಕೆಯ ಮೇಲೆ, ವಾದ ವೇದಿಕೆಯಲ್ಲಿ ಪಂಡಿತರ ಮಂಡಳಿಗಳು ಕುಳಿತುಕೊಂಡು ಅದನ್ನು ಅದ್ಭುತವಾದ ರೀತಿಯಿಂದ ಪ್ರತಿಪಾದನೆ ಮಾಡಿ, ನಿರೂಪಣೆ ಮಾಡಿ, ವಾದ ವಿವಾದಗಳನ್ನು ಮಾಡ್ತಕ್ಕಂಥ ಒಂದು ಕ್ರಮ ನೋಡ್ತೀವಿ ನಾವು. ಇವತ್ತು ಸುಧಾಮಂಗಳ ಅಂತ ನೀವು ಹೋದ್ರಿ ಅಂದರೆ ಅದರ ಅನುವಾದ ಮಾಡುವಾಗ ಆ ವಿಷಯ ಸಾಮಾನ್ಯರಿಗೆ ನಿಲುಕೋದೇ ಇಲ್ಲ. ಕಾರಣ ಏನಂದರೆ ಇಲ್ಲಿ ತರ್ಕ, ವ್ಯಾಕರಣ, ಮೀಮಾಂಸ, ವೇದಾಂತ ಮತ್ತು ಪ್ರಕರಣ ಗ್ರಂಥಗಳು ಆ ಜಟಿಲವಾದ ಕಠಿಣವಾದ ವಿಷಯಗಳ ನಿರೂಪಣೆಯನ್ನು ಮಾಡುವಾಗ, ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ಫಿಸಿಕ್ಸ್ ಅಂತಿದೆ. ಫಿಸಿಕ್ಸ್ ಕಾಮನ್ ಮಂದಿಗೆ ಹೇಳಿದ್ರೆ ಹೆಂಗೆ ಹೇಳ್ಬೇಕು? ಇಲ್ಲರಿ ತಿಳಿಯೋಗಿ ಹೇಳ್ಬೇಕಪ್ಪ, ನೀವು ಪೂರ್ಣ ಸರಳ ಮಾಡಿ ಏನೇನೋ ಬರಲಾರ್ದವನಿಗೂ ಫಿಸಿಕ್ಸ್ ಹೇಳ್ಕೊಡ್ಬೇಕಂದ್ರೆ ಅವ ಕ್ಲಾಸ್ನಾಗ ಕೂತ್ಕೊಂಡು ತಿಳ್ಕೊಳ್ಳಿ, ಇಲ್ಲ ಕಾಮರ್ಸಿಗೆ ಹೋಗಲಿ ಅಂತೀವಿ ನಾವು. ಅಂತ ಸೈನ್ಸ್ ಬಿಟ್ಟು ಕಾಮರ್ಸಿಗೆ ಹೋಗಲಿ. ಕಾಮರ್ಸ್ದವನಿಗೆ ನನಗೆ ಅಕೌಂಟೆನ್ಸಿ ತಿಳಿಯಂಗಿಲ್ಲ ಅಂದ್ರೆ ನೀನು ಹಣೆವನ್ನ ಆರ್ಟ್ಸಿಗೆ ಹೋಗು ಅಂತ ಹೇಳೋಕ್ಕಾಗುತ್ತೆ. ಅಂದರೆ ನಿನ್ನ ಯೋಗ್ಯತೆ ಇಲ್ಲದ ಅಲ್ಲಿ ಹೋಗಿ ಕಲಿಬೇಕೆ ಹೊರತು ಆ ವಿಷಯವನ್ನು ಈ ಸರಳ ಮಾಡಿರಿ ಅಂತ ಹೇಳಿಕೊಡೋದು. ಅದರಂತೆ ನಮ್ಮಲ್ಲಿಯೂ ಕೂಡ
ನೀವು ವೇದಾಂತ ಸರಳ ಮಾಡಿರಿ, ಶಂಕರಾಚಾರ್ಯ ಸಿದ್ಧಾಂತವನ್ನು ಸರಳೀಕರಣ ಮಾಡಿರಿ, ಮಧ್ವಾಚಾರ್ಯ ಸಿದ್ಧಾಂತವನ್ನು ಬಹಳ ಸರಳೀಕರಣ ಮಾಡಿ ಹೇಳ್ರಿ, ಎಲ್ಲರಿಗೂ ತಿಳಿಯೋಂಗೆ ಹೇಳ್ರಿ ಅಂತಂದರೆ ಅದು ಅಸಾಧ್ಯವಾದಂಥ ವಿಷಯ. ಶಾಸ್ತ್ರೀಯ ಪದ್ಧತಿಯೊಳಗೆ ನಾವು ಹೇಳೋದು. ಅದನ್ನೇ ಎಷ್ಟು ಉಪಕಾರ ಮಾಡಿದ್ದಾರೆ ಇವತ್ತು ನಾವು ದಾಸ ಸಾಹಿತ್ಯದ ಒಂದು ಯಾವ ರೂವಾರಿಗಳು ದಾಸ ಸಾಹಿತ್ಯದಲ್ಲಿ ಬಂದ ಅನೇಕ ಭಾಗವತರು ಅಂತ ನಾವು ಹೇಳ್ತೀವಿ, ಆ ಅಂಕಿತವನ್ನು ಇಟ್ಟುಕೊಂಡು ಬರೆದಂತಹ ದಾಸವರೇಣ್ಯರು ಇವತ್ತು ಅವರೆಲ್ಲರಿಗೂ ಕೂಡ ನಾವು ಎಷ್ಟು ನಮಸ್ಕಾರ ಮಾಡಿಬಿಟ್ರೆ ಭೂಯಿಷ್ಠಾಂತೆ ನಮೋಕ್ತಿ ವಿಧೇಮ, ಅದನ್ನು ಬಿಟ್ಟರೆ ಮತ್ಯಾವುದೂ ಶಬ್ದಗಳೇ ಇಲ್ಲ. ಯಾಕಂತಂದರೆ ಆ ಜಟಿಲವಾದ ಕಠಿಣವಾದ ವೇದಾಂತದ ವಿಷಯವನ್ನು ಕನ್ನಡದ ಪಾತ್ರೆಯಲ್ಲಿ ಅದನ್ನು ತಿಳಿಯೋ ಹಾಗೆ ತಿಳಿಯಾಗಿ ತಿಳಿಯೋ ಹಾಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನಿದಲ್ಲ, ಇದು ದೊಡ್ಡ ಉಪಕಾರ ಅಂತ. ಅದಕ್ಕೆ ಇವರೆಲ್ಲರೂ ಕೂಡ ದೇವತೆಗಳು ಅಂತ ಹೇಳ್ತೇವೆ ನಾವು. ನಮ್ಮಲ್ಲಿ ಒಂದು ಅಂಶ ಅಂತ ಇಟ್ಕೊಂಡಾಗ ನಾರದರೇ ಪುರಂದರದಾಸರು, ಈಗ ವಿಜಯದಾಸರು ಗುರುಋಷಿಗಳು ವಿಜಯದಾಸರಾಗಿ ಬಂದಿದ್ದಾರೆ. ಅಂದರೆ ಸಾಮಾನ್ಯರಿಗೆ ಮಾಡುವಂಥ ಕೆಲಸ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ಗಣೇಶಾಂಶಂಭೂತರು ಗೋಪಾಲದಾಸರು, ಈ ಮೇಲೆ ಪ್ರಹ್ಲಾದನ ತಮ್ಮರಾಗಿರ್ತಕ್ಕಂಥ ಸಲ್ಲಾದರೇ ಜಗನ್ನಾಥದಾಸರು. ಹೀಗೆ ಅವರನ್ನು ಈ ಮಟ್ಟಕ್ಕೆ ನಾವು ಯಾಕೆ ವಿಚಾರ ಮಾಡ್ತೀವಿ ಅಂತಂದರೆ ಈ ಕೆಲಸವನ್ನು ಸಾಮಾನ್ಯ ಜನರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ಕಲ್ಪನೆ ಇದೆ ಎಲ್ಲರಿಗೂ, ಏನಂದರೆ ಒಂದು ಅಂಕಿತ ತಗೊಳ್ಳೋದು, ಹಾಡುಗಳನ್ನು ಬರೆಯೋದು. ಹಾಡುಗಳನ್ನು ಬರ್ಕೊಂಡು ನಾವು ದಾಸರಾಗ್ತೀವಿ ಅಂತ ಕೆಲವರಿಗೆ ಭ್ರಮೆ ಇದೆ. ಆದರೆ ಅದು ಆ ರೀತಿಯಾಗಿ ಬರೆಯೋದು ದಾಸ ಸಾಹಿತ್ಯದ ಮೂಲ ಅಲ್ಲ. ದಾಸ ಸಾಹಿತ್ಯ ಓದುವವರಿಗೆ ಏನಿರಬೇಕು ಅಂತಂದರೆ ಒಂದು ಸಂಗೀತ ಜ್ಞಾನ ಇರಬೇಕು. ಸಂಗೀತ ಜ್ಞಾನ ಇಲ್ಲದೆ ಇದ್ದವನು ಹಾಡು ಬರಲಿಕ್ಕೆ ಹೋದರೆ ಲಯ ಪ್ರಕಾರ ಬರಲಿಕ್ಕೆ ಆಗೋಲ್ಲ. ಅದಕ್ಕಾಗಿ ತಾಳ ಬೇಕು, ತಕ್ಕ ಮೇಳ ಬೇಕು, ಶಾಂತ ವೇಳೆ ಬೇಕು, ಗಾಯನ ಕೇಳಬೇಕೆಂಬುವರಿಗೆ. ಕೇಳಬೇಕೆಂಬುವರಿಗೆ ಇಷ್ಟಿರ್ಬೇಕಂದ್ರೆ ಹೇಳಬೇಕನ್ನೋರಿಗೆ ಇನ್ನೂ ಎಷ್ಟಿರ್ಬೇಕು ವಿಚಾರ ಮಾಡಬೇಕು. ಪ್ರಶ್ನಾಸರು ಕೇಳಬೇಕನ್ನೋರಿಗೆ ಇಷ್ಟು ಜ್ಞಾನ ಇರಬೇಕು, ತಾಳ ಜ್ಞಾನ ಇರಬೇಕು. ನೀವು ಕೂತವರಿಗೆ ನಾವದೇನೋ ಹಾಡು ಹಾಡಿದೆ ಅಂದರೆ ಆ ತಾಳ ಜ್ಞಾನ ಇರಬೇಕು, ತಾಳ ಬೇಕು, ತಕ್ಕ ಮೇಳ ಬೇಕು. ಎಲ್ಲ ಏನ್ರಿ ನೀವೊಬ್ಬರೇ ಹಾಡಲಿಕ್ಕಿಟ್ಟಿರಲ್ರಿ, ಯಾವ ಮೇಳ ಇಲ್ಲ ಏನಂತ ಕೇಳ್ಬೇಕಂತ ಆಡಿಯನ್ಸ್ ಇಲ್ರಿ, ಅವ್ರು ಕರ್ಕೊಂಬಂದ್ರೆ ರೊಕ್ಕ ಖರ್ಚಾಗ್ತದ, ಅವ್ರಿಗೆ ಕೊಡ್ಬೇಕಾಗ್ತದ, ಅದಕ್ಕೆ ನಾವು ಒಬ್ಬರ ಬಂದು ಹಾಡ್ಕೊಂಡು ಹೊಂಟೀನಿ ಅಂತಂದರೆ ಮತ್ತೆ ಇನ್ನೇನು ಮಾಡೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ದುರಂತ. ಇದು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಆಗುವ ದುರಂತ ಏನು ಅಂದರೆ, ಗಾಯನ ಮಾಡೋರು ಒಳ್ಳೆ ಗಾಯಕರಿಗೆ ಸಾಥಿದಾರನ ಕರ್ಕೊಂಬರ್ಬಾರ್ದಪ್ಪ, ನೀವೇನೋ ಅಡ್ಜಸ್ಟ್ ಮಾಡ್ರಿ ಅಂದರೆ ಇದಂಥ ದುರಂತ ಯಾವುದಲ್ಲ. ಯಾಕಂದರೆ ಸ್ವರಮಾತ ಲಯಪಿತ ಅಂತ ಹೇಳಿದ್ದಾರೆ. ಸ್ವರಮಾತ ಅಂದರೆ ಸ್ವರ ತಾಯಿ, ಸ್ವರ ಯಾವುದು ಹಾರ್ಮೋನಿಯಂ, ಮಾತಾ. ಲಯಪಿತ ಅಂದರೆ ತಬಲಾದವ ತಂದಿ. ಈ ತಂದಿ ತಾಯಿ ಇಬ್ಬರು ಅಂದರೆ ಅನಾಥ ಹಾಡವ, ಈ ಹಣವನ್ನ ಅನಾಥ ಆಗಿಬಿಡ್ತಾನೆ. ಯಾಕಂದ್ರೆ ಧಾರವಾಡ ಅಂತ ಊರಾಗಿದು ಜಲ್ದಿ ಅರ್ಥ ಆಗ್ತದೆ. ಯಾಕಂದರೆ ಇದು ಈ ಧಾರವಾಡದ ನೆಲದಲ್ಲಿ ಇಲ್ಲಿ ಓಡಾಡಿದ್ರೆ ಅದರ ವಾಸನೆ ತೊಗೊಂಡ್ರೆ ಅದ್ರಲ್ಲಿ ಇಲ್ಲಿದ ನೀರು ಕುಡಿದ್ರೆ ಸಂಗೀತ ಬರ್ತದೆ. ಅವ್ರಿಗೆ ಕಲಿಬೇಕಂತಿಲ್ಲ, ಇದರ ವಾಸನೆ ಹಚ್ಕೊಂಡ್ರೆ ಸಾಹಿತ್ಯ ಬರ್ತದೆ, ಇಲ್ಲಿ ನೀರು ಕುಡಿದ್ರೆ ಸಂಗೀತ ಬರ್ತದೆ. ಇದು ಇಂಥ ಧಾರವಾಡದ ನೆಲ. ಇಂಥಲ್ಲೇ ಅನೇಕ ಗಾಯಕರಾಗಿ ಹೋಗಿದ್ದಾರೆ. ವಿಷಯಾಂತರ ಅಂತ ಎಲ್ಲರ ಹೆಸರು ತಗೊಳ್ಳಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತು. ಧಾರವಾಡದ ನೆಲದ ಆ ಪುಣ್ಯದ ವಿಶೇಷ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಈ ನೆಲದಲ್ಲಿ ನಾವೇನೇ ಹೇಳಬೇಕಾಗಿಲ್ಲ. ಸ್ವರಮಾತ ಲಯಸ್ಥಿತ ಇರಬೇಕು. ಅದಕ್ಕೆ ತಾಳ ಬೇಕು, ತಕ್ಕ ಮೇಳ ಬೇಕು, ಶಾಂತ ವೇಳೆ ಬೇಕು. ಅದಕ್ಕೆ ರಾತ್ರಿ ಹಾಡ್ತಾರೆ ಹಿಂದೂಸ್ತಾನಿಯವರೆಲ್ಲ. ರಾತ್ರಿ 6 ಗಂಟೆಯಿಂದ ಮುಂಜಾನೆ 6 ತನಕ ಯಾಕೆ ಹಾಡ್ತಾರಂದ್ರೆ ಗದ್ದಲನೇ ಇರಬಾರ್ದು ಅಂತಾರೆ ಅವರು, ಶಾಂತ ವೇಳೆ ಬೇಕು. ಆದರೆ ನಮ್ಮಲ್ಲಿ ಹಂಗೆ ಆಗೋದಿಲ್ಲ. ಏಕಾದಶಿಯನ್ನು ನಾವು ಮಾಡ್ತೇವೆ ಅಷ್ಟೇ. ಏಕಾದಶಿ ಜಾಗರಣೆ ದಿವಸ ಯಾಕೆ ಏಕಾದಶಿ ಜಾಗರಣೆ ಇಟ್ಟಾರೆ ಅಂದರೆ ಶಾಂತ ಇರ್ತದೆ, ಅವಾಗ ಹಾಡ್ರಿ ಅಂತ. ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಲಿ ಅಂತ ಅರ್ಥ. ಒಟ್ಟಲ್ಲಿ ಶಾಂತ ವೇಳೆ ಬೇಕು, ಗಾಯನ ಕೇಳಬೇಕೆಂಬುವರಿಗೆ. ಯತಿಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು. ಇಲ್ಲಿ ಪ್ರಾಸ ಅನ್ನೋ ಶಬ್ದ ಬಹಳ ಮುಖ್ಯವಾದದ್ದು ದಾಸ ಸಾಹಿತ್ಯಕ್ಕೆ. ಪ್ರಾಸವಿಲ್ಲದ ಹಾಡು ತಾಸು ಹಾಡಿದರೇನು, ಪ್ರಾಸವಿಲ್ಲದ ಹಾಡು ತಾಸು ಹಾಡಿದರೇನು, ಸಾಸಿವೆ ಎಣ್ಣೆಯನ್ನು ಕಣ್ಣಿಗೆ ಪೂಸಿಕೊಂಡಂತೆ ಸರ್ವಜ್ಞ. ಸರ್ವಜ್ಞನ ದಾಸರಲ್ಲ ಅಂದ್ರೆ ಆ ಸರ್ವಜ್ಞನಿಗೆ ಎಷ್ಟು ಜ್ಞಾನ ಇದೆ, ಪ್ರಾಸ ಇರಬೇಕು ಅಂತ. ಏನೋ ದಾಸರಿಗೆ ಹೆಂಗಿರಬೇಡ, ಅದಕ್ಕೆ ಯತಿಪ್ರಾಸವಿರಬೇಕು ಅಂತ ಬರುತ್ತೆ. ಈ ಪ್ರಾಸ ಇಲ್ಲದೆ ಹಾಡುವಂಥದ್ದು ಎಷ್ಟು ತಪ್ಪಾಗ್ತದೆ. ಒಂದೊಂದು ಕಡೆ ಒಂದು ಉದಾಹರಣೆ ಇವತ್ತು ದಾಸ ಸಾಹಿತ್ಯದ ಪರಿಚಯಾತ್ಮಕವಾಗಿ ಕೊಡ್ತೀನಿ. ಪ್ರಾಸಗಳು ಹೆಂಗೆ ಹೋಗ್ತಿರ್ತಾವ ಅಂತ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ದೊಡ್ಡ ದೊಡ್ಡ ಸಂಗೀತಗಾರರ ಬಗ್ಗೆ ನಾವು ಬಹಳ ಗೌರವ, ಅವರಿಗೆ ನಮಸ್ಕಾರ ಮಾಡೋಣ. ಆದರೆ ಯಾರ್ಯಾರು ದೊಡ್ಡ ದೊಡ್ಡ ಸಂಗೀತಗಾರಿದ್ದಾರೆ ಅವರಿಗೆ ಸಂಗೀತ ರಸ, ಸಾಹಿತ್ಯ ಕಸ. ಸಾಹಿತ್ಯ ಕಸ, ಸಂಗೀತ ರಸ. ಒಂದು ಉದಾಹರಣೆ ಹೇಳ್ತೀನಿ. ಎನ್ನ ಪಾಲಿಸೋ ಕರುಣಾಕರ ದೇವಕಿ ನಂದನ ಹರಿಮಧುಸೂದನ. ಇದು ಒಂದು ಸಾಲು. ಕೆಳಗಿನ ಸಾಲು ಅಸುರಾಂತಕ ಮುರಳೀಧರ. ಕೆಳಗಿಂದ ಏನು ಬಂತು? ಅಸು ಬಂತು, ಸು ಬಂತು, ಎರಡನೇ ಅಕ್ಷರ. ಮ್ಯಾಲಿನ ಬಂತು ದೇವಕಿ, ಓ ಬಂದ್ಬಿಡ್ತು. ಹೋಯ್ತಲ್ಲ ಪ್ರಾಸ.
ಇದೇನು ಮಾಡೋದು ಈ ಸಮಸ್ಯೆ ಬಂತು. ಅದಕ್ಕೆ ಮಹಿಪತಿದಾಸರ ಹಾಡು, ಮಹಿಪತಿದಾಸರ ಪುಸ್ತಕವನ್ನು ತೆಗೆದು ಮೂಲ ಹುಡುಕಿದರೆ ಅಲ್ಲಿ ವಸುದೇವನಂದನ, ದೇವಕಿ ನಂದನ ಅಂತಿಲ್ಲ, ವಸುದೇವನಂದನ ಹರಿಮಧುಸೂದನ ಅಸುರಾಂತಕ ಮುರಳೀಧರ ಬಿಸರುಹನಾಭ ಸರ್ವೇಶನೇ ಮುನಿ ಮಾನಸ ಸಂಚಾರ ಮಾಧವಾಯನ್ನ ಪಾಲಿಸು ಕರು. ಅದಕ್ಕೆ ನಾನು ಹೇಳಿದೆ, ಹಾಡಿದವರಿಗೆ ನಾವು ದೋಷ ಇಡೋದಿಲ್ಲ, ಯಾಕಂದರೆ ಅವರಿಗೆ ಕೊಟ್ಟವರು ಯಾರೋ ಸಾಹಿತ್ಯ ಸರಿ ಕೊಟ್ಟಿರಲಿಕ್ಕಿಲ್ಲ, ಈ ಸಮಸ್ಯೆಗಳಿರ್ತದೆ. ಇದು ಒಂದು ಉದಾಹರಣೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀನಿ. ಇವತ್ತಿನ ಕಾಲದಲ್ಲಿ ಈ ಕ್ಯಾಸೆಟ್ ಹಾಡುವವರು ಎಲ್ಲ ರಗಡ ಮಂದಿ ದಾಸ ವಾಣಿ ಹಾಡ್ತಾರಲ್ಲ, ಅವ್ರು ಯಾರೂ ಈ ಪ್ರಾಸದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಇವತ್ತು ದೊಡ್ಡ ದುರಂತ ಆಗಿದೆ. ಅದಕ್ಕಾಗಿ ಪುರಂದರ ದಾಸರ ಅಥವಾ ದಾಸ ಪರಂಪರೆಯ ಮೊಟ್ಟ ಮೊದಲನೆಯ ಕರ್ತವ್ಯ ಏನು ಅಂದರೆ ಪ್ರಾಸವಿಲ್ಲದ ಹಾಡು ದಾಸ ಹಾಡಿದರೇನು. ಪ್ರಾಸ ಬೇಕೇ ಬೇಕು, ಅದು ಇರಲೇಬೇಕು. ಅದಿಲ್ಲದೆ ಇದ್ದರೆ ಅದು ಅನ್ಯಾಯ ಅಪಚಾರ ಮಾಡಿದಂತೆ ನಾವು ದಾಸ ಸಾಹಿತ್ಯ. ಇದನ್ನು ನಾವು ಬಹಳ ಲಕ್ಷ್ಯದಲ್ಲಿಡಬೇಕು. ಅದಕ್ಕೆ ಇದನ್ನು ಯಾರು ಹೇಳಿದ್ರು ನಿಮಗೆ? ಮೊಟ್ಟ ಮೊದಲಿನ ಮಧ್ವಾಚಾರ್ಯ ಹೇಳಿದರು. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನ ದಕಾರ ನೋಡ್ರಿ, ಎರಡನೇ ಅಕ್ಷರ ದ ಬರಬೇಕು. ಚಂದನ ಚರ್ಚಿತೋ ದಾರಪಿ ನಾಂಸಕಂ ಇಂದಿರಾ ಚಂಚಲ ಅಪಾಂಗನೀರಾಜಿತಂ ಮಂದರೋದ್ಧಾರಿವೃತೋದ್ಭುಜಾ ಭೋಗಿನಂ ಅಕ್ಷಯಂ. ಕೊನಿ ಶ್ಲೋಕ ತಗೊಂಬೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪೀತಂ ಕ್ಷ ಬರ್ಬೇಕಲ್ಲ. ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರೈ ಸರ್ವದೈವಾಮೃತಃ ಕುಕ್ಷೀಗಂ. ನೋಡಿ ಕ್ಷಕಾರ ಬಿಟ್ಟಿಲ್ಲ ಮಧ್ವಾಚಾರ್ಯರು. ಅಂದರೆ ಆ ಇಡೀ ಅಧ್ಯಾಯದಲ್ಲಿ ಯಾವ ಪದ್ಯ ನೀವು ತೆಗೆದುಕೊಂಡು ಹೋದರೂ ಕೂಡ ಎರಡನೇ ಅಕ್ಷರವನ್ನು ಪ್ರಾಸವನ್ನು ಇಟ್ಟುಕೊಂಡೇ ಬರೆದಿದ್ದಾರೆ. ಮಧ್ವಾಚಾರ್ಯ ಹೇಳಿದರು, ಮುಂದಿನ ದಾಸ ಪರಂಪರೆಯೆಲ್ಲ ಈ ತರಹದ ರೀತಿಯಲ್ಲೇ ಬರೀಬೇಕು ಅಂತ. ಅದಕ್ಕೆ ಪ್ರಾಸಾನುಪ್ರಾಸ ಭರಿತವಾಗಿರ್ತಕ್ಕಂತಹ ಒಂದು ಗತಿ ಇಟ್ಟುಕೊಂಡೇನೆ ದಾಸ ಸಾಹಿತ್ಯ ಬರಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರಹರಿ ತೀರ್ಥರು ಅದನ್ನು ಕನ್ನಡದಲ್ಲಿ ಮಧ್ವಾಚಾರ್ಯ ಕನ್ನಡದಲ್ಲಿ ಬರಲಿಲ್ಲ. ಮಧ್ವಾಚಾರ್ಯರಾಗಲಿ ಶಂಕರಾಚಾರ್ಯರಾಗಲಿ ರಾಮಾನುಜಾಚಾರ್ಯರಾಗಲಿ ಸಾಮಾನ್ಯವಾಗಿ ನಾವು ಶಂಕರಾಚಾರ್ಯ ಮಧ್ವಾಚಾರ್ಯ ನೋಡಿದಾಗ ಸಂಸ್ಕೃತ ಬಿಟ್ಟು ಬೇರೆ ಪ್ರಾಂತೀಯ ಭಾಷೆಯಲ್ಲಿ ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಬರೆದಿಲ್ಲ. ಆದರೆ ಭಜಗೋವಿಂದಂ ಬರೆದರು, ಶಂಕರಾಚಾರ್ಯ ಭಕ್ತಿಯ ಪ್ರಕಾರವಾಗಿ ಒಂದೇನೋ ಹೇಳಿದರು. ಮಧ್ವಾಚಾರ್ಯರು ಕೂಡ ದ್ವಾದಶ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಆದರೆ ನರಹರಿ ತೀರ್ಥರು ಮಾತ್ರ ಕನ್ನಡದಲ್ಲಿ ಕೆಲವು ಪದ್ಯಗಳನ್ನು ಬರೆದರು. ಅಚಲಾನಂದ ವಿಠಲರು ಅಂತ ಹಿಂದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳೋಣ. ವಿಶೇಷವಾಗಿ ದಾಸ ಸಾಹಿತ್ಯ ಬೆಳೆದದ್ದು ಎಲ್ಲಿಂದ ಅಂದರೆ ಶ್ರೀಪಾದರಾಜರಿಂದ. ಅದಕ್ಕೆ ನಮಃ ಶ್ರೀಪಾದರಾಜಾಯ, ನಮಸ್ತೆ ವ್ಯಾಸಯೋಗಿನೇ, ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ಜಯ ನಮಃ ಅಂತ 4 ಜನರನ್ನು ಮುಖ್ಯವಾಗಿ ಇಟ್ಟುಕೊಳ್ತೇವೆ. ಅದರಲ್ಲಿ ಶ್ರೀಪಾದರಾಜರು ಅನೇಕ ಪದಪದ್ಯಗಳನ್ನು ಈ ಪ್ರಾಸಬದ್ಧವಾದ ಶೈಲಿಯಲ್ಲೇನೆ ಬರೆದಿದ್ದಾರೆ. ಆ ನಂತರದಲ್ಲಿ ವ್ಯಾಸರಾಜರು ಹೇಳಿದರು, ಚಂದ್ರಿಕಾ ತರ್ಕತಾಂಡವ ನ್ಯಾಯಾಮೃತವನ್ನು ರಚನೆ ಮಾಡಿರ್ತಕ್ಕಂಥ ದೊಡ್ಡ ವಿದ್ವಾಂಸರು ವ್ಯಾಸರಾಜರು. ಅವರೊಮ್ಮೆ ಬಂದು ನೋಡ್ತಾರೆ, ಶ್ರೀಪಾದರಾಜರು ತಾಳ ಹಿಡ್ಕೊಂಡು ದೇವರ ನಾಮ ಹೇಳ್ತಾ ಇದ್ರು. ಸಂಜೆ ಮುಂದೆ ತೊಟ್ಲೋತ್ಸವ ಎಲ್ಲ ಮಾಡಿ ದೇವರ ನಾಮ ಹೇಳ್ತಾ ಇದ್ರು. ಕಂಗಳಿ ದ್ಯಾತಕೋ ಕಾವೇರಿ ರಂಗನ ನೋಡದ ಅವರೇ ಮಾಡಿದ್ದರು ಶ್ರೀಪಾದರಾಜರು. ಇವರಂದರು ವ್ಯಾಸರಾಜರು, ನೀವು ಇಡೀ ಸುಧಾವನ್ನು ಆಚೂಲ ಮೂಲವಾಗಿ ಆಚಮನ ಮಾಡಿದ ದೊಡ್ಡ ವಿದ್ವಾಂಸರು, ಮಹಾ ವಿಭುಧೇಂದ್ರ ತೀರ್ಥರಿಂದ ಅಧ್ಯಯನವನ್ನು ಮಾಡಿ ಅದ್ಭುತವಾಗಿರತಕ್ಕಂತಹ ಪಾಂಡಿತ್ಯವನ್ನು ಪಡೆದವರು, ನೀವು ದೇವರ ನಾಮ ಕನ್ನಡದಲ್ಲಿ ಹಾಡ್ತಿರಲಿಲ್ಲ. ಯಾಕಂದರೆ ಆ ಕಾಲ ಹೆಂಗಿತ್ತಂದರೆ ಕನ್ನಡ ಅಂದರೆ ಮೈಲಿಗೆ. ದೇವರ ಕಟ್ಟಿ ಮೇಲೆ ಕೂತ್ಕೊಂಡು ಮಡಿಯಲ್ಲಿ ಕೂತಾಗ ಪ್ರಾಕೃತ ಭಾಷೆಯನ್ನು ಮಾತಾಡ್ತಿರಲಿಲ್ಲ, ಸಂಸ್ಕೃತದಲ್ಲೇ ಮಾತಾಡೋದು. ಹೆಂಡ್ತಿನ ಬೈದ್ರು ಸರಿ ಸಂಸ್ಕೃತದಾಗ ಬೈಬೇಕು. ಯಾಕಂದ್ರೆ ಮೈಲಿಗೆ ಆಗ್ಬಿಟ್ಟು ನೋಡಿ ಸ್ನಾನ ತಗೋಬೇಕು ಅಂತೇಳಿ ಏನೋ ಹಿಂಗ್ಯಾಕೆ ಮಾಡ್ತೀನಿ ಅಂತಿಕೊಂಡು ನೀನು ಬೈಬೇಕಾದ್ರೆ ಸಂಸ್ಕೃತದಲ್ಲಿ ಕಿಮ್ ಕರೋಸಿತ್ತೋ ಮಂತಿಗೆ ಸಂಸ್ಕೃತದಾಗ ಮಾತಾಡೋರು. ಈ ಪರಿಸ್ಥಿತಿ ಇತ್ತಾಗಿದ್ದ ಕಾಲಕ್ಕೆ ಇವರು ಕನ್ನಡದಾಗ ಹೇಳಂಗಿಲ್ಲ, ಕನ್ನಡದವರಿಗೆ ಸಂಸ್ಕೃತ ತಿಳಿಯಂಗಿಲ್ಲ. ಅದಕ್ಕೆ ಏನು ಮಾಡಬೇಕನ್ನೋ ಪರಿಸ್ಥಿತಿಯೊಳಗೆ ಶ್ರೀಪಾದರಾಜರು ಬದಲಾವಣೆಯನ್ನು ತೆಗೆದುಕೊಂಡು ಬಂದರು. ವ್ಯಾಸರಾಜರು ಹೇಳಿದರು, ನೀವು ಕೂಡ ಬರೀಬೇಕು ಅಂತ ಹೇಳಿದರು. ಶ್ರೀಕೃಷ್ಣ ಎಂಬ ಅಂಕಿತದಿಂದ ಅದ್ಭುತವಾದ ಆ ಪದ್ಯಗಳನ್ನು ವ್ಯಾಸರಾಜರು ರಚನೆ ಮಾಡಿದ್ದಾರೆ. ವ್ಯಾಸರಾಜರಿಗೆ ಗೊತ್ತಾಯಿತು ಶ್ರೀಪಾದರಾಜರ ಆಕೂತ, ಇವತ್ತಿನ ಕಾಲ ಹೇಗಿದೆ ಅಂತ ಗೊತ್ತಾಗಿ ತಕ್ಷಣದಲ್ಲಿ ಅವರು ಏನು ಮಾಡಿದರು, ಪುರಂದರದಾಸರಿಗೆ ಹೇಳ್ತಾ ಇದ್ದಾರೆ, ನೀವು ಪದ್ಯಗಳನ್ನು ಬರೆಯಿರಿ. ಸೊ ಪುರಂದರ ವಿಠಲ ಇಟ್ಟುಕೊಂಡು 4,75,000 ಪದ್ಯಗಳು ಅಂತ ಹೇಳ್ತಾರೆ. ಸಿಗೋದಿಲ್ಲ. ಆದರೂ ಕೂಡ
4,75,000 ಈ ಕೆಲವೊಂದು ಸಾವಿರ ಅಷ್ಟೇ ಸಿಗ್ತಾ ಇದೆ ನಮಗೆ. ಪುರಂದರದಾಸರ ಒಂದು ಪರಂಪರೆ ಪ್ರಾರಂಭ ಆಯಿತು. ಪುರಂದರದಾಸರು ನಂತರ ಮುಂದೆ ಇಲ್ಲಿ ಪ್ರಸನ್ನ ವೆಂಕಟದಾಸರು ಮತ್ತು ಮಹಿಪತಿದಾಸರು ಇವ್ರದ್ದೆಲ್ಲ ನಾವು ತೆಗೆದುಕೊಂಡು ಹೋದಾಗ ಮುಂದೆ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಈ ರೀತಿಯಾಗಿರ್ತಕ್ಕಂತಹ ಒಂದು ಪರಂಪರೆ ಎಲ್ಲ ನಾವು ನೋಡ್ತಾ ಇದ್ದೇವೆ ಇವತ್ತಿನ ತನಕ. ಎಂದು ಈ ದಾಸ ಸಾಹಿತ್ಯ ಕನ್ನಡದಲ್ಲಿ ಬಂತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಇವತ್ತಿನ ತನಕ ಕೂಡ ಕೆಲವು ಜನ ನಿಜವಾದ ಹರಿದಾಸರಿದ್ದಾರೆ. ನಿಜವಾದ ಹರಿದಾಸರು ಅಂದರೆ ಪ್ರಾಸ ಬಿಟ್ಟಿಲ್ಲ, ಅವರಿಗೆ ಒಂದು ಸಂಸ್ಕಾರ ಇದೆ. ಇನ್ನೊಂದು ಹೇಳ್ಬಿಡ್ತೀನಿ, ಈ ದಾಸರಾಗುವುದು ನಾವೆಲ್ಲ ದಾಸರೇ, ಪ್ರಶ್ನೆನೇ ಇಲ್ಲ. ನಾವು ಸುಮ್ಮನೆ ಆಚಾರ್ಯರು ಪಂಡಿತರು ಅಂತ ಹೆಸರಿಟ್ಕೊಂಡಿರ್ತೀವಿ ಅಷ್ಟೇ. ಆದರೆ ವಸ್ತುತಃ ನಾವೆಲ್ಲರೂ ದಾಸರೇ ಅಂತ ಇಟ್ಕೊಳ್ಳೋಣ. ಎಲ್ಲೋ ಒಂದು ಕಡೆಗೆ ದಾಸರೇ ಬಂದ್ಬಿಡಿ ಅಂದರು. ಪಂಡಿತರು ಬಂದಿದ್ರು, ಯಾರು ಸುಧಾ ಪಂಡಿತರು ಪಾಪ ಓದ್ದವರು ದಾಸರ ಆರಾಧನೆ ಬಂದಿದ್ರು. ದಾಸರೇ ಬರ್ರಿ ಅಂದರು. ನಮ್ಗೆ ಯಾಕೆ ದಾಸ ಅಂತೀರಿ, ನಾವು ಪಮ್ ಅಂದರು ಅವರು. ಹಿಂಗೆ ಸುರಾಬಿಡ್ತದೆ ನಮಗೆಲ್ಲ. ನಮ್ಗೆ ಹೆಂಗಾಗ್ತಂದ್ರೆ ಅದು ಪಂಪು ಅಂತ ಒಂದು ಇರ್ತದೆ ರೀ, ಪಂಡಿತ ಪೂಜ್ಯ ಅಂತೇಳಿ ಪೇಪರ್ನ ಹಾಕಿರ್ತಾರೆ. ಪಂಡಿತ ಪೂಜಾ ಪಂಪ್ ಹೊಡೆದು ನಾವು ಎಕ್ಸಾಕ್ಟ್ ನಾವು ದಾಸರಂತ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸ್ಥಿತಿ ನಾವು ತಂದಿಡಬಾರ್ದು. ಅದಕ್ಕೆ ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂದೆ ಯಾರಾದರೂ ಪಂಡಿತರು ಅಂತ ಪುರಂದರದಾಸರು ಸ್ವಲ್ಪ ಕಠೋರವಾಗಿ ಮಾತಾಡಿದರು. ಇಲ್ಲಿ ಒಂದು ತಪ್ಪು ಕಲ್ಪನೆ ಬರ್ತದೆ ಜನರಿಗೆ. ಏನಂದರೆ ಈ ದಾಸರು ಪಂಡಿತರನ್ನೆಲ್ಲ ಸ್ವಲ್ಪ ಅಟ್ಯಾಕ್ ಮಾಡಿದರು, ಕ್ರಾಂತಿಕಾರಿಗಳು ಇವೆಲ್ಲ ಈ ಇತಿಹಾಸ ಬರೀತಾರೆ ನೋಡ್ರಿ, ಪೇಪರ್ನೇ ಬರೀತಾರಲ್ಲ, ಇಂತಹ ಅವ್ಯವಸ್ಥಿತವಾಗಿ ಬರೀತಾರೆ. ಎಲ್ಲಿ ಭಕ್ತಿ ಪಂಥದ ಅಲ್ಲಿ ಎಂದೂ ಕ್ರಾಂತಿ ಅನ್ನಬಾರ್ದು. ಎಲ್ಲಿ ಭಕ್ತಿ ಪಂಥದ ಕನಕದಾಸರಲ್ಲಿ, ಪುರಂದರದಾಸರಲ್ಲಿ ಯಾರೂ ಯಾರನ್ನು ಬೈಲಿಕ್ಕೆ ಹೋಗಿಲ್ಲ. ಆತ್ಮಶೋಧನೆ ಮಾಡಿಕೊಳ್ಳುವಂತಹ ಪ್ರಸಂಗದಲ್ಲಿ ಭಾಗವತಾದಿ ಗ್ರಂಥಗಳು ಕೂಡ ಕಠೋರವಾಗಿ ಹೇಳ್ತದೆ. ಭಾಗವತ 2 ಥರ ಹೇಳಿ ಬರ್ತದೆ. ಒಂದು ಭಕ್ತಿ ರಸವಾದಂತಹ ವಿಚಾರಗಳನ್ನು ಕೊಡ್ಲಿಕ್ಕೆ ಬರ್ತದೆ ಭಾಗವತದೊಳಗೆ. ಇನ್ನೊಂದು ಕಠೋರವಾಗಿ ಈ ಆಷಾಢಭೂತಿತನ ಅಂತ ಇರ್ತದಲ್ಲ, ಮೋಸ ಮಾಡುವವರು ಆಷಾಢಭೂತಿತನ ಅವರನ್ನು ಬರೋಬ್ಬರಿ ಖಂಡನ ಮಾಡಲಿಕ್ಕೆ ಭಾಗವತ ಹೊರಟಿದೆ. ಅದು ಅಂಥ ಶ್ಲೋಕಗಳನ್ನು ಹಿಡ್ಕೊಂಡು ಹೋಗ್ಬಿಟ್ರೆ ನೀವು ಬಿಟ್ಕೊಂಡು ನೋಡ್ಬೇಕು. ಅದಕ್ಕೆ ನಮ್ಮ ಮಾಧವ ವಿಷ್ಣು ತೀರ್ಥರು ಸಾರೋದ್ಧಾರ ರಚನೆ ಮಾಡಿದ್ರಲ್ಲ, ಸಾರೋದ್ಧಾರ ರಚನೆ ಮಾಡಬೇಕಾದ್ರೆ ಅವರು ಬರೀತಾರೆ ಏನು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಪ್ರೋಜ್ಜಿತ ಕೈತವಃ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಮೋಸವಿಲ್ಲದ ಗ್ರಂಥ ಅಂದರೆ ಭಾಗವತ. ಯಾಕೆ ಉಳಿದ ಕಡೆ ಎಲ್ಲ ಮೋಸ ಇದೆ. ಕೈತವ, ಚಿತವ ಅಂದರೆ ಮೋಸ, ಕೈತವ ಅಂದರೆ ಮೋಸ, ವಂಚನೆ. ಎಲ್ಲ ಕಡೆನೂ ವಂಚನೆ ಇದೆ, ಭಾಗವತದಲ್ಲಿಲ್ಲ ಅಂತ ಹೇಳಬೇಕಾದ್ರೆ ವಂಚನೆ ಅಂದರೆ ಏನು, ಕಿತವ ಕೈತವ ಅಂದರೆ ಏನು ಅಂತ ಮಾಧವ ವಿಷ್ಣು ತೀರ್ಥರು ಹೇಳುವಾಗ, ಭಾಗವತ ಹೇಳುವ ಆಚಾರ್ಯರು ಮೋಕ್ಷ ಕೊಡುವ ಗ್ರಂಥವನ್ನು ಮುಂದಿಟ್ಟುಕೊಂಡು, ಭಾಗವತ ಹೇಳುವ ಆಚಾರ್ಯರು ಮೋಕ್ಷವನ್ನು ಕೊಡುವ ಗ್ರಂಥ ಅಮೃತ ದ್ರವ ಸಂಹಿತಂ. ಅಮೃತ ದ್ರವ ಅಂದರೆ ಅಮೃತ ಅಂದರೆ ಮೋಕ್ಷ, ದ್ರವ ಅಂದರೆ ಅದನ್ನು ತಿಳಿಸಿಕೊಡುವ ಗ್ರಂಥ ಅಂತ ಅಮೃತ ದ್ರವ ಸಂಹಿತಂ ಅನ್ನೋದಕ್ಕೆ. ಅಂದರೆ ಮೋಕ್ಷವನ್ನು ಕೊಡುವಂತಹ ಗ್ರಂಥ ಮುಂದಿಟ್ಟುಕೊಂಡು ಮಂಗಳ ಆದ ಕೂಡಲೇ ಎಷ್ಟು ರೊಕ್ಕ ಬೀಳುತ್ತದಂತ ವಿಚಾರ ಮಾಡಿದರೆ ಅದಕ್ಕಿಂತ ಮೋಸ ಇನ್ಯಾವುದು ಅಂತ. ಭಾಗವತ ಆಚಾರ್ಯರಿಗೆ ಮೋಸ ಆಗಿಬಿಡ್ತದೆ, ಕೂತವರಿಗೆಲ್ಲ. ನಾವು ಪುರಾಣ ಹೇಳುವ ಆಚಾರ್ಯರು ಇದರಿಂದ ಈ ಭಾಗವತದಿಂದ ಎಷ್ಟನ್ನು ಗಳಿಸ್ತೇವೆ ನಾವು ಅಂತ ವಿಚಾರ ಮಾಡಿದರೆ ಅದಕ್ಕಿಂತ ಮೋಸ ಇನ್ನೊಂದಿಲ್ಲ ಅಂತ ಮಾಧವ ವಿಷ್ಣು ತೀರ್ಥರು ಬರೀತಾರೆ. ಇವೆಲ್ಲ ನೋಡ್ತಾ ಹೋದರೆ ಭಾಗವತದಲ್ಲಿ 2 ಭಾಗಗಳು. ಒಂದು ದೋಷವನ್ನು ಕಳೆಯುವ ಪ್ರಕಾರ, ಅಂದರೆ ನಮ್ಮ ಒಳಗಿರುವ ಅನೇಕ ದೋಷಗಳನ್ನು ಪರಿಹಾರ ಮಾಡಿ ಶುದ್ಧ ಮನಸ್ಸು ಸಾತ್ವಿಕನನ್ನಾಗಿ ಮಾಡಿ ಭಗವದ್ಭಕ್ತನನ್ನಾಗಿ ಮಾಡುವ ಪ್ರಯತ್ನ. ಅದಕ್ಕೆ ದಾಸರು ಎಲ್ಲೇ ಯಾರನ್ನೇ ಬೈದರೂ ಸಹಿತ ಪಂಡಿತರು ಬೈದಾರ ಅಂತ ತಿಳ್ಕೊಳ್ಬಾರ್ದು, ಅಥವಾ ದಾಸ ಸಾಹಿತ್ಯ ಎಲ್ಲ ಪಂಡಿತರು ಬೈಲಿಕ್ಕೆ ಹುಟ್ಟಿಲ್ಲ ಅಂತ ಹಿಂಗೆ ವ್ಯಾಖ್ಯಾನ ಮಾಡಬಾರ್ದು. ಎಲ್ಲರೂ ಕೂಡ ಅಂದರೆ ಆ ಹಿಂದಿನ ಗ್ರಂಥಗಳಲ್ಲಿರುವ ಹಿಂದಿನ ವಿಚಾರಗಳನ್ನು, ಪ್ರಾಚೀನರು ಹೇಳಿದಂತಹ ವಿಚಾರಗಳನ್ನು ಕನ್ನಡದ ಭಾಷೆಯಲ್ಲಿ ತಿಳಿಯೋ ಹಾಗೆ ಬರೆದದ್ದು ದಾಸರ ಒಂದು ದೊಡ್ಡ ಗುಣ. ಅದಕ್ಕೋಸ್ಕರವಾಗಿ ಅವರ ಸಾಹಿತ್ಯದ ಕಡೆಗೆ ನಾವು ಒಲವು ಹೆಂಗೆ ತಗೊಳ್ಬೇಕು ಅಂತಂದರೆ ಅದು ನೆಗೆಟಿವ್ ಆಗಿ ತಗೊಳ್ಬಾರ್ದು, ಎಲ್ಲೂ ನಕಾರಾತ್ಮಕವಾಗಿ ತಗೊಳ್ಬಾರ್ದು. ಅದನ್ನು ಸಕಾರಾತ್ಮಕವಾಗಿ ತಗೊಂಡ್ರೆ ಆ ಭಗವದ್ಭಕ್ತಿ ಮತ್ತು ಸಾತ್ವಿಕತೆ, ಜ್ಞಾನ, ಭಕ್ತಿ, ವೈರಾಗ್ಯ. ಅದಕ್ಕೆ ಗೋಪಾಲದಾಸರ ಬಗ್ಗೆ ಹೇಳ್ತಾರೆ, ಗೋಪಾಲದಾಸರಾಯರ ದಿವ್ಯ ಚರಣಗಳು ಕಾಪಾಡಲೆನ್ನ ಸತತ ವೈರಾಗ್ಯ ಹರಿಭಕ್ತಿ ಸುಜ್ಞಾನಗಳ ಕೊಟ್ಟು ಘೋರ ದುರಿತಗಳೋಡಿಸಿ ಶ್ರೀರಾಮಣನ ಪದವ ತೋರುವರು ಬಿಡದೆ ಈ ಸೂರಿಗಳ ನಂಬಿದವ ಧನ್ಯ ಮಾನ್ಯ ಗೋಪಾಲದಾಸ ರಾಯರ ದಿವ್ಯ ಚರಣಗಳು ಕಾಪಾಡಲೆನ್ನ ಸತತ. ಯಾಕೆ ಇವರಿಂದ ಏನು ಸಿಕ್ತು ನಮ್ಗೆ ಅಂದರೆ ವೈರಾಗ್ಯ, ಹರಿಭಕ್ತಿ. ಎಷ್ಟು
ವಿಜಯದಾಸರು ಗೋಪಾಲದಾಸರ ಬಗ್ಗೆ ಒಂದು ಸಂಬಂಧವನ್ನು ಹೇಳ್ತಾರೆ. ಇವರ ಪೂಜೆಯೇ ನಮ್ಮ ವಿಜಯರಾಯರ ಪೂಜೆ, ಇವರ ದಯವೇ ವಿಜಯ ರಾಯರ ದಯವು, ಇವರ ಕೊಂಡಾಡುವುದೇ ವಿಜಯರಾಯರ ಸ್ತೋತ್ರ, ಇವರೇ ವಿಜಯರಾಯರ ಮುಖ್ಯ ಪ್ರತಿಮಾ. ನಾವು ಗೋಪಾಲದಾಸರ ಆರಾಧನೆ ಮಾಡ್ತೀವೋ ವಿಜಯದಾಸರ ಆರಾಧನೆ ಮಾಡಲಿಕ್ಕಿರ್ತೀವೋ ಗೊತ್ತಾಗದಷ್ಟು ಅದ್ಭುತವಾದ ಆ ಸಂಬಂಧ, ಗುರು ಶಿಷ್ಯ ಸಂಬಂಧ. ಇವತ್ತು ನಮ್ಮ ಬಾಗಲಕೋಟೆ ರಾಮಾಚಾರ್ಯರು ಬಂದಿದ್ದಾರೆ ಅಂದರೆ ನಾವು ಅವರ ಗುರುಗಳನ್ನು ನೆನಪು ಮಾಡ್ಕೊಳ್ತೀವಿ. ಜಾಲಿಯ ಶ್ರೀನಿವಾಸಾಚಾರ್ಯರು ಈ ರೂಪದಲ್ಲಿ ಒಳಗೆ ಇಟ್ಕೊಂಡೇ ಕರ್ಕೊಂಡು ಬಂದಿದ್ದಾರೆ ಅಂತ ನಾವು ಹೇಳೋದು ಪ್ರಶ್ನೆನೇ ಇಲ್ಲ. ಆ ಥರದ ಭಾವನಾ ಪ್ರಪಂಚ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ. ಯಾರಾದರೂ ಆಚಾರ ಅವ್ರ ಮನೆತನ ಅವರ ಹಿಂದೆ. ಅದಕ್ಕೆ ನಮ್ಮ ರಾಯರ ಬಗ್ಗೆ ಒಂದು ಮಾತು ಬರೀತಾರೆ ವಾಗೇಂದ್ರ ಸ್ವಾಮಿಗಳು. ಅವ್ರು ಹೇಳ್ತಾ ಇದ್ದಾರೆ, ದೂತಾವದ್ಯೈಹಿ ಅವಿದ್ಯಾ ವಿಘಟನ ಪಟುಭಿಹಿ ವಿದ್ವದಭ್ಯರ್ಥನೀಯೈಹಿ ವಾಚಃ. ರಾಯರ ಮಾತುಗಳು, ರಾಯರ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಮಾತುಗಳು. ವಾಚಃ ಪ್ರಾಚಾಮ, ಹಿಂದಿನವರು ಶ್ರೀಪಾದರಾಜರು, ವ್ಯಾಸರಾಜರು, ಮತ್ತೆ ಟೀಕಾರಾಯರು, ಮಧ್ವಾಚಾರ್ಯರು, ವೇದವ್ಯಾಸ ದೇವರು, ಇವರ ಪ್ರಾಚಾಮ ಪ್ರವಾಚಾಂ ಉಪಚಯಮಭಜನ್ನ. ಉಪಚಯ ಅಂದ್ರೆ ಅಭಿವೃದ್ಧಿ. ರಾಯರ ಒಂದೊಂದು ಮಾತು ಸಹಿತ ಅವರ ಮಾತುಗಳನ್ನು ಅಭಿವೃದ್ಧಿ ಮಾಡ್ತಾವಂತ. ಅವರು ಹಿಂಗೆ ಹೇಳ್ಯಾರಪ್ಪ ಅಂತ ತಿಳಿಸ್ಕೊಡುವಂಥ ಗ್ರಂಥಗಳು. ಹೀಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಹೆಂಗಂದ್ರೆ ನಾವು ಒಬ್ಬರನ್ನ ನೋಡಿದಾಗ ಅವರ ಹಿಂದಿನ ಒಂದು ತಲೆಮಾರಿನ ಅನೇಕ ಜನ ದಾಸರನ್ನ, ಗುರುಗಳನ್ನು ಗುರುತಿಸುವ. ಅದಕ್ಕೆ ಇಂತಹ ಗೋಪಾಲದಾಸರ ಆರಾಧನೆಯಲ್ಲಿ ಮಾಡ್ತಾ ಇದ್ದೇವೆ. ಏನಾಗ್ತದೆ ನಮಗಂದ್ರೆ ವೈರಾಗ್ಯ ಹರಿಭಕ್ತಿ ಇರೋದೇ ಉದ್ದೇಶ. ಅದು ನಾವಿಲ್ಲಿ ಬಂದದ್ದು ಯಾತಕ್ಕಾಗಿ ಅಂದ್ರೆ ಜೀವನದಲ್ಲಿ ವೈರಾಗ್ಯ ಬರಬೇಕು, ಹರಿಭಕ್ತಿ ಬರಬೇಕು, ಸುಜ್ಞಾನ ಬರಬೇಕು. ತತ್ವಜ್ಞಾನ, ಭಕ್ತಿ, ವೈರಾಗ್ಯ ಇವು ಮೂರು ಬಂತು ಅಂದರೆ ಮೂರರಿಂದ ನಮ್ಮ ಜೀವನ ಅದು ಅದ್ಭುತವಾದಂತಹದ್ದು. ನಾಲ್ಕನೇದು ಯಾವುದೂ ಇಲ್ಲ. ನಾಲ್ಕನ್ನು ಸ್ವರ್ಗ ಅಂತಲ್ಲ, ಮೋಕ್ಷ ಅಂತಲೇ ಹೇಳ್ಬೋದು. ಅದ್ಭುತವಾದಂತಹ ಒಂದು ಗುರಿಯನ್ನು ಮುಟ್ಲಿಕ್ಕೆ ಈ ಮೂರು ವಸ್ತುಗಳು ಬೇಕು ಅಂತ. ವೈರಾಗ್ಯ, ಹರಿಭಕ್ತಿ, ಸುಜ್ಞಾನಿಗಳ ಕೊಟ್ಟು ಅದಕ್ಕೆ ವೈರಾಗ್ಯ ಅಂದ್ಕೊಳ್ಳಿ ಎಲ್ಲ ಈ ಸಮಸ್ಯೆ. ಈ ದಾಸರು, ಪಂಡಿತರು, ಆಚಾರ ಮಂದಿ ನೋಡಿದ ಕೂಡಲೇ ಅವ್ರು ನೋಡಿದ ಕೂಡಲೇ ವೈರಾಗ್ಯ ಬರ್ತದೆ. ಯಾಕಂದ್ರೆ ಅವರು ಇರೋದಂಗಿರ್ತಾರೆ, ಸಾಲ ಇರ್ತಾರೆ, ಏನು ವೈಭವೀಕರಣ ಇರಂಗಿಲ್ಲ. ಆಚಾರ ಬಂದ್ರೆ ಆಯ್ತು ಒಂದು ಯಾವುದೋ ಒಂದು ದೋತ್ರ ಬಂದ್ಬಿಟ್ಟಿರ್ತಾರೆ, ಶಾಲು ಗೀಲು ಏನೂ ಇಲ್ಲ, ವೈಭವ ಇಲ್ಲ, ಏನಿಲ್ಲ, ನೋಡ್ಲಿಕ್ಕೇನೋ ಹಂಗಿರೋದು. ನಾವು ಇರೋದೇ ವೈರಾಗ್ಯದಿಂದ ಇರ್ತೀವಿ. ಹಿಂಗಾಗಿ ಪುರಾಣದಾಗೂ ವೈರಾಗ್ಯ ಹೇಳ್ತೀವಿ. ಮಂದಿ ಅಂತಾರೆ ಈ ಆಚಾರ ನೋಡೋದ ಬೇಡ, ಇವ್ರ ಹತ್ರ ಪುರಾಣಕ್ಕೆ ಬರೋದು ಬೇಡ. ಯಾಕಂದ್ರೆ ಜೀವನ ಏನೋ ಸುಖ ಪಡಲಿಕ್ಕೆ ವೈರಾಗ್ಯದಕ್ಕೆ ಅಂತ. ಈ ವೈರಾಗ್ಯ ಶಬ್ದದ ಈ ನಿರ್ವಚನ, ಅದರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ ಹೆಂಗದಂದ್ರೆ ತಮಗೂ ಇಲ್ಲ ನಮಗೂ ಇಲ್ಲ ಬೇಡ ಅಂತ ಹೇಳುವಂಥ ಈ ಪುರಾಣಗಳ ಜಾಡ್ಯಾರ ನಮಗಂತ ಭಾಳ ಮಂದಿ ಪುರಾಣಕ್ಕೆ ಬರೋದು ಬಿಡ್ತಾರೆ. ಯಾಕಂತಂದ್ರೆ ಅವರಿಗೆ ಕಾರ್ ಇರ್ತದ, ಬಂಗ್ಲೆ ಇರ್ತದ, ವೈಭವ ಇರ್ತದ, ಅದನ್ನ ಅನುಭವಿಸ್ಬಾರ್ರಿ. ಇಲ್ಲಿ ಬಂದ್ಗಳು ಯಾವೂ ಶಾಶ್ವತ ಅಲ್ಲ. ಮಂಚಬಾರದು, ಮಳದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿ ಇಂಥದ್ದು ಹಾಡು ಹೇಳಿಬಿಟ್ರೆ ನಾವು ಕಾರ್ ತೊಗೊಂಡು ಏನು ಮಾಡಬೇಕು, ಮನೆ ಕಟ್ಟಿದವ್ ಏನು ಮಾಡಬೇಕು, ಲಗ್ನ ಮಾಡ್ಕೊಂಡು ಸುಖ ಮಾಡ್ಬೇಕು, ನಾವು ಏನು ಮಾಡ್ಬೇಕು, ಅದರಿಂದ ಎಲ್ಲರಿಗೂ ದಾನ ಕೊಟ್ಟು ಮಾಡಿ ಬರ್ಬೇಕು. ವೈರಾಗ್ಯ ಅಂದರೆ ವೈರಾಗ್ಯ ಅಂದರೆ ಏನು ಅನ್ನೋದನ್ನು ಗೋಪಾಲದಾಸರು ಹೇಳಿಕೊಡ್ತಾರೆ. ಇದು ದಾಸ ಸಾಹಿತ್ಯದ ಒಂದು ಅದ್ಭುತವಾದ ಕಲೆ. ಇವತ್ತು ಸಂಸ್ಕೃತದಲ್ಲಿರುವ ವೈರಾಗ್ಯ, ವಿರಕ್ತಿ, ಈ ಶಬ್ದಗಳ ನಿರ್ವಚನ ಅಲ್ಲಿದೆ, ಸಂಸ್ಕೃತದಲ್ಲಿದೆ. ಈಗ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ವಿರಕ್ತಿ ಅಂದರೆ ಏನಂದ್ರೆ ಎಲ್ಲವನ್ನು ಬಿಟ್ಟು ಬಿಡೋದಲ್ಲ ಅಂತಾರೆ. ಇನ್ನೊಂದು ಶಬ್ದ ಹೇಳಿದವರು ವಿಷ್ಣು ರಕ್ತಿ ವಿರಕ್ತಿ, ಯಾವುದರಿಂದ ವಿಷ್ಣುವಿನಲ್ಲಿ ನಮಗೆ ಭಕ್ತಿ ಹೆಚ್ಚಾಗ್ತದೆ ವಿರಕ್ತಿ. ಅದರಲ್ಲಿ ಏನೋ ಮಾಡ್ಕೊಂಡ್ಬಿಡ್ರಿ, ನೀವು ಅರ್ಥ ಮಾಡ್ಕೊಡ್ರಿ ಅಂತ. ಇಂಥ ವ್ಯಾಖ್ಯಾನಗಳನ್ನು ನಾವು ನೋಡ್ತೀವಿ ಸಂಸ್ಕೃತದಲ್ಲಿ. ಅದು ನಮ್ಮ ಗೋಪಾಲದಾಸರು ನೋಡ್ರಿ ಹೆಂಗೆ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೇಳು, ಮಾರಮಣನನ್ನು ಆರಾಧಿಸು. ಎಷ್ಟು ಸಲ ಎಲ್ಲ ನೋಡ್ರಿ. ವೈರಾಗ್ಯ ಮಾರ್ಗ ಕೇಳು, ವೈರಾಗ್ಯ ಮಾರ್ಗ ಅಂದ್ರೆ ಏನು? ದಾರಿದ್ರ್ಯ ಮಾರ್ಗ ಕೀಳು. ದಾರಿದ್ರ್ಯ ಮಾರ್ಗ ಬೇಡ, ಅದು ವೈರಾಗ್ಯ ಅಂತ. ಅಂದ್ರೆ ಏನು? ದೇವರು ಕೊಟ್ಟದ್ದನ್ನ ನಾನು ಸಂಪತ್ತು ಭರಿತನಾಗಿದ್ದೇನೆ, ದೇವರು ಕೊಟ್ಟಿದ್ದಾನೆ, ನಾನು ತಂದೆ ತಾಯಿ ಮನೆಯೊಳಗೆ ಗಂಡ ಮಕ್ಕಳು ಅಥವಾ ನನಗೊಂದು ಜೀವನ ಅಂತ ದೇವರು ಕೊಟ್ಟಾನ, ನಾನು ಬಹಳ ಸಂಪತ್ತು ಉಳ್ಳವ ಅಂತ ಹೇಳೋದಕ್ಕೆ ಹೊರತು ನನಗೆ ಅದಿಲ್ಲ, ನನಗಿದಿಲ್ಲ ಈ ಗೋಳಾಡ್ತಾ ನೋಡ್ರಿ, ಅದು ಕೀಳು ಅಂತ ಗೋಪಾಲದಾಸ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು. ನನಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಏನು ಮಾತಾಡ್ತೀಯಲ್ಲ, ಇದರಂತ ಅರಿಷ್ಟತನ ಯಾವುದಲ್ಲ ಅಂತ. ದೇವರು ಕೊಟ್ಟರು ಇಲ್ಲ ಅನ್ನೋ ಒಂದು ಭಾಳ ಇರ್ತಾರೆ. ಎಲ್ಲ ಕೊಟ್ಟಿರ್ತಾನೆ ದೇವರು, ಇಲ್ಲ ಇಲ್ಲ ಇಲ್ಲ. ಕೆಲವು ಅವು ಗೋಳಾಟ ನೋಡಿದ್ರೆ ಅವ್ನು ಬೆಟ್ಟೆ ಆಗೋಣ ಅನಿಸ್ತು ನಾವು. ಏನು ಮಾರ ಎಲ್ಲ ಕೊಟ್ಟಾನ ದೇವರು, ಇನ್ನೂ ಓಡಾಡ್ಬೋದು ಹಣೆ ವಾರ ಅಂತ ಹಿಂಗೆ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು, ಮಾರಮಣನನ್ನು ಆರಾಧಿಸುವುದಕ್ಕೆ ನಾರಿಯ
ವೈರಾಗ್ಯ ಬಂದಿರ್ತದೆ ಬಿಡ್ತಾರೆ, ಸ್ವಾಮಿಗಳಾಗ್ತಾರೆ, ಅವ್ರ ಬಗ್ಗೆ ಗೌರವ ಕೊಡೋಣ. ವೈರಾಗ್ಯ ಬಂದದಪ್ಪ ಸ್ವಾಮಿಗಳಾಗ್ಯಾರ, ಅದು ಎಲ್ಲರೂ ಬಿಡಬಾರ್ದಲ್ಲ, ಅವ್ರು ಬಿಡಿ. ವೈರಾಗ್ಯ ಬಂದದ ಅವ್ರು ಬಿಟ್ಟಾರ ಅಷ್ಟೇ. ಆದ್ರೆ ಅದನ್ನು ಬಿಡೋದೇ ವೈರಾಗ್ಯ ಅಲ್ಲ. ನಾಟಕ ಮಾಡ್ಲಿಕ್ಕೆ ಹೋಗೋಣ ಅಂತ 8 ಬಿಟ್ಟು ಗೋಳಾಡಿಕೆ ಕೊಡು ಅಲ್ಲಿ ಯಾಕಾರ ಬಿಟ್ಟು ಬಂದೆ ಅಂತ ಹಂಗಾಗ್ಬಾರ್ದು. ನಾರಿಯ ಧಾರುಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲವಿದು ನಿಜ ಕಾಣಿರೋ. ಹಂಗಾರೆ ಏನಂತೀರಿ ವೈರಾಗ್ಯ ಅಂದರೆ? ಗೋಪಾಲದಾಸರು ಕೇಳಿದ್ರೆ ಸ್ವಯೋಗ್ಯತೆಯೊಳಗೆ ಆಯತವಾದದ್ದೇ ನೋಯದೆ ಉಣ್ಣುವುದೇ ನ್ಯಾಯದ ವೈರಾಗ್ಯ. ತೇನ ತೆಟ್ಟೇನ ಮುಂಜೀತಾ. ಉಪನಿಷತ್ತು ಅದನ್ನು ಹೇಳ್ಬಿಟ್ರವರು. ತೇನ ತೆಟ್ಟೇನ ಮುಂಜೀತಾ ಮಾಡ್ತಿರ್ಲ ಕಷ್ಟ ಸಿದ್ಧನ. ಇನ್ನೊಬ್ಬರ ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚಿಬಿಡಬೇಡ, ಇನ್ನೊಬ್ಬರ ಸಂಪತ್ತನ್ನು ನೋಡಿ ಅದು ಬೇಕು ಅಂತ ಅನ್ಬೇಡ. ಅದನ್ನೆಲ್ಲವನ್ನು ಬಿಟ್ಬಿಡು, ನಿನಗೆ ಕೊಟ್ಟ ಭಾಗ್ಯವನ್ನು ನೆನೆ ಆನಂದ ಬಿಡು. ಇದನ್ನು ಹೇಳೋದು ಗೋಪಾಲದಾಸ. ಅಂದಮೇಲೆ ಇಂತಹ ಜ್ಞಾನ ಭಕ್ತಿ ವೈರಾಗ್ಯಗಳ ಒಂದು ಸಂಪತ್ತಿಗಾಗಿ ನಾವು ಗೋಪಾಲದಾಸರ ಆರಾಧನೆ ಮಾಡಬೇಕಾಗಿದೆ. ಈ ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಸಮಗ್ರ ದಾಸ ಸಾಹಿತ್ಯ ಬೇರೆ ಬೇರೆ ಮುಖಗಳಿಂದ ನಮಗೆ ಅದು ಪ್ರತಿಪಾದನೆ ಮಾಡ್ತಾ ಇದೆ. ಇವತ್ತು ದಾಸ ಸಾಹಿತ್ಯದಕ್ಕೆ 2 ಬೇಕಾಯಿತು, ಒಂದು ಸಾಹಿತ್ಯ, ಮತ್ತೊಂದು ಸಂಗೀತ. ಇಲ್ಲಿ ಸಂಗೀತ ಪ್ರಧಾನವೋ ಸಾಹಿತ್ಯ ಪ್ರಧಾನವೋ ಅಂತ ಸಮಸ್ಯೆ. ನಮ್ಮ ಧಾರವಾಡ ಅಂತ ಊರಾಗ ನಾವು ಈ ಚರ್ಚೆ ಮಾಡಿದ್ರೆ ಬಹಳ ಯೋಗ್ಯ ಅನಿಸ್ತದೆ. ಆಚಾರ್ಯರು ಸಂಗೀತ ಪ್ರಿಯರೇ, ಯಾಕಂದ್ರೆ ಅವ್ರ ಗುರುಗಳು ಸಂಗೀತಗಾರರೇ ಆಯ್ತಾ. ಇವ್ರಿಗೂ ಎಲ್ಲ ಎಷ್ಟು ಗೊತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಗೀತ ಮತ್ತು ಸಾಹಿತ್ಯ. ಸಂಗೀತ ಒಂದು ದೊಡ್ಡ ಸಮುದ್ರ, ಸಾಹಿತ್ಯವೂ ಕೂಡ ಒಂದು ದೊಡ್ಡ ಸಮುದ್ರವೇ. ಅಂತ ಪಾರಿಲ್ಲದ ಅದ್ಭುತವಾದ ಸಾಹಿತ್ಯ ಸಾಗರ ಅಂತ ನಾವು ಹೇಳ್ಬೋದು. ಇರವೇ 52 ಅಕ್ಷರ, ಅಕಾರದಿಂದ ಹಿಡಿದು ಶಕಾರ ತನಕ ಎಷ್ಟು ಗುದ್ದಾಡಿದ್ರೆ ಅದರೊಳಗೆ ಗುದ್ದಾಡ್ಬೇಕು. ಒಬ್ರು ಯಾರೋ ಪಂಡಿತರು ಬಂದಿದ್ರಂತೆ, ಭಾಳ ದೊಡ್ಡ ಪಂಡಿತರು ಅಂತ ಪರಿಚಯ ಮಾಡಿದ್ರಪ್ಪ. ಕೂತ ಒಬ್ಬ ಕೇಳಿದ, ಇರವ 52 ಅಕ್ಷರ ಅವ್ರಿ, ಅವ್ರು ಬಿಟ್ಟು ಬೇರೆ ಅಕ್ಷರ ಕಂಡು ಹಿಡ್ದಾರೆ ಅಂತ ಕೇಳ್ಬಿಟ್ಟು ನಾವು ಯಾರು ಕಂಡಿದ್ರು. ಎಂತೆಂಥ ದೊಡ್ಡ ಸರಸ್ವತಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾದ ಪುರುಷ ಸರಸ್ವತಿ ಅಂತ ಹೇಳಬಹುದು, ಆದರೆ ಅಕ್ಷರ ಕಂಡಿಡ್ಲಿಕ್ಕಾಗಿಲ್ಲ. ಸಂಗೀತದೊಳಗೆ ಇರವೇ ಸರಿಯೋ ಪದನಿ 7 ಸ್ವರ. ಯಾರೋ ಭಾರೀ ಗಾಯಕರು ಅವರು, ಎಂಥ ಹಾಡುಗಳನ್ನು ಹಾಡ್ತಾರೆ. ಒಳ್ಳೆ ಸಂಗೀತದೊಳಗೆ ಆಳವಾಗಿ ಯಾವನ್ನ ಕೇಳಿದಂತೆ 8ನೇ ಸ್ವರ ಹೇಳಿದಾರೇನೋ, 7 8ನೇದು ಏನಾರು ಕಂಡು ಹಿಡಿದಾರೇನೋ ಇಲ್ರಿ. ಆ 7ರಾಗ ತನ್ನ ಪಾಂಡಿತ್ಯ ಪ್ರದರ್ಶನ ಅಂದರೆ 7 ಸ್ವರಗಳ ಸಂಗೀತ ಮತ್ತು ಅಕ್ಷರಗಳ ಅಕಾರದಿಂದ ಕ್ಷಕಾರ ತನಗಿರೋ ಅಕ್ಷರಗಳ ಪ್ರಪಂಚ ಬಿಟ್ಟರೆ ಜಗತ್ತಿನೊಳಗೆ ಯಾವ ಮಾತುಗಳು ಇಲ್ಲ. ಆದರೆ ಆಶ್ಚರ್ಯ ಅಂದರೆ ಅದೇ ಒಂದು 7 ಸ್ವರಗಳ ಸಂಗೀತದೊಳಗೆ ಎಷ್ಟು ಹಾಡುಗಳು, ಎಷ್ಟು ರಾಗಗಳು, ಎಷ್ಟು ಹಾಡುಗಳು, ಎಷ್ಟು ಪದ್ಯಗಳು. ಒಂದೊಂದೇ ರಾಗದಾಗ ನಮೂನಿ ಬೇರೆ ಬೇರೆ ತರಹದ ನಾನಾ ವಿಧವಾಗಿರ್ತಕ್ಕಂತಹ ಶೈಲಿಯಲ್ಲಿ ಆಡುವ ಈ ಪ್ರಕಾರಗಳನ್ನು ನೋಡಿಬಿಟ್ರೆ ಎಂಥ ಅದ್ಭುತ ಭಾರತೀಯ ಸಂಸ್ಕೃತಿ ಅಂತ ನಾವು ನೋಡಬೇಕು. ಆದ್ದರಿಂದ ಸಂಗೀತ ಸಾಗರ, ಸಾಹಿತ್ಯ ಸಾಗರ, ಸಮುದ್ರ. ಇವೆರಡರೊಳಗೆ ದಾಸ ಸಾಹಿತ್ಯಕ್ಕೆ ಯಾವುದು ಮುಖ್ಯ? ಸಂಗೀತ ಮುಖ್ಯವೋ ಸಾಹಿತ್ಯ ಮುಖ್ಯವೋ ಅಂತ ಕೇಳಿದರೆ ಒಂದು ಉದಾಹರಣೆ ಕೊಡಬಹುದು. ಕುದುರೆ ಬಾಲ ಅಲ್ಲಾಡಿಸ್ತದೆ, ಜಗತ್ತಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದರ ಬಾಲನೇ ಕುದುರೆನ ಅಲ್ಲಾಡಿಸಬಾರದು. ದಾಸ ಸಾಹಿತ್ಯದೊಳಗೆ ಕುದುರೆ ಸಾಹಿತ್ಯ, ಬಾಲ ಸಂಗೀತ. ಸಾಹಿತ್ಯ ಸಂಗೀತವನ್ನು ಸ್ವಲ್ಪ ಮಟ್ಟಿಗೆ ಬಳಸ್ಕೊಳ್ಬೇಕಷ್ಟೇ ದಾಸ ಸಾಹಿತ್ಯ. ನೀವು ಇದರಲ್ಲಿ ಸಂಗೀತದ ಪ್ರಕಾರಗಳನ್ನು ತೋರಿಸ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಸಂಗೀತ ಪಾಂಡಿತ್ಯವನ್ನು, ಸಂಗೀತದ ಪ್ರತಿಭೆಯನ್ನು ನೀವು ದಾಸ ಸಾಹಿತ್ಯಕ್ಕೆ ಹಾಕೊಳ್ಳಿಕ್ಕೆ ಹೋಗ್ಬಿಟ್ರೆ ಅದರಿಂದ ದಾಸ ಸಾಹಿತ್ಯಕ್ಕೆ ಅಷ್ಟು ಸಮರ್ಪಕವಾದಂತಹ ನ್ಯಾಯ ಒದಗಿಸೋಕ್ಕಾಗುವುದಿಲ್ಲ. ಅದಕ್ಕೇನು ಮಾಡಬೇಕು? ಸಾಹಿತ್ಯವನ್ನು ಸಂಗೀತಕ್ಕೆ ಹೊಂದಿಸಿ ಹಿತಮಿತವಾಗಿ ಬಳಸುವ ಪ್ರಕಾರವನ್ನು ನಮ್ಮ ದಾಸ ಸಾಹಿತ್ಯದ ಪರಂಪರೆಯಲ್ಲಿ ತಂದಿದ್ದಾರೆ. ಅದಕ್ಕೆ ಅವರು ಕಂಡುಕೊಂಡದ್ದೇನು ಅಂತ ಒಂದು ಮಾತು ಇವತ್ತು ನೋಡೋಣ. ಮೊದಲನೇದಾಗಿ ಸಾಮವೇದದಿಂದ ಸಂಗೀತ ಬಂದಿದೆ. ಬಹಳ ಮಂದಿಗೆ ಇದರ ಕಲ್ಪನೆ ಇಲ್ಲ. ಸಾಮವೇದದಿಂದ ಸಂಗೀತ ಬಂದಿದೆ. ಪಂಡಿತರಿಗೆ ಗೊತ್ತು, ಸಾಮಾನ್ಯರಿಗೆ ಗೊತ್ತಿಲ್ಲ. ಸಾಮವೇದವೇ ಮೂಲ ಸಂಗೀತಕ್ಕೆ. ಸಾಮವೇದದ ಒಂದು ಪ್ರಕಾರ ಗಂಧರ್ವ ವೇದ. ಆ ಗಂಧರ್ವ ವೇದದ ಸಂಗೀತ. ಒಂದು ಆಶ್ಚರ್ಯಕರ ವಿಷಯ ಹೇಳ್ತೇನೆ ಇವತ್ತು. ಎಲ್ಲಿ ಸಂಗೀತ ಕಾರ್ಯಕ್ರಮ ಇರ್ತದೆ ಅಲ್ಲಿ ಸಾಮವೇದ ಪಂಡಿತರು ಒಬ್ಬರು ನೋಡಿಲ್ಲ ಇವತ್ತಿನ ತನಕ. ಯಾವುದರ ಮೂಲದಿಂದ
ಇವತ್ತು ಸಂಗೀತ ಬೆಳೆದು ಬಂದದ. ಆ ವೇದ ಪಂಡಿತರನ್ನೇ ಅಲ್ಲಿ ನಾವು ಕಾಣಬಹುದು. ವಿಚಿತ್ರ ಇದೆ. ಅದು ಯಾಕೆ ಹಂಗೆ ಬಿರುಕು ಬಿಟ್ಟಿದೆ ಇವತ್ತಿನ ತನಕ ನಮ್ಮ ಕಲ್ಪನೆ ಇಲ್ಲ. ಇರಲಿ, ಅದನ್ನು ಹೊಂದಿಸೋ ಕೆಲಸ ಬೇಕಾದ್ರೆ ಮಾಡೋಣ. ಎಲ್ಲಿ ಸಂಗೀತ ಕಾರ್ಯಕ್ರಮ ಇರ್ತದೆ ಅಲ್ಲಿ ಸಾಮವೇದ ಪಂಡಿತರು ಬಂದು ಕೊಡಬೇಕು. ಅಥವಾ ಸಾಮವೇದವನ್ನು ಹಾಡುವಾಗ ಅಲ್ಲಿ ಸಂಗೀತಗಾರರು ಕೂತ್ಕೊಂಡು ಕೇಳಬೇಕು. ಇವತ್ತಿನ ತನಕ ಯಾರಾದರೂ ಸಾಮವೇದ ಓದ್ದವ್ರನ್ನ ತಂದು ಸಂಗೀತ ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಕೊಳ್ಳೋದಾಗಲಿ, ಒಂದು ಉದ್ಘಾಟನೆ ಅಂತ ಮಾಡೋ ಕಾಲಕ್ಕೆ ಯಾರೋ ಒಬ್ಬ DC ನೋ ACP ನೋ ಯಾರೋ ಒಬ್ಬರು ಸರ್ಕಾರಿ ನೌಕರದವ್ರನ್ನ ಕರೆದು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಕಾರ್ಯಕ್ರಮ ಮಾಡ್ತಾರೆ. ಸಾಮವೇದ ಪಂಡಿತರ ಕೆಲಸಂಗಿಲ್ಲ, ಯಾಕಂದ್ರೆ ಸಂಗೀತಕ್ಕೆ ಅವರೇ ಪ್ರಧಾನ. ಇದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಮರೆತು ಬಿಟ್ಟಂತಹ ಒಂದು ಅಪಚಾರ ಅಂತ ನಾನು ಅಂದ್ಕೊಳ್ತೀನಿ. ಈ ವೇದಿಕೆಯಿಂದ ಅದನ್ನು ಹಂಚಿಕೊಳ್ತೀನಿ. ಇನ್ನು ಸಾಮವೇದದಿಂದ ಸಂಗೀತ ಹೇಗೆ ಬಂತು ಅಂದರೆ, ವೇದದಲ್ಲಿ 3 ಸ್ವರ ನಿಮಗೆಲ್ಲ ಗೊತ್ತು. ಉದಾತ್ತ, ಅನುದಾತ್ತ, ಸ್ವರಿತ. ಈ 3 ಸ್ವರಗಳು ವೇದದಲ್ಲಿ ಇದೆ. ಏತತ್ಸಾಮಗಾಯನ್ನಾಸ್ತೆ ಹಾ ಊಹಾ ಊಹಾ ಊ. ಇದು ಮೇಲಿನ ಉದಾತ್ತ, ಕೆಳಗಿನ ಸ್ವರ ಅನುದಾತ್ತ, ಸಮದಲ್ಲಿ ಏನು ಹೇಳ್ತೀವಿ ಸ್ವರಿತ. ಈ 3 ಸ್ವರಗಳು ಸಂಗೀತದಲ್ಲಿತ್ತು. ಅದನ್ನು ಸಾಮವೇದವರು ಹಾಡ್ತಾ ಇದ್ದರು. ಮುಂದೆ ಉಚ್ಚೌ ನಿಷದಗಾಂಧಾರೌ ನೀಚೌ ವೃಷಭದೈವತೌ ಶೇಷಾಸ್ತು ಸ್ವರಿತಾಜ್ಞೇಯಾ ಷಡ್ಜ ಮಧ್ಯಮ ಪಂಚಮಾಹ ಅಂತ ಒಂದು ಶ್ಲೋಕ. ವೇದದಿಂದ ಹೇಗೆ ಈ ಸರಿಗಮ ಪದನಿ ಬಂತು ಅಂತ ಅನ್ನೋದನ್ನು ಹೇಳ್ತಾರೆ. ಉದಾತ್ತದಿಂದ ನಿಷದ ಗಾಂಧಾರು ನೀ ಮತ್ತು ಗ ಉದಾತ್ತದಿಂದ ಬಂದದ್ದು. ನೀಚೌ ಅಂದರೆ ಅನುದಾತ್ತ ಅಂತ ಏನು ಹೇಳ್ತೀವಿ. ಋಷಭ ದೈವತೌ ರಿ ಮತ್ತು ಧ ಇವೆರಡು ಕೆಳಗಿಂದ ಬಂದದ್ದು, ಅನುದಾತ್ತದಿಂದ ಬಂದದ್ದು. ನಡುವ ಸ್ವರಿತ ಅಂತ ಏನು ಹೇಳ್ತಾರೆ ಅಲ್ಲಿ ಷಡ್ಜ ಮಧ್ಯಮ ಪಂಚಮಾಹ ಸ ಮ ಮತ್ತು ಪ ಈ 3 ಈ ರೀತಿಯ 7 ಸ್ವರಗಳು ಸಂಗೀತದಿಂದ ಬಂದಿದೆ. ಇದನ್ನು ಇಟ್ಟುಕೊಂಡು ಪುರಂದರದಾಸರು ಅಥವಾ ಅನೇಕ ಹರಿದಾಸ ವರೇಣ್ಯರು ಹಾಡುಗಳನ್ನು ಬರೆಯುವಾಗ ಪಲ್ಲವಿ ಅನುಪಲ್ಲವಿ ಅಂತ ಇಟ್ಟುಕೊಂಡು ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ. ಇನ್ನೊಂದು ಕ್ರಮ ಇದೆ, ಪಂಚಧಾತುಗಳು ಅಂತ ಹೇಳ್ತಾರೆ ಅದಕ್ಕೆ. ಉದ್ಗ್ರಾಹ ಪ್ರಥಮೋ ಭಾಗ, ಆಭೋಗಸ್ತು ಅಂತಿಮೋ ಮತಃ, ಆಭೋಗ ಅಂತಿಮೋ ಮತಃ. ಉದ್ಗ್ರಾಹ ಪ್ರಥಮೋ ಭಾಗ, ಆಭೋಗ ಅಂತಿಮೋ ಮತಃ. ಈ 5 ಧಾತುಗಳಲ್ಲಿ ಧಾತು ಮಾತು ಅಂತ ಒಂದಿದೆ. ಧಾತು ಅಂದರೆ ಪದ್ಧತಿ, ಮಾತು ಅಂದರೆ ಶಬ್ದಗಳು. ಈ ಶಬ್ದಗಳನ್ನು ಧಾತುವಿನಲ್ಲಿ ಸೇರಿಸಿ ಹೇಳುವಂಥ ಕ್ರಮ. ಉದ್ಗ್ರಾಹ ಮತ್ತು ಆಭೋಗ 2 ಸೇರಿ ಉಗಾಭೋಗ ಅಂತ ಒಂದು ಪ್ರಕಾರವನ್ನು, ಹೊಸ ಪ್ರಕಾರವನ್ನು ಕನ್ನಡದಲ್ಲಿ ತಂದರು. ಸಂಸ್ಕೃತದಲ್ಲಿ ಉದ್ಗ್ರಾಹ ಮತ್ತು ಆಭೋಗ ಅಂತ ಶಬ್ದ ಇದೆ. ಅವೆರಡನ್ನು ಸೇರಿಸಿ ಕನ್ನಡದಲ್ಲಿ ಉಗಾಭೋಗ ಅಂತ ಮಾಡಿ. ಈ ಉಗಾಭೋಗದಲ್ಲಿ ಏನಿರ್ತದೆ ಸಣ್ಣ ಪದ್ಯಗಳನ್ನು ಹೇಳುವಂಥದ್ದು. ರಾಮ ಎಂದರೆ ಭಾಗ್ಯಕ್ಕೆ ಕಾರಣ, ಕೃಷ್ಣ ಎಂದರೆ ಕಷ್ಟ ನಿವಾರಣ, ಗೋವಿಂದ ಎಂದರೆ ಪವಿತ್ರ ತೀರ್ಥ ಸ್ನಾನ, ಇದೇ ನಾವು ಪುರಂದರ ವಿಠಲನಿಗೆ ಕೊಡುವ ಮಾನ. ಒಂದು ಉಗಾಭೋಗ ಅಂಕಿತವನ್ನು ಇಟ್ಟುಕೊಂಡು ಉಗಾಭೋಗ ಅಂದರೆ ಉದ್ಗ್ರಾಹ ಮತ್ತು ಆಭೋಗ ಈ ಕ್ರಮದಲ್ಲಿ ಬಂತು. ಇನ್ನೊಂದು ಸುಳಾದಿ ಅಂತ ಒಂದು ಪ್ರಕಾರ ಇದೆ. ಹಾಡಿನ ಬಗ್ಗೆ ತಮಗೆಲ್ಲ ಗೊತ್ತು. 3 ನುಡಿ ಇರ್ತವ ಅಥವಾ 7 ನುಡಿ ಇರ್ತವ, 5 ನುಡಿ ಇರ್ತದೆ. ಅದೆಲ್ಲ ಪ್ರಕಾರಗಳು ಗೊತ್ತಿದ್ದರಿಂದ ಅದರ ಬಗ್ಗೆ ನಾನು ಹೆಚ್ಚು ಹಾಡಿನ ಬಗ್ಗೆ ಮಾತಾಡೋದಿಲ್ಲ. ಆದರೆ ಸುಳಾದಿ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಈ ಸುಳಾದಿ ಎಲ್ಲಿಂದ ಬಂತು ಅಂತ ಒಂದು, ಅದಕ್ಕೆ ವೆಂಕಟಮುಖಿ ಅಂತ ಒಬ್ಬ ಶಾಸ್ತ್ರ ಪಂಡಿತ. ಇವತ್ತು ನಮ್ಮಲ್ಲಿ ನೋಡ್ರಿ ಎಷ್ಟು ವಿಚಿತ್ರ ಇದೆ ಅಂದರೆ, ದಾಸ ಸಾಹಿತ್ಯವನ್ನು ಪ್ರವಚನ ಮಾಡುವಾಗ ಎಲ್ಲ ದಾಸರ ಹೆಸರು ತಗೊಳ್ತೀವಿ, ನರಹರಿ ಚಿತ್ರದಿಂದ ಹೇಳ್ಕೊಂಡು ಬರ್ತೀವಿ, ಆದರೆ ವೆಂಕಟಮುಖಿ ಹೆಸರು ತಗೊಳ್ಳೋದಿಲ್ಲ. ವಿಚಿತ್ರ ಅದು. ನಮ್ಮಲ್ಲಿ ಕೆಲವರು ಈ ಉದಾಹರಣೆಗೆ ಶಬ್ದಗಳ ನಿರ್ವಚನ ಅಂತ ಇರ್ತದೆ. ನಿರ್ವಚನ ಅಂದರೆ ಎಟಮಾಲಜಿ ಅಂತ, ಎಟಮಾಲಜಿಕಲ್ ಮೀನಿಂಗ್ ಅಂತ ಹೇಳ್ತೀವಿ. ಒಂದು ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ಅದರಲ್ಲಿ ಒಳ ಅರ್ಥ ಅಂತ ಒಂದು ಇರ್ತದೆ. ಉದಾಹರಣೆಗೆ ಸಮುದ್ರ ಅಂತ ನಾವು ಹೇಳ್ತೀವಿ. ಸಮುದ್ರ ಅಂದರೆ ಏನು? ಸಮುದ್ರ ಅಂದರೆ ಸಾಗರ. ಗೊತ್ತಿಲ್ಲನ್ರಿ ಆಚಾರ ಅಂತ ಬೈದ್ಬಿಟ್ಟು ನಮ್ಮನ್ನ ಬೈದ್ಬಿಡ್ತಾರೆ. ಸಮುದ್ರ ನೋಡಿಲ್ಲನ್ರಿ, ಸಮುದ್ರ ಅಂದ್ರೆ ಯಾಕೆ ಗೊತ್ತಿಲ್ಲರಿ, ಸಮುದ್ರ ಅಂತ ನಾವು ನೋಡ್ತಾರೆ. ನಾವು ಕೇಳಿದ್ದೇನಂದ್ರೆ ಸಮುದ್ರ ಈ ಶಬ್ದದ ನಿರ್ವಚನ ಏನು, ಎಟಮಾಲಜಿಕಲ್ ಮೀನಿಂಗ್ ಏನು ಅಂತ ನೋಡಿದಾಗ ಅದನ್ನು ಯಾಸ್ಕಾಚಾರ್ಯರು ಅಂತ ಒಬ್ಬರು ಆಚಾರ್ಯ, ಯಾಸ್ಕಾಚಾರ್ಯರು ನಿರುಕ್ತ ಶಾಸ್ತ್ರವನ್ನು ಬರೆದಾರ. ಅವ್ರು ಹೇಳ್ಯಾರ, ವೇದಕ್ಕೆಲ್ಲ ಅರ್ಥ ಬರೆದಾರ. ನಮ್ಮಲ್ಲಿ ಪ್ರವಚನ ಮಾಡುವಾಗ ಇಂಥ ಆಚಾರ್ಯರ ಬಗ್ಗೆ, ನಾವು ಉಳಿದ ಆಚಾರ್ಯರ ಬಗ್ಗೆ ಎಲ್ಲ ಮಾತಾಡ್ತೀವಿ, ಯಾಸ್ಕಾಚಾರ್ಯ ಹೆಸರೇ ತಗೊಳ್ಳೋದಿಲ್ಲ. ಅದು ನಾನು ಹೇಳೋದು. ಪಾಣಿನಿ ಮತ್ತು ಕಣಾದ, ಈ ಯಾಸ್ಕಾಚಾರ್ಯರು, ಆರ್ಯಭಟ, ಇವು ಅನೇಕ ಜನ ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾರೆ. ಸಂದರ್ಭಾನುಸಾರವಾಗಿ ಆದರೂ ಅವರ ಹೆಸರನ್ನು ಉಲ್ಲೇಖ ಮಾಡಬೇಕಾಗಿತ್ತು ಅನ್ನೋದು ನನ್ನ ವಿನಮ್ರವಾದ ವಿನಂತಿ ಅಷ್ಟೇ.
ಆದ್ದರಿಂದ ಇಲ್ಲಿ ನಾನು ಹೇಳ್ತೀನಿ ಅಷ್ಟಾಚಾರ ಏನು ಮಾಡಿದ್ರು ಅಂತ. ಸಮುದ್ರ ಅಂದರೆ ಏನು? ಸಮ್ ಅಂತ ಒಂದು ಶಬ್ದ, ಉತ್ ಅಂತ ಒಂದು ಶಬ್ದ, ದ್ರ ಅಂತ ಒಂದು ಶಬ್ದ, ಮೂರು ಸೇರಿದರೆ ಸಮುದ್ರ. ಸಮ್, ಉತ್, ದ್ರ ಇವು ಮೂರು ಸೇರಿದರೆ ಸಮುದ್ರ. ಸಮ್ ಅಂದ್ರೆ ಏನು? ಚೆನ್ನಾಗಿ ಹರಿಯುತ್ತದೆ ಅಂತ ಅರ್ಥ. ಸಮುದ್ರ ಹೆಂಗೆ ಹರಿಯುತ್ತದೆ ಅಂದರೆ ಸಮ್ ಚೆನ್ನಾಗಿ ಹರಿಯುತ್ತದೆ. ಉತ್ ಅಂದರೆ ಎತ್ತರವಾಗಿ ಹರಿಯುತ್ತದೆ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಭಾಳ ದೊಡ್ಡ ದೊಡ್ಡ ಎತ್ತರ ಬರ್ತಾವೆ, ಅದಕ್ಕೆ ಸಮ್ ಉತ್. ದ್ರ ಅಂದರೆ ಹರಿಯುತ್ತದೆ, ದ್ರವತಿ, ದ್ರವತಿಯಿಂದ ಹರಿಯುತ್ತದೆ. ಅದಕ್ಕೆ ಚೆನ್ನಾಗಿ ಎತ್ತರವಾಗಿ ಯಾವುದು ಹರಿಯುತ್ತದೆ ಅದು ಸಮುದ್ರ ಅಂತ ಅಷ್ಟಾಚಾರಗಳು. ಇದಕ್ಕೆ ನಿರ್ವಚನ ಅಂತ ನಾವು ಹೇಳ್ತೀವಿ. ಹೀಗೆ ಅನೇಕ ಕ್ರಮಗಳನ್ನು ನೋಡುವಾಗ ಅನೇಕ ಜನ ವಿದ್ವಾಂಸರು, ಪಂಡಿತರು ಈ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಈ ತರಹದ ದಾಸ ಸಾಹಿತ್ಯ ಇರಲಿ ಅಥವಾ ಇನ್ನೂ ಅನೇಕ ಸಾಹಿತ್ಯಗಳಿರಲಿ ಅವನ್ನೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಛಂದಸ್ಸು ಮತ್ತು ವೃತ್ತ, ಆನಂತರದಲ್ಲಿ ವ್ಯಾಕರಣ, ಅಲಂಕಾರ ಇವೆಲ್ಲ ಬೇಕಾಗ್ತದೆ. ಇವು ಯಾವುವು ಇಲ್ಲ ದಾಸರ ಸಾಹಿತ್ಯ ಇತ್ತು ಅಂತ ಯಾರೋ ಅನ್ನಬಾರ್ದು. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಅದು, ಹಾಡೇನು ನಾವು ಬರಿತೀವಿ ಕನ್ನಡದಾಗ ಬರೆಯೋದೇನು ಅಂದರೆ ದಾಸರೆಲ್ಲ ಕೇವಲ ಏನೋ ಕನ್ನಡದಲ್ಲಿ ಪದಪದ್ಯಗಳನ್ನು ರಚನೆ ಮಾಡಿದ್ದಲ್ಲ, ಅವರಿಗೆ ಅಲಂಕಾರ ಮತ್ತು ಛಂದಸ್ಸು ಮತ್ತು ವೃತ್ತ, ಈ ಶಾಸ್ತ್ರಕ್ರಮಗಳು ಇವೆಲ್ಲ ಇಟ್ಟುಕೊಂಡು ಬರೆದಿದ್ದಾರೆ ಅನ್ನೋದ್ರ ಜ್ಞಾನ ಅವರಿಗಿತ್ತು ಅಂತ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರನ್ನ ಆ ಎತ್ತರಕ್ಕೆ ಇಡಬೇಕಾಗ್ತದೆ ಹೊರತು ಸುಮ್ಮನೇನೋ ಬರಲಾರಪ್ಪ ಅಂತ ಅನೇಕ ಜನ ಕೆಲವರು ಹಿಂದೆ ಕರ್ತಿದ್ರು, ಏನು ಕನ್ನಡ ಹಾಡು ಬರೆಯೋದೇನು ದೊಡ್ಡ ನಾವು ಬರೆಯುವುದು ಅದೇನು ದೊಡ್ಡ ವಿಷಯ ಅಂತನೋ ಒಂದು ಜನ ಇದ್ದರು. ಆದರೆ ಇವತ್ತು ಆ ಥರದ ಕಲ್ಪನೆ ಮಾಡ್ಕೊಳ್ಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಈ ಸುಳಾದಿಯ ಮೂಲ ಸುಳಿವು ಏನು? ನಾನು ಮೈಸೂರು ವಿಶ್ವವಿದ್ಯಾನಿಲಯದ್ದು ಇಂಟರ್ನೆಟ್ನೊಳಗೆ ನೋಡಿದೆ. ಮೈಸೂರು ವಿಶ್ವವಿದ್ಯಾನಿಲಯದ್ದು ದಾಸ ಸಾಹಿತ್ಯದ ಬಗ್ಗೆ ಲೇಖನ ಬರೆದಾರೆ. ಅದರೊಳಗೆ ಅವರು ಇಷ್ಟು ಸ್ಪಷ್ಟವಾಗಿ ಬರೆದಾರೆ, ಸುಳಾದಿಯ ವ್ಯುತ್ಪತ್ತಿಯ ಬಗ್ಗೆ, ಸುಳಾದಿಯ ಅರ್ಥದ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ ಅಂತಲೇ ಬರೋದು. ಅಂಥ ದೊಡ್ಡ ಯೂನಿವರ್ಸಿಟಿ ಅಲ್ಲಿ ಅವರಿಲ್ಲ. ಇನ್ನು ಕನ್ನಡ ಪುಸ್ತಕಗಳನ್ನು ಭಾಳ ನೋಡಿದೆ. ಯಾರ್ಯಾರು ಕನ್ನಡ ದಾಸ ಸಾಹಿತ್ಯ ಪುಸ್ತಕ ಬರೆದಾರ, PhD ಮಾಡಿದವರು ಮತ್ತು ಅದರ ಬಗ್ಗೆ ವಿಮರ್ಶೆ ಮಾಡಿದವರು ನೋಡಿದೆ. ಒಂದು ಪುಸ್ತಕದೊಳಗೂ ಸುಳಾದಿಯ ಬಗ್ಗೆ ಅದರ ವಿವರಣೆ ಸರಿಯಾಗಿ ಹೇಳಿರುತ್ತೆ. ಏನು ಹೇಳ್ಯಾರ ಅಂತ ಮುಂದೆ ಹೇಳ್ಬಿಡ್ತೀನಿ. ಸುಳುವಿನ ಹಾದಿ ಅಂತ ಬರೋದು, ಇನ್ನೇನು ಬರ್ಕೋದು. ಸುಳು ಏನು ಸುಳು ಕೊಡ್ಲಿಕ್ಕೆ ಕೊಟ್ಟಿದ್ದು ದಾಸರಂತ. ಸುಳುವಿನ ಹಾದಿ ಸುಳಾದಿ. ಅಲ್ಲಿ ಹಾದಿ ಶಬ್ದ ಇಲ್ಲ, ಆದಿ ಅದು. ನೀವು ಸುಳಾದಿ ಎಂದು ಬಿಡಿಸಿದರೆ ಹಾ ಬರಂಗೇ ಇಲ್ಲ, ಹಕಾರ ಇಲ್ಲ. ಎಲ್ಲಿ ಹೇಳ್ತಾರೆ ಸುಳಾ ಆದಿ ಅಂತ ಎಲ್ಲಿ ಹೇಳ್ತಾರೆ ನೀವು? ಸುಳಾದಿ ಆದಿ ಹೇಳಬೇಕಷ್ಟೇ. ಅದಕ್ಕಾಗಿ ಸರಿಯಾಗಿ ನಾವು ವಿಚಾರ ಮಾಡಿದಾಗ ಈ ವೆಂಕಟಮುಖಿ ಮೊದಲಾದ ಗ್ರಂಥಗಳನ್ನು ನೋಡಿದಾಗ ಗೊತ್ತಾಗ್ತದೆ. 7 ತಾಳಗಳ ಒಂದು ಪದ್ಧತಿಯನ್ನು ಸೂಡ ಅಂತ ಬರ್ತದೆ. 7 ತಾಳಗಳ ಒಂದು ಪದ್ಧತಿಯನ್ನು ಸೂಡ ಅಂತ ಕರೀತಾರೆ. ಸೂಡ ಅಂದರೆ ಕೋಸುಂಬರು ಸೂಡ ಮತ್ತು ಆ ಸೂಡು ಬೇರೆ. ಅದು ಬಹುಶಃ ಇಷ್ಟು ಕೋತುಂಬರಿಗಳನ್ನು ಸೇರಿಸಿ ಕಟ್ಟಿದ್ದಕ್ಕೆ ಸೂಡು ಅಂತ ಹಾಂ, ಒಂದಿರಂಗಿಲ್ಲ. ಒಂದಕ್ಕೆ ಸೂಡು ಅಂತೀರ ನೀವು? ಒಂದೇ ಒಂದು ಎಳಿ ಕೊಟ್ಟು ಸೂಡು ತೋಡ್ರಿ ಅಂದ್ರೆ ಯಾರು ಅನ್ನಂಗಿಲ್ಲ. ಗುಂಪಿದ್ರೆ ಸೂಡು. ಹಂಗೆ 7 ತಾಳಗಳ ಗುಂಪಿಗೆ ಇದನ್ನು ಸೂಡಂತ ಬರೆದಿರ್ಬೋದು. ನಾವು ಅದನ್ನು ಅರ್ಥ ಮಾಡೋಣ. ಒಂದು ನಮ್ಮ ಸಣ್ಣ ಅರ್ಥದೊಳಗೆ ನಮಗೆ ಗೊತ್ತಿರೋ ಭಾಷೆಯಲ್ಲಿ ನೋಡೋಕ್ಕಾದ್ರೆ ಇದು ಸೂಡು ಕಟ್ಟಿರ್ತಾರೆ ಅಂತಲೂ ಹೇಳ್ಬೋದು. ಏನು ಸೂಡ ಅಂದರೆ 7 ತಾಳಗಳ ಪರಿಚಯ ಎಲ್ಲಿ ಸಿಗ್ತದೋ, ಎಲ್ಲಿ ನಾವು 7 ತಾಳಗಳನ್ನು ಒಂದೇ ಸಲ ಹಾಡ್ತೀವೋ. ಯಾಕಂದರೆ ದೇವರ ನಾಮಗಳನ್ನು ಹಾಡುವಾಗ ಒಂದೇ ತಾಳದಲ್ಲೇ ಹಾಡ್ತೀವಿ. ಜಂಪೆ ತಾಳ. ಈಗ ಕೈಲಾಸ ವಾಸ ಗೌರೀಶ ಈಶ ಈ ತಾಳ ಹಾಡ್ತೀವಲ್ಲ, ಇದು ಪೂರ್ಣ ನುಡಿ ಮುಗಿಯೋ ತನಕ ಅದೇ ತಾಳದೇ ಇರ್ತದೆ. ತಾಳ ಚೇಂಜ್ ಆಗೋದಿಲ್ಲ. ಅದರ ಸುಳಾದಿಯೊಳಗೆ 7 ತಾಳಗಳು ಬದಲಾಗ್ತವೆ. 7 ತಾಳಗಳನ್ನು ಒಂದೇ ಕಡೆಗೆ ಹೇಳುವ ಈ ಕ್ರಮವನ್ನು ಸೂಡಕ್ರಮ ಅಂತ ಹೇಳಿದರು. ಅಲ್ಲಿ ಯಾವ ಯಾವ ತಾಳಗಳನ್ನು ಬಳಸಿದ್ದಾರೆ ಅಂತ ಆಚಾರ್ಯ ನೀವು ಕನ್ನಡದಲ್ಲಿ ಹೇಳಿದ್ರು ನಾವು ಕೇಳೋದಿಲ್ಲ. ಎಲ್ಲಾದರೂ ಆಧಾರ ಇದೆಯಾ ಅಂತ ಕೇಳಿದರೆ ಧ್ರುವಕೋ ಮಂಡಕಶ್ಚೈವ ರೂಪಕೋ ಝಂಪಕಸ್ತತ ತ್ರಿಪುಟಶ್ಚ ಅಡ್ಡತಾಲಾಖ್ಯ ಏಕತಾಲ ಇತಿ ಕ್ರಮ ಅಂತ ಸಂಸ್ಕೃತ ಶ್ಲೋಕದಲ್ಲಿ ಬರೆದಿಟ್ಟಿದ್ದಾರೆ. ಧ್ರುವ ತಾಳ, ಮಟ್ಟ ತಾಳ, ರೂಪಕ ತಾಳ, ಜಂಪೆ ತಾಳ, ತ್ರಿಪುಟ ತಾಳ, ಏಕತಾಳ, ಆದಿತಾಳ. ಈ 7 ತಾಳಗಳನ್ನು ಬಳಸಿಕೊಂಡವರು ಹರಿದಾಸರು. ಹರಿದಾಸರು 7 ತಾಳಗಳನ್ನು ಬಳಸಿ ಇದಕ್ಕೇನಂದ್ರು ಸೂಡ. ಸೂಡ ಅಂದರೆ 7 ತಾಳಗಳ ಒಂದು ಗುಂಪು. ಸಪ್ತತು ಸೂಡಾದಿರಿತ್ಯುಕ್ತೋ ಸಪ್ತ ಸೂಡಾದಿರಿತ್ಯುಕ್ತೋ ಲಕ್ಷಣ ಕೋವಿದೈಹಿ ಏತಾನ್ ಧ್ರುವಾದಿಕಾನ್ ತಾಲಾನ್ ಸೂಲಾದಿ ಸೌಜ್ಞಕಾನ್. ಪ್ರಮಾಣಬದ್ಧವಾಗಿ ಹೇಳಬೇಕಾದ್ರೆ ಸೂಡ ಅನ್ನುವಂತಹ ಅದ್ಭುತವಾದ ಈ ಒಂದು ಹೆಸರನ್ನು
ಅವರು ಆಗಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಇನ್ನು ಸೂಡ ಆದಿ ಏನಾಗ್ತದೆ ಕೂಡಿಸಿದ್ರೆ? ಸೂಡಾದಿ ಆಗಬೇಕು, ಸುಳಾದಿ ಯಾಕಾಯ್ತು? ಇದೇ ಸಮಸ್ಯೆ ಬಂದದ್ದು ಕನ್ನಡದವರಿಗೆ. ಕನ್ನಡದ ದಾಸ ಸಾಹಿತ್ಯದವರು ಎಷ್ಟು ತಲೆ ಹೊಡ್ಕೊಂಡ್ರು ಅವ್ರಿಗೆ ಗೊತ್ತಾಗಲಾರದ ವಿಷಯ ಯಾವುದು ಅಂದರೆ ಸೂಡಾದಿ ಇದ್ದದ್ದು ಸೂಳಾದಿ ಹಂಗಾತು ಅಂತ ಇನ್ನೂವರೆಗೂ ಗೊತ್ತಾಗೋದು. ಅದು ಗೊತ್ತಾಗಬೇಕಾದ್ರೆ ಸಂಸ್ಕೃತ ಅಧ್ಯಯನ ಮಾಡಬೇಕಾಗ್ತದೆ, ವ್ಯಾಕರಣ ಓದಬೇಕಾಗ್ತದೆ, ಪಾಣಿನಿ ವ್ಯಾಕರಣ ಓದಬೇಕು. ಅಂದರೆ ಸಂಸ್ಕೃತದ ಸಹಾಯ ಇಲ್ಲದೆ ಕನ್ನಡ ಸಾಹಿತ್ಯ ಓದಲಿಕ್ಕಾಗೋದಿಲ್ಲ. ಇನ್ನೂ ತಿಳ್ಕೊಳ್ಬೋದು, ಸಂಸ್ಕೃತದ ಸಹಾಯ ಇಲ್ಲದೆ ಕನ್ನಡದ ದಾಸ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಸತ್ಯ ಸಂಗತಿ. ಅವರೇನು ಮಾಡಿಬಿಟ್ರು ಕನ್ನಡದವರು, ಕೆಲವರು ನಮ್ಮವರಲ್ಲ, ಈ ಬ್ರಾಹ್ಮಣ ವರ್ಗದವರಲ್ಲ, ಇತರೆಯವರು ಏನಂದ್ರು ಆ ಸಂಸ್ಕೃತವನ್ನು ದ್ವೇಷ ಮಾಡೇ ದಾಸ ಸಾಹಿತ್ಯ ಬಂತು ಅಂತ ಹಿಂಗೆ ಬರಲಿಕ್ಕೆ ಹೋಗ್ತಾರೆ. ಇನ್ನೇನು ಹೇಳಬೇಕು? ನಮ್ಮ ಒಂದೆರಡು ವರ್ಗ ಬೇರೆ ಮಾಡಬೇಕು ಅಂತ ಅವ್ರ ಪ್ರಯತ್ನ. ನಾವು ಹಂಗಲ್ಲ, ಒಂದಕ್ಕೊಂದು ಆಧಾರ ಆಧೇಯ ಅದ್ಭುತವಾದದ್ದು. ಈಗ ಆ ನಿರ್ಣಯ ಮಾಡಿಬಿಡೋಣ, ಸುಳಾದಿ ಶಬ್ದದ ಅರ್ಥ ಏನು ಅಂತ. ಎಲ್ಲಿ ಢಕಾರ ಇದೆಯೋ ಇನ್ನೊಂದು ಲಕಾರವನ್ನು ಸೇರಿಸಬೇಕು. ಯಾಕಂದ್ರೆ ದಳಯೋರ ವೇದ ಅಂತ ಸೂತ್ರ ಸಂಸ್ಕೃತ ವ್ಯಾಕರಣದಲ್ಲಿ. ದಳಯೋರ ವೇದ, ಡಕಾರಕ್ಕೂ ಲಕಾರಕ್ಕೂ ಭೇದ ಇಲ್ಲ ಅಂತ ಸೂತ್ರ ಇದೆ. ಇದು ಸರಳವಾಗಿ ಹೇಳಬೇಕಂದ್ರೆ ಎಲ್ಲಿ ಬ್ಯಾಡ ಅಂತೀವಿ ನೋಡ್ರಿ ನಾವು, ಈಗ ನಾವು ಕನ್ನಡ ಅಂತೀವಿ ಬ್ಯಾಡ, ನಾವು ಬ್ಯಾಡಪ್ಪ ಅಂತ ನಾವು ಅಂತೀವಿ, ಬ್ಯಾಡ ಅಂತೀವಿ. ಸಣ್ಣ ಮಕ್ಕಳಿಗೆ ಅನಿಸ್ರಿ ಅವು ಬ್ಯಾಡ ಅಂತ, ಡಲ್ಲಿ ಬರಂಗಿಲ್ಲ ಅವು, ಅವೇನಂತವ ಬ್ಯಾಡ ಅಂತ. ನಾವು ಬ್ಯಾಡ ಅಂದ್ರೆ ಅವು ಬ್ಯಾಡ ಅಂತ. ಯಾಕಂತ ಗೊತ್ತನ? ಡ ಅಲ್ಲಿ ಬರಂಗಿಲ್ಲ, ಲ ಅಂತವು. ಸಂಸ್ಕೃತದಲ್ಲಿ ದಲಯೋರ ಭೇದ ಅಂತ ಒಂದು ಸೂತ್ರ ಅದು. ಅಂದ್ರೆ ಈ ವ್ಯಾಕರಣ ಸೂತ್ರ ಮಕ್ಕಳಿಗೆ ಗೊತ್ತದ, ನಮ್ಗೆ ಗೊತ್ತಿಲ್ಲ. ಸಮಸ್ಯೆ ಹುಟ್ಟಿದ ಮಕ್ಕಳಿಗೆ ನಾಲಿಗೆಯಿಂದ ತೊದಲು ಮಾತಾಡುವಾಗ ಡ ಲ ಎರಡು ಒಂದ ಅಂತ ಹೇಳ್ಕೊಡ್ತಾವ ನಮಗೆ. ದಲಯೋರ ವೇದ ಹೆಂಗೋ ಹಂಗ ದಳಯೋರ ವೇದ. ವೇದದಲ್ಲಿ ಇದು ಬಂದಿದೆ. ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನದಾತಾವಂ. ಅಗ್ನಿ ಸೂಕ್ತಕ್ಕ ಪ್ರಾರಂಭದಲ್ಲಿ ಅಗ್ನಿವೀಳೆ ಏನರ್ಥ? ಅಗ್ನಿಂ ಈಳೆ, ಅಗ್ನಿಯನ್ನು ಈಳೆ ಎಂದು ಸ್ತೋತ್ರ ಮಾಡುತ್ತೇನೆ. ಈಳೆ ಅನ್ನೋದನ್ನ ವ್ಯಾಕರಣಕಾರ ಈಡೆ ಅಂತ ಹೇಳ್ತಾರೆ. ಅರ್ಥವರಿಯೋ ಏನು ಹೇಳ್ತಾರೆ? ಅಗ್ನಿಂ ಈಡೆ, ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ, ಈಡೆ ಹೇಳ್ತಾರೆ. ಮತ್ತೆ ಡ ಅಂತ ಹೇಳಲ್ಲ ಅಂದ್ರೆ ಡಳಯೋರ ಭೇದ ವ್ಯಾಕರಣ ಸೂತ್ರ. ಇಲ್ಲಿ ನೀವು ಸುಳಾದಿ ಅಂತ ನೋಡಿ, ಸೂಡ ಆದಿ ಸೂಡಾದಿ, ಸೂಳ ಡ ತೆಗಿರಿ ಳ ಹಿಡಿರಿ, ಆದಿ ಸೂಳಾದಿ ಆಯ್ತಲ್ಲ. ಆದ್ದರಿಂದ ಸೂಳಾದಿ ಇರೋದು ಅದು ಸೂ ಅಲ್ಲಿ ಬರಂಗಿಲ್ಲ. ಸಾಮಾನ್ಯವಾಗಿ ನಾವೇನು ಮಾಡ್ಬಿಡ್ತೀವಿ, ಫಾಸ್ಟ್ ಅನ್ನೋ ಕಾಲಕ್ಕೆ ಸೂಳಾದಿ ಸುಳಾದಿ ಅಂದ್ಬಿಡ್ತೇವೆ. ಹೃಸ್ವ ಮಾಡೋದು ಒಂದು ಪದ್ಧತಿ. ಹೂ ಬಳ್ಳಿ ಅಂತ ಇರ್ತೀರಪ್ಪ, ಹುಬ್ಬಳ್ಳಿಯಾಗ ಕೂತೀಗ. ಯಾಕೆ ಹೂ ಬಳ್ಳಿ ಅಂತ ಯಾಕಂದ್ರೆ ನೀವು ಅಂದ್ರೆ ಅನ್ನೋ ಮುಂದೆ ಹೂ ಆಗ್ತದೆ, ಸಣ್ಣ ಆಗ್ತದೆ, ಅದು ರೂಢಿ. ಹಾಗಾಗಿ ಸೂಳಾದಿ ಇದ್ದದ್ದೇನಾಯಿತು ಸುಳಾದಿ ಅಂತ. ಇದು ಶಾಸ್ತ್ರ ಪ್ರಕಾರ ಪುರಂದರದಾಸರಿಗಿಂತ ಮೊದಲು ಶ್ರೀಪಾದರಾಜರಿಂದ ಪ್ರಾರಂಭ ಮಾಡಿಕೊಂಡು ಸುಳಾದಿ ಕ್ರಮವನ್ನು ತಂದಿದ್ದಾರೆ. ವಿಜಯದಾಸರ ಕಾಲದಲ್ಲಿ ವಿಶೇಷವಾಗಿ ಸುಳಾದಿ ಹೆಚ್ಚು ಪ್ರಚಾರಕ್ಕೆ ಬಂತು. ಗೋಪಾಲದಾಸರು ಸುಳಾದಿಗಳು ಇವೆ, ಜಗನ್ನಾಥದಾಸರು ಬರೆದಿದ್ದಾರೆ, ಅನೇಕ ದಾಸರು ಸುಳಾದಿಗಳನ್ನು ಬರೆದಿದ್ದಾರೆ. ಸುಳಾದಿ ಕ್ರಮ ಹೆಂಗಿರ್ತದೆ ಅಂತ ಸ್ವಲ್ಪ ನೋಡೋಣ. ಅಂದರೆ ದಾಸ ಸಾಹಿತ್ಯ ಪರಿಚಯ ಮಾಡ್ಕೊಳ್ಬೇಕಲ್ಲ ನಾವೀಗ. ಧ್ರುವತಾಳ ಪಂದೀವಲಿ ಸೋದತ ಒಂದೇ ಮನದಿ ಸ್ತಂಭ ಮಂದಿರ ಮಾನವಿ ದಾಸಾರ್ಯರ ಮಂದ ಮಾನವ ಕೇಳು ವಂದಿಸಿ ಸೇವಿ ಪರ ಬಂಧನ ಪರಿಹರಿಸಿ ಮನದಾಭಿಷ್ಟ ತಂದು ಕೊಡುವುದಕ್ಕೆ ಮಂದಾರ ಪೂಜಾದಂತೆ ಬಂದಿಲ್ಲಿ ನಿಂದಿಹಾರೆಂದು ತಿಳಿಯೋ. ಚಂದಾಗಿ ಇವರು ದಯದಿ ಕಣ್ತೆರೆದು ನೋಡಿದರೆ ಬೆಂದು ಪೋಪವು ದೋಷ ವೃಂದವೆಲ್ಲ. ಇದು ಧ್ರುವತಾಳದ ಒಂದು ಪದ್ಧತಿ. ಸ್ವಲ್ಪ ತೋರಿಸ್ತೇನೆ ಅಂತೇಳಿ. ಆಮೇಲೆ ಅಟ್ಟತಾಳ ತೊರಮಾಟತಿ ಜನಿಸಿ ವರವೇಂದ್ರನೊಲಿಸಿ ಮರುತಾಗ ಮಗಳಿಸಿ ತುರು ರಕ್ಷಕದಾಸ ವರಿಯರ ಕರುಣದಲ್ಲಿ ಶರದಿಯ ಭಾಗದಲ್ಲಿ ಧರಣಿ ಪವಿಟಲೆಂಬ ಸುರುಚಿರದಂಕಿತವ ದೊರಕಿಸಿ ಪ್ರಾಕೃತದಿ ಕರುಣಾಕರ ಶ್ಯಾಮ ಸುಂದರ ವರ್ಣಿಸಿದ ಪರಮ ಭಾಗವತರ ನೆರೆ ನಂಬುನಿರುತ. ರೂಪಕತಾಳ ಇವರ ಸಂದರೂಷಣ ತ್ರಿವಿಡ ತಾಳ ಅಂತಾರೆ ಇದಕ್ಕೆ. ಬಹುಬಂಧ ಮೋಚನ ಇವರ ಚರಣ ಸ್ಮರಣ ಗಂಗಾ ಸ್ನಾನ ಇದೊಂದು ತಾಳ. ಇನ್ನೊಂದು ತಾಳ
ಧಾರುಣಿ ಸುರರ ಉದ್ಧಾರ ಗೋಸುಗವಾಗಿ 3 ಈರಾರು ಚಾರು ಲಕ್ಷಣವುಳ್ಳ ಭಾರತೀ ಪದೆಯಂತೆ ತೋರುವ ಕಾಯುವ ಶೌರಿಕ ತಾಮೃತ ಸಾರ ಸುಗ್ರಂಥವ ತಾರಚಿಸಿದ ಉಪಕಾರವು ವರ್ಣಿಸಲಾರಿಂದ ಸಾಧ್ಯವು ಪಾರಾಯಣ ಪ್ರತಿವಾರ ಬಿಡದೆ ಮಾಡಿ ಸಾರಲೇನು ಸಂಸಾರ ಶರದಿಯಿಂದ ಪಾರಾಗಿ ಸದ್ಭಕ್ತಿ ಪಾರಮಾರ್ಥಿಕ ಜ್ಞಾನ ವೈರಾಗ್ಯ ಪಡೆಯುತ್ತ ನಾರದ ನಮಿತ ಶ್ರೀ ಶ್ಯಾಮಸುಂದರ ವಿಠ್ಠಲನ ಹೃದಯದಳು ಸೂರ್ಯಗೊಂಬೋ ಸುಖೀ. ಈತನ ಭಜಿಸಲು ಯಾತನೆಗಳು ಇಲ್ಲ, ಈತನ ಸೇರಲು ಯಾತರ ಭೀತಿಯು, ಈತನ ಹೊರತಿನ್ನು ದಾತರು ನಮಗೆಲ್ಲ, ಈತನೇ ರಕ್ಷಕ, ಈತನೇ ತಾಯಿ ತಂದೆ, ಈತನೇ ಸದ್ಗುರು, ಈತನೇ ಗತಿಪ್ರದ, ಈತನೇ ಮೂಕಗೆ ಮಾತು ನುಡಿಸಿದಾತ. ಈತನ ಕ್ರಮ ಏಕತಾಳ, ಇವೆಲ್ಲ ತಾಳಗಳು ಬರ್ತದೆ. ಕೊನೆಗೆ ಜತ್ತೆ ಅಂತ ಬರ್ತದೆ ಸುಳಾದಿ ಕೊನೆಗೆ. ಈ ಮಹಿಮಾನ ಪ್ರೇಮ ಪಡೆದವರನ್ನ ಶ್ಯಾಮ ಸುಂದರ ಸ್ವಾಮಿ ಸತತ ಪೊರೆವಾ. ಈ ರೀತಿಯಾಗಿ 5 ಅಥವಾ 7 ತಾಳಗಳ ಅದ್ಭುತವಾದ ಪದ್ಧತಿಯನ್ನು ಸುಳಾದಿ ಅಂತ ಹೇಳಿದರು. ಒಂದು ಹಾಡು, ಮತ್ತೊಂದು ಸುಳಾದಿ, ಮತ್ತೊಂದು ಉಗಾವೋಗ. ಈ ಕ್ರಮದಲ್ಲಿ ದಾಸರು ನಮಗೆ ಕನ್ನಡದೊಳಗೆ ಮನೆ ಮನೆಗೆ ಬಂದು ಆ ಪದ್ಯಗಳನ್ನು ಹೇಳಿ ಮುಟ್ಟಿಸಿ ಕೊಟ್ಟಿದ್ದಾರೆ. ಇದೊಂದು ಭಾಗ. ಇನ್ನೊಂದು ಭಾಗದಲ್ಲಿ ಹೇಳಬೇಕಾದ್ರೆ ತಾಳ ಮತ್ತು ರಾಗ ಇವೆರಡನ್ನ ಹಂಚಿಕೊಂಡ್ರು. ರಾಗಗಳನ್ನು ಹೆಂಗೆ ಹಂಚಿಕೊಂಡ್ರು ಅಂದರೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಹಾಡಿದರೆ ಆ ಹಾಡಿಗೆ ಒಂದು ಅರ್ಥ ಬರ್ತದೆ ಅನ್ನೋದನ್ನು ಅವರವರ ಸಂಗೀತ ಜ್ಞಾನದಲ್ಲಿ ಬರ್ತದೆ. ಇನ್ನು 2 ಕ್ರಮ. ಒಂದು ಪುರಂದರದಾಸರು ಮಾಡಿದ ಪದ್ಯಗಳಾಗಲಿ, ಶ್ರೀಪಾದರಾಜರು ಮಾಡಿದ್ದಾಗಲಿ, ಅಥವಾ ವ್ಯಾಸರಾಜರು ಮಾಡಿದ್ದಾಗಲಿ, ಈ ಎಲ್ಲ ಪದ್ಯಗಳು ಅವರವರ ಊರುಗಳಲ್ಲಿ ಅವರವರ ಸಂಸ್ಕಾರದಂತೆ ಅವರವರ ರಾಗಗಳ ತತ್ತೆ ಹಾಡ್ಕೊತ ಹೋಗ್ಬಿಟ್ಟು, ಅದಕ್ಕೇನು ನೋ ರಿಸ್ಟ್ರಿಕ್ಷನ್. ಹಿಂಗ ಹಾಡಬೇಕು ಅಂತಿಲ್ಲ. ಉದಾಹರಣೆಗೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ದಕ್ಷಿಣಾದಿ ಮಂದಿ ಹಾಡುವಂಥ ಮಧ್ಯಮಾವತಿ ರಾಗ ಅಂತ. ಮಧ್ಯಮಾವತಿ ನಮ್ಮ ಬೃಂದಾವನಿ ಸಾರಂಗ ಅಂತ ಹೇಳ್ತೀವಿ. ಮಧ್ಯಮಾವತಿ ರಾಗದಲ್ಲಿ ಅವ್ರು ಆಡ್ತಿದ್ರು. ಹಳೆ ಮಂದಿಯಲ್ಲಿ ಹಿಂಗೆ ಆಡ್ತಿದ್ರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ಪ್ರಕಾರ ಇತ್ತು. ನಮ್ಮ ಪಂಡಿತ ವಿಜಯ ಜೋಶಿಯವರು ಬಂದು ಭಾಗ್ಯದ ಲಕ್ಷ್ಮೀ ಬರಲಿಲ್ಲ ಅಂದರೆ ಜೋರಾಗಿ ಕರ್ಕೊಂಡೇ ಬರ್ತೀನಿ ಅಂತ, ಬಾರಮ್ಮ ಬಾರಮ್ಮ, ಏನು ಅದ್ಭುತವಾದ ರೀತಿಯಲ್ಲಿ ಅದನ್ನು, ಆ ತಾಯಿಯನ್ನು ಲಕ್ಷ್ಮೀ ದೇವಿಯನ್ನು ಕರೆಯುವ ಆ ಒಂದು ರಾಗ ವಿಭಾಸ ರಾಗದಲ್ಲಿ ಅವರು ಹಾಡಿದರು. ಇದೆಲ್ಲ ನೋಡ್ತಾ ಹೋದರೆ ಪುರಂದರದಾಸರ ಹಾಡುಗಳಿಗೆ ಅಥವಾ ಹಿಂದಿನವರ ಹಾಡುಗಳಿಗೆ ಅವರದೇ ಆದಂಥ ಒಂದು ಕ್ರಮ ಕೊಡಲಿಲ್ಲ. ಯಾಕಂದರೆ ಕಂಡೀಷನ್ ಮಾಡಿಬಿಟ್ರೆ ಹಾಡೋದು ಕಷ್ಟ ಆಗುತ್ತೆ. ಶಾಸ್ತ್ರ ಮತ್ತು ದೇಶಿ ಇವೆರಡಕ್ಕೂ ಸ್ವಲ್ಪ ವ್ಯತ್ಯಾಸ. ಅದಕ್ಕಿಲ್ಲಿ ಒಂದು ಶ್ಲೋಕದಲ್ಲಿ ಬರೀತಾರೆ, ಎತ್ತು ವಾಗ್ಗೇಯಕಾರೇಣ ರಚಿತಂ ಲಕ್ಷಣಾನ್ವಿತಂ. ಎತ್ತು ವಾಗ್ಗೇಯಕಾರೇಣ, ವಾಗ್ಗೇಯಕಾರರು ಅಂದರೆ ಪುರಂದರದಾಸರು ಅಥವಾ ವ್ಯಾಸರಾಜರು ಅಥವಾ ಶ್ರೀಪಾದ, ಇವೆಲ್ಲ ವಾಗ್ಗೇಯಕಾರರು. ವಾಗ್ಗೇಯಕಾರರು ಅಂದರೆ ವಾಕ್ ಗೇಯಕಾರರು. ವಾಕ್ ಅಂದರೆ ಮಾತುಗಳನ್ನು, ಗೇಯ ಅಂದರೆ ಹಾಡುವ ರೀತಿಯಲ್ಲಿ ಕೊಟ್ಟವರು. ಹೌದಾ? ಸಾಹಿತ್ಯವನ್ನು ಸಂಗೀತದಲ್ಲಿ ಹಾಕಿದ್ರೆ ವಾಗ್ಗೇಯಕಾರರು. ಇವರೆಲ್ಲ ಮಹಾಜ್ಞಾನಿಗಳು. ಮತ್ತು ತ್ಯಾಗರಾಜರನ್ನು ವಾಗ್ಗೇಯಕಾರರು ಅಂತ ಕರೀತಾರೆ. ಕಾರೇಣ ರಚಿತಂ ಲಕ್ಷಣಾನ್ವಿತಂ ದೇಶಿ ರಾಗಾದಿಷು ಪ್ರೋಕ್ತಂ ತದ್ಗಾನಂ ಜನರಂಜನಂ. ಉದ್ದೇಶ ಏನು ಅಂದರೆ ಪುರಂದರದಾಸರು ಯಾರು ಹೆಂಗೆ ಹಾಡಲಿ ಮನಸ್ಸಿಗೆ ಸಂತೋಷ ಆಗಬೇಕು, ವಿಷಯ ತಿಳಿಯಬೇಕು. ವಿಷಯ ತಿಳಿಯಬೇಕು ಅನ್ನೋ ಉದ್ದೇಶದಿಂದ ಸಂಗೀತ ಬಳಸ್ಕೊಡ್ಬೇಕು. ಯಾಕಂದ್ರೆ ನೋಡ್ರಿ, ಗದ್ಯ ಬಹಳ ಬೋರ್ ಆಗ್ತದೆ. ಪ್ರವಚನ ಮತ್ತು ಗಾಯನ ಇವೆರಡರಲ್ಲಿ ವ್ಯತ್ಯಾಸ ನೋಡಿರಿ ನೀವು. ಪ್ರವಚನಕ್ಕೆ ಜನ ಕಡಿಮೆ. ಯಾಕಂದರೆ ವಿಚಾರ ಇರ್ತದೆ, ಬರೇ ವಿಚಾರ ವಿಚಾರ ವಿಚಾರ. ಅದೇ ಗಾಯನ ವಿಚಾರ ಪ್ರಶ್ನೆ ಇಲ್ಲೇ ಇಲ್ಲ. ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾಯನ ಸಂಪಣಿ. ಒಂದು ಕೂಸಿದ್ರು ಸಹಿತ ಸಂಗೀತ ಕೇಳಿ ಹೋಗ್ಬೇಕು, ತಿಳಿಯಬೇಕು ಅಂತ ಇಲ್ಲ. ಅಥವಾ ಯಾರಿಗೂ ಅದರ ಬಗ್ಗೆ ತಿಳುವಳಿಕೆ ಬರಬೇಕು ಅಂತಿಲ್ಲ. ಉದಾಹರಣೆಗೆ ಒಂದು ಹಾಡನ್ನು ನಾವು ಹಾಡ್ತೀವಿ, ಆ ಹಾಡಿನ ಒಳಗಿನ ಭಾವ ಏನು, ಅರ್ಥ ಏನು ತಿಳ್ಕೊಳ್ಬೇಕು ಅಂತ ಏನು ಪ್ರಶ್ನೆ ಇರೋದು, ಸುಮ್ಮನೆ ಕೇಳ್ಬೋದು ಅಷ್ಟೇ. ಶ್ರೀಕರಾರ್ಚಿತ ಪದಾಬ್ಜ ಪರಾಕು ಅಚ್ಯುತ ಶೋಕ ವಿನಾಶ ವಿಶೋಕ ಜನಕ ಹೃದ್ವ್ಯಾಕುಲ ಕಳೆಯ ಕೃಪಾಕರ ಒಲಿದು ಶ್ರೀ ಕೇತನ
ರೇ ವ ಪ ಪ ರೇ ಪ ಎಲ್ಲ ರಾಗ. ಶ್ರೀನಿಕೇತನ ಏನು ಆನಂದ ಆಗ್ತಲ್ರಿ ಕೇಳಿ. ಶೋಕಜನಕ ವಿಶೋಕಜನಕ ಅಂತ ಬರ್ತದೆ. ಶೋಕ ವಿನಾಶ ವಿಶೋಕಜನಕ ಹೃದ್ ವ್ಯಾಕುಲ ಕಳೆಯ ಕೃಪಾಕರ ವಲಿ. ಈಗ ಹಾಡೋರು ನಿಂದ್ರಿಸಿ ಇದು ಸ್ವಲ್ಪ ಅರ್ಥ ಬಿಡಿಸ್ರಿ ಅಂತಂದ್ರೆ ಇನ್ನೊಮ್ಮೆ ಕರ್ಸ್ಬೇಡ್ರಿ ಅಂತ ಇಲ್ಲಿ ಬಂದೀವಿ ಹೋಗ್ಬಿಡ್ತೀವಿ ನಾವು ತಲೆ ತಿರುಗಾಡ್ರಿ. ಪರಿಸ್ಥಿತಿ ಹಿಂಗೆ ಬರ್ತದ. ಹಾಡೋರಿಗೆ ಆ ಸಾಹಿತ್ಯ ಜ್ಞಾನ ಇರಬೇಕು ಅಂತ ಇರೋಲ್ಲ, ಕೇಳೋರಿಗಂತೂ ಬರೋದೇ ಇಲ್ಲ ಪಾಪ. ಈಗ ನಾವು ನೋಡೋಣ ಸ್ವಲ್ಪ. ಶೋಕ ವಿನಾಶ ಅಂದರೆ ಶೋಕವನ್ನು ಕಳೆಯುವವ ಪರಮಾತ್ಮ. ವಿಶೋಕ ಜನಕ ಅಂದರೆ ಕೃಷ್ಣ ಮಥುರಾಕ್ಕೆ ಬಂದಾಗ ಕುಬ್ಜ ಅಂತ ತ್ರಿವಕ್ರಿ ಇದು 3 ಕಡೆ ವಕ್ರಾಗಿತ್ತು ಮೈಗೆ. ಗಂಧ ತಗೊಂಡೋಗಳು, ಕಂಸನಿಗೆ ಗಂಧ ಕೊಡೋಗಳು. ಕೃಷ್ಣ ಬಂದಾಗ ಕೃಷ್ಣನಿಗೆ ಗಂಧ ಕೊಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡ್ಕೊಂಡಿದ್ರು. ಕೃಷ್ಣ ಅಲ್ಲ ಹಚ್ಚು ಗಂಧ ಅಂತ ಶಲ್ಯ ತೆಗೆದುಬಿಟ್ಟು ಏನು ನೀಲ ವಿಗ್ರಹ ಸ್ವಾಮಿ, ಅದ್ಭುತವಾದಂತಹ ಸೌಂದರ್ಯ ಆ ಪರಮಾತ್ಮನಿಗೆ ನೇರವಾಗಿ ಗಂಧವನ್ನು ಹಚ್ಚಿದ್ದಾಳೆ. ಎಂಥ ಸಮರ್ಪಣೆ ಮಾಡಿದ್ದಾಳೆ. ದೇವರಾಕಿನ ಹೆಬ್ಬಳಿನ ಕಾಲಿಟ್ಟು ಗದ್ದ ಎಳೆದು ಎತ್ತಿಬಿಟ್ಟ. ಗಂಧವನ್ನು ಕೊಟ್ಟವಳಿಗೆ ಸೌಂದರ್ಯವನ್ನು ಕೊಟ್ಟುಬಿಟ್ಟ ಕೃಷ್ಣ. ಕೊಟ್ಟ ಮೇಲೆ ಆಕೆ ಏನು ಹೇಳಿದ್ಲು, ಈ ಸೌಂದರ್ಯ ನೀನು ಕೊಟ್ಟ ಸೌಂದರ್ಯ ಯಾರ್ದೋ ಪಾಲಾಗಬಾರದು ಸ್ವಾಮಿ, ನೀನೇ ನಾನು ಮದುವೆ ಮಾಡ್ಕೋಬೇಕು ಬಂದ್ಬಿಟ್ಟು ಇದನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ನನ್ನ ಈ ಅದ್ಭುತವಾದ ಏನು ದೇಹವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಿ, ಇದು ನೀನು ಕೊಟ್ಟದ್ದೇ ಅಂದ ಮೇಲೆ ಅದು ನಿನಗೆ, ಅದಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಸಮರ್ಪಣೆ ಮಾಡ್ತಾ ಇದ್ದ. ಕೃಷ್ಣ ಮದುವೆ ಮಾಡ್ಕೊಂಡ. ಅವಳಿಗೆ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ವಿಶೋಕ. ವಿಶೋಕ ಭೀಮಸೇನ ದೇವರ ರಥಕ್ಕೆ ಸಾರಥಿಯಾಗಿದ್ದವ ಯುದ್ಧದಲ್ಲಿ. ಅಂದಮೇಲೆ ಅಂಥ ವಿಶೋಕನ ತಂದೆ ಕೃಷ್ಣ ಅಂತ ಜಗನ್ನಾಥದಾಸರು ಇಟ್ಟಿದ್ದಾರೆ. ಶೋಕ ವಿನಾಶ ವಿಶೋಕ ಜನಕ ಮೃದು ವ್ಯಾಕುಲ ಕಳೆಯೋ ಕೃಪಾಕರ ಒಲಿದು ಶ್ರೀನಿಕೇತ. ಇದಿಷ್ಟು ಅರ್ಥ ಆಗ್ಬೇಕಾದ್ರೆ ಇಷ್ಟು ಪ್ರವಚನ ಮಾಡ್ಬೇಕಾಗ್ತದೆ. ಸಂಗೀತಗಾರರು ಪ್ರವಚನ ಮಾಡಕ್ಕೆ ಕೂತ್ರಿ ಇವು ಏನು ಮಾಡೋ ಏನು ಹೇಳ್ಬೇಕು ಅಂತ ನಮ್ಮನ್ನು ಹಾಡಬಾರ್ದು. ಹಾಡೋರು ಮಾತಾಡಿದ್ರು ಭಾಳ ಕಷ್ಟ ರೀ, ಮಾತಾಡೋರು ಹಾಡಿದ್ರು ಕಷ್ಟ. ಯಾಕಂದ್ರೆ ಚಲೋ ಧ್ವನಿ ಇರ್ಬೇಕಾಗ್ತದೆ. ಕೆಟ್ಟ ಕೊಬ್ಬರಿ ಧ್ವನಿಯೊಳಗೆ ಹಾಡಾಡಿದ್ರೆ ಮುಂದೆ ಅದಕ್ಕಾಗಿ ಈಗೊಂದು ಹೊಸ ಶುರುವಾಗಿರ್ತದೆ. ಹಾಡಾಡಿದ್ರೆ ಮುಂದೆ ಪ್ರವಚನ ಭಾಳ ಅಪೇಕ್ಷೆ ಆಗ್ತದೆ ಅಂದ್ಕೊಂಡು ಎಲ್ಲರೂ ಹಾಡಕ್ಕೆ ಶುರು ಮಾಡ್ಯಾರ. ಅದು ಯಾಕೆ ಮಾತಾಡೋದು ಭಾಳ ಚಲೋ ಬರ, ಯಾಕೆ ಹಾಲಿಕ್ಕೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಬರ್ತದೆ. ಅದಕ್ಕೂ ಬಹಳ ಪ್ರಯತ್ನ ಬೇಕು, ಸಂಸ್ಕಾರ ಬೇಕು. ಆದ್ದರಿಂದ ಸಂಗೀತದ ಪರಿಚಯ ಮತ್ತು ಸಾಹಿತ್ಯದ ಜ್ಞಾನ ಎರಡೂ ಇದ್ದುಕೊಂಡು ರಚನೆ ಮಾಡುವುದಾಗಲಿ ಪ್ರವಚನ ಮಾಡುವುದಾಗಲಿ, ರಚನಾ ಪ್ರವಚನಕ್ಕೂ ಈ ಗತಿ ಇರಬೇಕು. ಅಂದರೆ ದಾಸ ಸಾಹಿತ್ಯ ನಮಗೆ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋಲ್ಲ. ಸುಮ್ಮನೆ ಏನೋ ಒಂದು ಕಾಲಕ್ಷೇಪ ಮಾಡಲಿಕ್ಕೆ ದಾಸವಾಣಿ ಮಾಡುವುದಾಗಲಿ, ಕಾಲಕ್ಷೇಪ ಮಾಡಲಿಕ್ಕೆ ಪ್ರವಚನ ಮಾಡೋದಾಗಲಿ ಅಲ್ಲ. ದಾಸ ಸಾಹಿತ್ಯ ಪ್ರವಚನ ಈಸಿ ತಗೊಂಡ್ಬಿಡ್ತಾರೆ. ಸುಧಾ ಓದಿ ಪದ ಹಾಡು ಅಂದರೆ ಅರ್ಥ ಆಗೋದಿಲ್ಲ. ಅಂಥ ಕಠಿಣವಾಗಿರತಕ್ಕಂಥ ವಿಷಯಗಳ, ಜಟಿಲವಾಗಿರತಕ್ಕಂಥ ಪ್ರಮೇಯಗಳು, ಅದಕ್ಕೆಲ್ಲ ಸಮರ್ಥನೆ ಮಾಡಿಕೊಡಬೇಕಾದ್ರೆ ಭಾಳ ಕಷ್ಟ ಇದೆ ಅಂತ ನಾವು ನೋಡೋಣ. ಅಂತೂ ಹಾಡು ಸುಳಾದಿ ಉಗಾಭೋಗ. ನಮ್ಮಲ್ಲಿ ಒಂದು ನಮ್ಮ ಕಡೆ ಪ್ರಾಂತದಲ್ಲಿ ಒಂದು ಇದು ಇದೆ ಪದ್ಧತಿ. ಏನಂದರೆ 100 ಹಾಡು ಯಾರು ಹಾಡ್ತಾರೆ, 1 ಸುಳಾದಿ ಹಾಡಿದರೆ ಅಷ್ಟು ಪುಣ್ಯ ಬರ್ತದೆ. 100 ಸುಳಾದಿ ಹಾಡಿದರೆ ಎಷ್ಟು ಪುಣ್ಯ ಬರಬೇಕು, 1 ಉಗಾಭೋಗ ಹಾಡಿದರೆ ಪುಣ್ಯ ಬರ್ತದೆ. ನಮ್ಮ ರಾಯಚೂರು ಪ್ರಾಂತಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಈ ತರಹದ ಒಂದು ಪರಂಪರೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಸಂಗೀತ ಮನಸ್ಸಿಗೆ ಆನಂದ ಕೊಡುವಂತಹದ್ದು, ಸಾಹಿತ್ಯ ಅದು ಮನಸ್ಸಿಗೆ ವಿಚಾರವನ್ನು ಕೊಡ್ತಕ್ಕಂಥದ್ದು. ವಿಚಾರ ಮತ್ತು ಮನೋರಂಜನೆ ಇವೆರಡನ್ನೂ ಸೇರಿಸಿಕೊಂಡು ದಾಸ ಸಾಹಿತ್ಯ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಅಂತನ್ನೋದನ್ನು ನಾವು ಗಮನಿಸಬೇಕು. ಈಗ ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ದಾಸ ಸಾಹಿತ್ಯವನ್ನು ಸಂಗೀತದ ಮೂಲಕ ಕೊಡಬೇಕು ಅಂತೇನೋ ಪ್ರಯತ್ನ ಮಾಡಿದರು, ಅದರಲ್ಲಿ ಸಫಲರಾಗಿದ್ದಾರೆ. ಅನೇಕ ಮನೆಗಳಲ್ಲಿ ಇವತ್ತು ಗಾಯನವನ್ನು ಮಾಡ್ತೇವೆ, ಕೇಳ್ತೇವೆ, ಸಂತೋಷ ಪಡ್ತೇವೆ. ನಾನು ಆಗಲೇ ಹೇಳಿದಂತೆ ಪ್ರವಚನಕ್ಕಿಂತ ದಾಸವಾಣಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಹೆಚ್ಚು ಪ್ರಚಾರದಲ್ಲಿ ಬಂದು ಮತ್ತು ಹೆಚ್ಚು ಜನ ಅದನ್ನು ಕೇಳಿ ಸಂತೋಷಪಟ್ಟಿದ್ದಾರೆ. ಯಾರ್ಯಾರು ಆ ಪ್ರಯತ್ನಗಳನ್ನು ಮಾಡಿದ್ದಾರೆ, ಇವತ್ತಿನ ಆರಾಧನೆ ದಿವಸ ಅವರೆಲ್ಲರಿಗೂ ಅಭಿನಂದನೆ ನಾವು ಸಲ್ಲಿಸಬೇಕು. ಯಾರ್ಯಾರು ಏನೇನು ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲ ಒಂದು ದೊಡ್ಡ ದೊಡ್ಡ ತಪಸ್ಸೇ ಅದು ಅಂತ ನಾವು ಹೇಳೋಣ. ಯಾಕಂದರೆ ದೊಡ್ಡ ದೊಡ್ಡ ಸಂಗೀತಗಾರರು ದಾಸವಾಣಿ ಹಾಡಲಿಕ್ಕೆ ಹೋಗಲಿಲ್ಲ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ. ಅದನ್ನು ಮಾಡಿದ ಕೀರ್ತಿ ನಾವು ಕೊಡಬೇಕಾದ್ರೆ ಪಂಡಿತ ಭೀಮಸೇನ್ ಜೋಶಿಯವರಿಗೆ ಇವತ್ತು ನಮಸ್ಕಾರ ಪೂರ್ವಕವಾಗಿ ಹೇಳಬಹುದು. ಅಂತಹ ಒಂದು ಕಾರ್ಯಕ್ರಮ ಮಾಡಿದರು. ಮನೆಗಳಲ್ಲಿ ಅವರ ಗಾಯನಗಳು ಬರುವಂಗೆ ಮಾಡಿದರು. ಜನರ ಬಾಯಿಯೊಳಗೆ ಆ ಹಾಡುಗಳು ಗುಂಗುಳಿಸುವಂತೆ ಮಾಡಿದ್ದು ಅವರು ಅಂಥ ಒಂದು ಕಾರ್ಯ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಇನ್ನೊಂದು ವಿಶೇಷ ಇಲ್ಲಿ ಹೇಳಬೇಕಾಗಿದೆ ಅಂದರೆ,
ಪುರಾಣಗಳ ಕಥೆಗಳನ್ನು, ಅನೇಕ ಚರಿತ್ರೆಗಳನ್ನು ಹಾಡಿನ ಮೂಲಕ ಅದನ್ನು ಮುಟ್ಟಿಸುವಂಥ ಕೆಲಸ ದಾಸಾಹಿತ್ಯದಲ್ಲಿ ಆಗಿದೆ. ಇದು ಭಾಳ ಮಹತ್ವ. ಯಾಕಂದರೆ ಕಥೆ ನಮಗೆ ಗೊತ್ತಿರ್ತದೆ. ಆ ಗೊತ್ತಿದ್ದ ಕಥೆಯನ್ನು ಯಾವ ರೀತಿ ಅದನ್ನು ಜೀವನದಲ್ಲಿ ಅಂದರೆ ಒಮ್ಮೆಲೆ ಕೇಳಿದ ತಕ್ಷಣ ಅದು ತಲೆಯಲ್ಲಿ ಬರಬೇಕು, ಮೇಲಿಂದ ಮೇಲೆ ನೆನಪಾಗಬೇಕು ಅಂತ. ಉದಾಹರಣೆಗೆ ತಾತ್ವಿಕ ವಿಷಯಗಳನ್ನು ಕೂಡ ದಾಸರು ನಮಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹೆಂಗಂದರೆ ಸತ್ಯಂ ಜಗಗಿದು ಪಂಚವೇದವು ನಿತ್ಯ ಶ್ರೀ ಗೋವಿಂದನ. ಎಷ್ಟು ಸಲ ನೋಡ್ರಿ ಇದು ಕೇಳಿಕೆ. ಅದ್ರ ಒಳಗೆ ಹೋದರೆ ಸತ್ಯಂ ಜಗಕ್ಕಿದು ಪಂಚವೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಕೆಂದು ಸಾರಿರೈ. ಕೃಷ್ಣನ ಅಧಿಕ್ಯ ಹರಿಸರ್ವೋತ್ತಮತ್ವವನ್ನು ದಾಸರು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ದಾಸರ ದೃಷ್ಟಿಯಲ್ಲಿ ನೋಡೋಣ. ಸತ್ಯಂ ಜಗಕ್ಕಿದು, ಜಗತ್ ಸತ್ಯ. ವೃಷ ಯತ್ರ ತ್ರಿಸರ್ಗೋ ವೃಷ. ಭಾಗವತದಲ್ಲಿ ಈ ಪ್ರಕೃತಿ ಅಂತ ಏನು ಅದ್ಭುತವಾದದ್ದಿದೆ, ಇದರಲ್ಲಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಸುಳ್ಳು ಮೃಷ ಅಂದರೆ ಸುಳ್ಳು ಅಂತ ಹೇಳೋದ್ರಿ ಭಾಗವತದೊಳಗೆ. ಅಂದ್ರೆ ಅಮೃಷ ಅಂದರೆ ಮಧ್ವಾಚಾರ್ಯ ನಿರೂಪಣೆ ಮಾಡಿದ್ರು. ಅಮೃಷ ಅಂತ ಮಾಡ್ಲಿಕ್ಕೆ ಬರ್ತದೆ. ನಮ್ಮ ವಿಷಯದಲ್ಲಿ ಜಗತ್ತು ಸತ್ಯ. ಯಾಕಂದರೆ ಸತ್ಯ ಶಬ್ದಕ್ಕೆ ಪ್ರಯೋಜನಕಾರಿ ಅಂತ ಅರ್ಥ. ಪುರಂದರದಾಸರ ಈ ಪದ್ಯದಲ್ಲಿ ಸಮಗ್ರವಾದ ವೇದಾಂತ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಸತ್ಯಂ ಜಗಕ್ಕಿದು. ಸತ್ಯಂ ಜಗಕ್ಕಿದು ಯಾವುದು ಸತ್ಯ ಅಂತಂದರೆ ಯಾವುದು ಪ್ರಯೋಜನಕ್ಕೆ ಬರ್ತದೋ ಅದು ಸತ್ಯ, ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ ಅದು ಸುಳ್ಳು. ಹೇಗಂತಂದರೆ ಭಗವಂತನಿಗೆ ಈ ಜಗತ್ತು ಸುಳ್ಳು, ಯಾಕಂದ್ರೆ ಅವನಿಗೆ ಪ್ರಯೋಜನ ಇಲ್ಲ. ಸೃಷ್ಟಿ ಮಾಡಿದ ದೇವರಿಗೆ ಇದರಿಂದ ಏನಾಗಬೇಕಾಗಿಲ್ಲ. ಸೃಷ್ಟಿ ಮಾಡಿ ನಮಗಾಗಿ ಕೊಟ್ಟಿದ್ದಕ್ಕೆ ದೇವರಿಗೆ ದತ್ತ ಅಂತ ಹೆಸರು. ದೇವರಿಗೆ ದತ್ತ ಅಂತ ಹೆಸರು. ದತ್ತ ಅಂದ ಕೂಡಲೇ ವೈಷ್ಣವರ ಜಾಗ ಕಿತ್ತ ಅಂದ್ಬಿಡ್ತಾರೆ. ಯಾಕೋ ಇನ್ನೊಂದು ಸ್ಮಾರ್ಟ್ ದೇವರು ನಮಗೆ ತಲೆ ಬಂದ್ಬಿಡ್ತದೆ. ಹಿಂಗೇನಿಲ್ಲ, ತಪ್ಪು ಕಲ್ಪನೆ ಆಗಿದೆ. ಅವ್ರು ಜೈ ಗುರುದೇವ ದತ್ತ ಅಂತಾರೆ ಅವರು. ಅಂದ್ಕೊಂಡು ಯಾರೋ ಬಂದ್ರಪ್ಪ ಸ್ಮಾರ್ತರು ಬಂದರು ಅಂತ ಹಿಂಗೆ ತಲೆ ಬಂದ್ಬಿಡ್ತದೆ. ಎಷ್ಟು ತಪ್ಪು ಕಲ್ಪನೆ ಅಂದರೆ ವಿಜಯದಾಸರು ದತ್ತ ಸೊಳಗಿರೋದು. ದತ್ತ ಶ್ರವಣ ದತ್ತ, ದತ್ತ ಚಕ್ಷು ದತ್ತ, ದತ್ತ ಇಂದ್ರಿಯ ದತ್ತ, ದತ್ತ ವಿಷಯಗಳ ದತ್ತ. ದತ್ತ ಅಂದ್ರೆ ಕೊಟ್ಟವ. ಏನು ಕೊಟ್ಟ? ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಮೂಗು ಕೊಟ್ಟ, ವಾಸನೆಗಳನ್ನು ಕೊಟ್ಟ, ಅನೇಕ ವಿಷಯಗಳನ್ನು ಕೊಟ್ಟ. ಇದರಿಂದ ಪಂಚ ಇಂದ್ರಿಯಗಳಿಗೆ ಬೇಕಾದ ವಿಷಯಗಳನ್ನು ಕೊಟ್ಟ. ಯಾವ್ಯಾವ ಕಣ್ಣಿಂದ ನೋಡಬೇಕು, ಕಿವಿಯಿಂದ ಯಾವುದನ್ನು ಕೇಳಬೇಕು, ನಾಲಿಗೆಯಿಂದ ಯಾವುದನ್ನು ರುಚಿ ನೋಡಬೇಕು, ಯಾವುದನ್ನು ವಾಸನೆಯನ್ನು ನೋಡಬೇಕು, ಇದೆಲ್ಲ ಕೊಟ್ಟವ ಯಾರು? ದತ್ತ. ಶ್ರವಣ ದತ್ತ, ದತ್ತ ಚಕ್ಷು ದತ್ತ, ದತ್ತ ಇಂದ್ರಿಯಗಳ ದತ್ತ. ದತ್ತ ವಿಜಯ ವಿಠಲನೆಯ ದತ್ತನೆಂದಮಗೆ. ದತ್ತ 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 ಅಂತ ಉಪಾಸನೆ ಮಾಡಿದವನಿಗೆ ದತ್ತ ಮಗನಾಹ. ತಾನೇ ದತ್ತನಾಗಿ ಮನೆಯಲ್ಲಿ ಬರ್ತಾನಂತ. ಯಾರಿಗೆ ಬಂದ? ಅತ್ರಿ ಅನಸೂಯರಿಗೆ ದತ್ತ ಮಗನಾಗಿ ಬಂದ್ಬಿಟ್ಟು ಭಗವಂತ. ನಿಮಗೆ ದತ್ತಾಗಿ ಬಂದು ದತ್ತಕ್ಕೆ ಪುತ್ರ ಆಗ್ತದೆ ನಾನು ಒಂದು. ಮತ್ತು ನಮಗೆ ಹಂಗೆ ದತ್ತಾಗಿ ಬರ್ತಾನಂದ್ರೆ ನಾವು ದತ್ತ ದತ್ತ ಅಂದ್ರೆ ತಿಳ್ಕೊಳ್ರಿ. ನಮಗೇನು ದತ್ತ ಅಂದ್ರೆ ಈ ಹುಟ್ಟಿದ ಮಗ ಇರ್ತಾನಲ್ಲ, ಇದು ಎಡವಟ್ಟಾಗಲಾರ್ದಂಗೆ ಒಳಗೆ ದತ್ತಾಗಿ ನಿಂತುಕೊಂಡು ಪುತ್ರ ಅನ್ನೋ ನಾಮಕ, ಪುತ್ರ ನಾಮಕನಾಗಿ ನಮಗೆ ಗತಿಯನ್ನು ಕೊಡ್ತಕ್ಕಂಥವ್ರು. ಯಾಕಂದರೆ ಅಪುತ್ರಸ್ಯ ಗತಿ ನಾಸ್ತಿ ಅಂದಾಗ ಮಕ್ಕಳಿಂದ ನಮ್ಗೆ ಮೋಕ್ಷ ಆಗ್ಬೇಕಲ್ಲ. ಮಕ್ಕಳಿಂದ ಮೋಕ್ಷ ಆಗ್ಬೇಕಲ್ಲ, ಮಕ್ಕಳಿಂದ ಆಗೋದಿಲ್ಲ ನೀವು ಅಂತ. ಎಷ್ಟು ವ್ಯಾಭವ ಪುತ್ರ ಅಂತ ಹೇಳ ಭಾಳ ಮಂದಿ ಮಕ್ಕಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡ್ತಿದ್ರು. ಯಾಕಂದ್ರೆ ಒಂದು 8 ಹುಟ್ಟಿದ್ರು 1 ಗಂಟು ಬೀಳಲಿತ್ತು ಚಲೋ. ಅದೆಲ್ಲಿ ಹೋಗ್ಬೇಕು? ಗಯಾಕ್ಕೆ ಹೋಗ್ಬೇಕು. ಗಯಾಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಅಂದ್ರೆ ನಮಗೆ ಮೋಕ್ಷ ಆಗ್ತದೆ. ಒಂದು ಧರ್ಮಕ್ಕೆ ಇರಲಿ ಅಂತ ಭಾಳ ಮಕ್ಕಳಾಗಲಿ ಅಂತ ಅಂತಿದ್ರು ಪಾಪ. ಅದು ಶಾಸ್ತ್ರ ಏನು ಹೇಳ್ಬಿಡ್ತಂದ್ರೆ 8ರೊಳಗೆ ಒಬ್ಬ ಕುಡುಕಿದ್ದಂದ್ರೆ ಇವ್ರು ನರಕಕ್ಕೆ ಹೋಗ್ತಾರಂತ. ಏನ್ರಿ ಏನು ಮಾಡೋದಂತವ್ರನ್ನ 7 ಚಲೋ ಅವ. ಒಂದು ಎಡವಟ್ಟಾಗಿ ಎಲ್ಲೇನೋ ಹೋಗಿ ಸಂಜೆ ಮುಂದೆ ತೀರ್ಥ ತೊಗೊಂಡು ಬಂತಂದ್ರೆ ನಾವು ತೀರ್ಥ ಅಲ್ಲ, ತೀರ್ಥ ಸ್ವರೂಪ ಅಲ್ಲ, ಎಲ್ಲ ಸ್ವರೂಪ ಹೋಗ್ತದೆ ನಮ್ಗೆ. ತೀರ್ಥ ಸ್ವರೂಪ ಅಂದ್ರೆ ತಂದಿ ಅಂತಾರೆ. ನಮ್ದು ಎಲ್ಲ ಸ್ವರೂಪನೂ ಹೋಗ್ಬಿಡ್ತದೆ, ತೀರ್ಥನೂ ಇಲ್ಲ, ಯಾವ ಸ್ವರೂಪನೂ ಇಲ್ಲ. ನಾವು ನರಕಕ್ಕೆ ಹೋಗ್ತೀವಿ. ಅಂದಮೇಲೆ ಇಂಥ ಮಕ್ಕಳಿಂದ ಗತಿ ಆಗ್ತಂತ ಯಾಕೆ ವಿಚಾರ ಮಾಡ್ತೀರಿ? ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ದತ್ತ ದತ್ತ ಉಪಾಸನೆ ಮಾಡ್ರಿ. ದತ್ತ ರೂಪನಾದ ಭಗವಂತ ಪುತ್ರತ್ವೇನ ನಮ್ಮನ್ನು ಮೋಕ್ಷ ಕಳಿಸ್ತಾನಪ್ಪ. ಎಂಥ ಅದ್ಭುತವಾದ ಕಲ್ಪನೆ ಇದೆ. ಈ ರೀತಿಯಾಗಿ ಭಗವಂತನ ನಾಮಗಳು, ಭಗವಂತನ ರೂಪಗಳು, ಅದಕ್ಕೆ ಬೇಕಾದ ಸಾಹಿತ್ಯದ ಪ್ರಕಾರಗಳನ್ನು ನಮಗೆ ದಾಸರು ಭಾಳ ಸುಂದರವಾಗಿ ಬೇರೆ ಬೇರೆ ರೀತಿಯಿಂದ, ಬೇರೆ ಬೇರೆ ಮುಖಗಳಿಂದ ನಮಗೆ ಹಾಡುಗಳನ್ನು ರಚನೆ ಮಾಡಿ ನಮ್ಮ ಕಿವಿಗೆ ಆನಂದ ಆಗುವಂತೆ ಅನುಗ್ರಹ ಮಾಡಿದ್ದಾರೆ. ಇದು ದಾಸ ಸಾಹಿತ್ಯದ ದೊಡ್ಡ ಪ್ರಕಾರ. ಮತ್ತು ಮನುಷ್ಯನ ಸ್ವಭಾವ ಹೇಳ್ತೀನಿ ಹೆಂಗಿತ್ತು ಅಂದರೆ ಏಕತಾನತೆ ಅಂತಾರೆ. ಒಂದೇ ಥರದ ಲೈಫ್ ಅಂತ ನೋಡ್ರಿ.
ಭಾಳ ದಾಸರು, ಒಂದೇ ಥರ ಜೀವನ, ಭಾಳ ದಾಸರು ಮನುಷ್ಯ. ಅದಕ್ಕೆ ಇಷ್ಟು ಯಾತ್ರಕ್ಕೆ ಹೋಗ್ತಾರೆ, ಕುಂಭಮೇಳ ಅಲ್ಲಿ ಇಲ್ಲಿ ಬದ್ರಿ ಇದ್ರಿಗೆಲ್ಲ ಹೋಗ್ತಾರೆ. ಹೋಗ್ಬೇಕು, ಯಾಕಂದ್ರೆ ಇದು ಮತ್ತು ಶುಕ್ರವಾರ ಭೇಟಿ, ಇದು ಹಾವನ ರಾಯರ ಮಠ, ಇಲ್ಲಿ ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗಿರು, ಹುಬ್ಬಳ್ಳಿಗೆಲ್ಲ ಕರ್ಕೊಂಡು ಹೋಗಿರು ಅಂತ ಹೇಳ್ತಂತ ಬೇಕಾ. ಮಾನವಡ್ಡಿ ಆಯಿತು, ಇಲ್ಲಿ ಧಾರವಾಡ ಆಯಿತು, ಧಾರವಾಡ ಸುತ್ತಮುತ್ತ ಸೈಟ್ ಏನು ಕರ್ಕೊಂಡು ಹೋಗಿಲ್ಲ, ಸ್ವಲ್ಪ ಸೌಂದರ್ಯ ಹೋಗೋರು ಆರಾಮಿ ಹಂಗಿಲ್ಲ ಇರ್ತದೆ ಮನುಷ್ಯನ ಸ್ವಭಾವ. ಅದಕ್ಕೆ ಆಕಳ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಆಕಳ ಹೊಸ ಹೊಸ ಹುಲ್ಲು ಮೇಯ್ಕೊಂಡು ಹೋಗ್ತದಂಥದ್ದು, ಚರ ಅಂದ್ರೆ ತಿಂತದು, ಹಿಂಗೆ ಸಂಚಾರ ಅಂತಾರಲ್ಲ, ಈ ಗೋಮಾಳದೊಳಗೆ ಮೇಯ್ಕೋತ ಬರ್ತದೆ ಹೊಸ ಹೊಸ ಹುಲ್ಲಿನ ಮೇಲಿನ ತುದಿ, ಅದು ರುಚಿ ರುಚಿ ಆನಂದ. ಅದರಂತೆ ಮನುಷ್ಯನ ಸ್ವಭಾವ ಅಂತ. ಬರೇ ಕೂತ್ಕೊಂಡು ಒಂದೇ ಥರ ಜೀವನ ಮಾಡಿರಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಕೂಡ ಸ್ತೋತ್ರ ಮಂತ್ರ ಒಂದೇ ಥರ ಮಾಡಿರಿ ಅಂದ್ರೆ ನಮಗೂ ವ್ಯಾಸ ಬರ್ತದೆ. ನಾಮಸ್ಮರಣೆ ಮಾಡಿರಿ ಅಂತ ಹೇಳಿ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಕೆಲವರು ಜಪ ಮಾಡ್ತಿರ್ತಾರೆ. ಎಲ್ಲರೂ ಮಾಡಬೇಕು ರಾಮನಾಮಸ್ಮರಣೆ. ಅದು ಕೆಲವರು ಮಾಡೋ ಪದ್ಧತಿ ಇಟ್ಕೊಂಡಿರ್ತಾರೆ, ಅದು ಮಣಿ ಹಿಡ್ಕೊಂಡಿರ್ತಾರೆ, ಸೀರಿಯಲ್ ನೋಡ್ತಿರ್ತಾರೆ, ಮನೆ ಟಿ ವಿ ಸೀರಿಯಲ್ ನೋಡ್ತಿರ್ತಾರೆ, ಡೈಲಾಗ್ಸ್ ಬಂದೋದು ನಿಂತಿಸ್ಬಿಡ್ತಾರೆ. ಆ ಡೈಲಾಗ್ ಕೇಳೋಕೆ ಅದು ಮುಗಿದು ಅಡ್ವರ್ಟೈಸ್ಮೆಂಟ್ ಮಕ್ಕಳು ಶ್ರೀರಾಮ್ ಜಯ ರಾಮ್ ಮನುಷ್ಯನ ಸ್ವಭಾವ ಅಂದ್ರೆ ಒಂದೇ ಏಕತಾನತೆ ಅಂತ ವ್ಯಾಸ ಬೇಕು. ಈಗ ಇಷ್ಟೊತ್ತರ ಮಾಡ್ತಿರ್ತೀವಿ. ಮೊದಲನೇ ಅಷ್ಟೊತ್ತು ಹೊರಬಿಡ್ತದೆ, ಎರಡನೇದ್ದು ಮೂರನೇದ್ದು ನಾಲ್ಕನೇದ್ದು ಒಂದು 15 ಇದ್ದು ಅಂದರೆ 12 ಆಗೋದ್ರಾಗ ಮಿತ್ರಣ ಆಗಿರ್ತಾನೆ. ಇಬ್ಬರು ನಾವು ಕಣ್ಮುಗ್ಲಂಬ ಒಳಗೆ ಹತ್ತಿರ್ತಾನೆ, ಮಲ್ಕೊಂಡೇ ಬಿಡ್ತಾರೆ. ಕೊನೆಗೆ ಮತ್ತು ಶ್ರೀರಾಮ ಓಂ ಶ್ರೀರಾಮ ಲಾಸ್ಟಿಂದ ಇರ್ತಾವೆ ನೋಡ್ರಿ, ಭಾರಿ ಹುಡುಕು. ಯಾಕ್ರಿ ಅಂತ ಕೇಳಿದೆ, ಮುಂದೆ ಅವಲಕ್ಕಿ ಅವೆಲ್ಲ ವ್ಯವಸ್ಥೆ ಅಜ್ವೆ ಆಗ್ತದ ಅಂದ್ರೆ ಮನುಷ್ಯನ ಸಹಜವಾದ ದೇಹ ಧರ್ಮ ಇವೆಲ್ಲ ಬರಬಾರ್ದು. ಪರಮಾತ್ಮನ ಸೇವಾದೊಳಗೆ ಆಲಸ್ಯತನ, ಬ್ಯಾಸರಿಕೆ, ನಿದ್ದಿ ಇದೆಲ್ಲ ಬರಬಾರ್ದು, ಶ್ರಮ ಅಂತ ಅನ್ನೇಬಾರ್ದು. ಆದರೆ ಮನುಷ್ಯನ ಸ್ವಭಾವ ಇದನ್ನು ದಾಟಿ ದಾಸನೆ ಮಾಡಿಬಿಟ್ರಂದ್ರೆ ನಮ್ಮನ್ನು ಆ ಪರಮಾತ್ಮನ ಭಕ್ತಿ ರಸದ ಕರ್ಕೊಂಡು ಹೋದ್ರು. ಎಷ್ಟು ಅದಕ್ಕಾಗಿ ಆ ಥರದ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಾವೆಲ್ಲ ರೀತಿಯಿಂದ ನೋಡ್ಬೋದು. ದೇವರನ್ನು ಎಬ್ಬಿಸಬೇಕು ಅನ್ನೋದರಿಂದ ಪ್ರಾರಂಭ ಮಾಡಿಕೊಂಡು ಮಲಗಿಸೋ ತನಕ ಹಾಡು ಮಾಡಿದ್ದಾರೆ. ಏಳು ನಾರಾಯಣನೇ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿವರದ ವೆಂಕಟೇಶ, ಏಳೆಯ ಬೆಳಗಾಯಿತು ಕಾಸಿದ್ದ ಹಾಲನ್ನು ಕಾವಡಿ ಒಳೆಪಿಟ್ಟು ಲೇಸಾಗಿ ಹೊಸ ಬೆಣ್ಣೆ ಮುದ್ದೆಯನ್ನು ಕೊಡುವೆ ಜಯನೇ ಏಳು. ಈಗ ಹಾಡ್ಲಿಕ್ಕೆ ರಾತ್ರಿ ಬೆಳಗಾದಂಗೆ ಅನಿಸ್ತದೆ. ಆ ರಾಗದ ವಿಶೇಷ, ಆ ರಾಗ ಅಲ್ಲೇ ಬೆಳಗಿನ ರಾಗದಾಗೆ ಹಾಡಬೇಕು. ಮತ್ತು ರಾತ್ರಿ ರಾಗವನ್ನು ಬೆಳಗಾಗಲಿ, ಬೆಳಗುಂಜಾನಿದ್ದು ರಾತ್ರಿ ಹೆಂಗಿಲ್ಲ ಪದ್ಧತಿ. ಬರೀ ಶಾಸ್ತ್ರ ಸಂಗೀತ ಗಾರರು ಇದ್ದಾರಲ್ಲ ಅವ್ರು ಹಾಗೆ ಹಾಡ್ತಾರೆ, ಸಮಯಕ್ಕೆ ತಕ್ಕಂಗೆ ರಾಗ ಹಾಡ್ತಾರೆ ಅವರು. ಮತ್ತು ಅವರಷ್ಟೇ ಹಾಡ್ತಾರೆ ತಿಳ್ಕೊಬಾರ್ದು. ನಮ್ಮ ದಾಸರೇನು ಮಾಡಿಬಿಟ್ರು, ಅದರಲ್ಲಿ ತಂದು ಹಚ್ಚಿಬಿಟ್ರು. ನಾವು ಶಾಸ್ತ್ರಜ್ಞಾನ ಇಲ್ಲದೆ ಇದ್ದರೂ ಸಾಮಾನ್ಯ ಜನರಿಗೂ ಕೂಡ ರಾಗ, ತಾಳ, ಲಯ, ಅರ್ಥ, ಅನುಸಂಧಾನ, ಭಕ್ತಿರಸ ಇದು ಬರೋ ಹಂಗೆ ಮಾಡಿದ್ದು ಆ ದಾಸರ ಒಂದು ಅದ್ಭುತವಾದ ಉಪಕಾರ. ಇದನ್ನು ನಾವು ಗಮನಿಸಬೇಕು ಎಲ್ಲರೂ. ಅದಕ್ಕೆ ಅಲ್ಲಿ ಏನು ಮಾಡಿದವರು ಈಗ ಉದಾಹರಣೆಗೆ ದೇವರು ಒಂದು ಮಹಿಮೆಯನ್ನು ತೋರಿಸಿದ್ದಾರೆ. ಮೊಸಳಿ ಆನೆಯನ್ನು ಹಿಡಿದುಬಿಟ್ಟಿತ್ತು. ಆ ಆನೆ ಒದ್ದಾಡ್ತಿತ್ತು ಪಾಪ. ದೇವರನ್ನು ಪ್ರಾರ್ಥನೆ ಮಾಡಿತು. ದೇವರು ಬಂದ, ನಾರಾಯಣ ಕಿಲಗುರು ಭಗವನ್ ನಮಸ್ತೆ ದಾಸಾಯ. ಗೋಪಾಲದಾಸರು ಮಹಾನುಭಾವರು ಅವರಂದರು, ಎಂದೋ ಒಂದು ದಿವಸ ನೀನು ಗಜೇಂದ್ರ ಮೋಕ್ಷ ಮಾಡಿದ್ದು ನನ್ನ ಮುಂದೆ ಹೇಳಬೇಡ ಅಂದರು. ದೇವರ ಸಂಗತಿ ಭಯಂಕರ ಜಗಳ ಇರಲಿಲ್ಲ. ದಾಸಾಹಿತ್ಯ ಏನು ಒಂದೇ ಹೇಳ್ಬಿಡ್ತೀನಿ, ದೇವರಿಗೆ ಹೆದರಿ ಹೆದರಿ ಭಜನೆ ಮಾಡಬಾರ್ದು. ದೇವರಿಗೆ ಹೆದರಿ ಹೆದರಿ ಭಜನೆ ಮಾಡಬಾರ್ದು. ಭಜನೆ ಮಾಡಿ ಮಾಡಿ ದೇವರ ಹೆದರಿಕೆ ಕಳ್ಕೋಬೇಕು. ಏನೋ ನಿಮ್ಮ ಸುದ್ದಿ, ದೇವರ ಜೊತೆಗೆ ಸಂಭಾಷಣೆ. ಪರಮಾತ್ಮ ನೀನು ನನ್ನ ಜೊತೆಗೆ ಮಾತಾಡಬೇಕು. ಇದು ಸಂಸ್ಕೃತದೊಳಗೆ ಅವರೇ, ಅದು ಸಂಸ್ಕೃತವ್ರಿಗೆ ಯಾರು ಗೊತ್ತಾಗೋದೇ ಇಲ್ಲ, ಅಂದರೆ ಸಾಮಾನ್ಯ ಜನರಿಗೆ. ಅದನ್ನು ಕನ್ನಡದಾಗ ತಂದಾಗ ನಮಗೆ ಅದರ ಅನುಭವ ಬರ್ತದೆ. ಗಲಗಲಿ ರಾಮಾಚಾರ್ಯರು ಒಂದು ಶ್ಲೋಕ ಬರ್ತಾರೆ, ದಶಾವತಾರ. ಪಾತೋದಿಂ ವಿಷ ಅಂದರೆ ಸಮುದ್ರದೊಳಗೆ ಪ್ರವೇಶ ಮಾಡು ತೊಗೊಂಡು ನಾವೇನು ಮಾಡೋಣ, ನೀನು ಬಿಡುವುದಿಲ್ಲ ಅಂದರು. ಸಮುದ್ರದೊಳಗೆ ಪ್ರವೇಶ ಮಾಡೋಂದ್ರೇನು? ಮೀನಾವತಾರ ಅಂತ ಅರ್ಥ. ಮೀನಾವತಾರ ಮಾಡಿ ನಮ್ಗೆ ಯಾರಿಗೂ ಕಣ್ಣಿಗೆ ಬೀಳಲಾರ್ದಂಗೆ ಸಮುದ್ರದ ಆಳೊಳಗೆ ಹೋಗ್ಬಿಟ್ರೆ ನಾವೇನು ಮಾಡೋಣ? ನಾವೇನು ಬಿಡ್ತೀವಿ ತಿಳ್ಕೊಂಡು ಏನಂತ ಗಲಗಲಿ ರಾಮಾಚಾರ ಸಂಸ್ಕೃತದಲ್ಲಿ ಶ್ಲೋಕ ಬರ್ತಾರೆ. ನಾನು ಅದು ನೋಡಿದಾಗ ಅನ್ನಿಸ್ತಿದ್ದೆ, ಎಂದು ಕಲ್ಪನಾ ಏನು ಅಂತ.
ಪಾದೋದಿ ವಿಷಭೂಧರಂ ವಹ, ಯಾವುದು ಪರ್ವತ, ಆ ಪರ್ವತವನ್ನು ಬೆನ್ನಿನ ಮೇಲೆ ಇಟ್ಕೊಂಡು ಇನ್ನೂ ಮರೆ ನನಗೇನೊಂದು ಒಜ್ಜಾಗಿದೆ ನಿಂದೇನು ಅಂತ ಹಿಂಗೆ ಅನ್ಬೇಡ ಅಂತ ಬಂದರು. ಭಕ್ತರು ಬಂದು ಕೇಳ್ತಾರಲ್ಲ ಹೊರ ಕೊಡ್ರಿ ಅಂತ ಕೇಳಿದಾಗ ಬೆನ್ನಿನ ಮೇಲೆ ಬಂದರೆ ಪರ್ವತ ಹೊತ್ಕೊಂಡು ಕೂತೀನಿ, ಇಂಥ ಟೈಮಿಗೆ ಬಂದು ಹೆಂಗೆ, ಈಗ ನೀವೇ ಯಾರನ್ನ ಕೇಳಿಕ್ಕೆ ಹೋಗ್ರಿ, ಅವ್ರೇನೋ ಟೆನ್ಷನ್ ಇತ್ತು ಮನೆಯೊಳಗೆ ಕೆಲಸ ಇತ್ತಂದ್ರೆ ಹೋಗ್ರತ್ಲಾಗ ನಮ್ದು ಒಂದು ರಗಡ ಇದೆ ಅಂತ ಹಿಂಗೆ ಅಂದಿ ಅಂದ್ರೆ ನಾವು ಬಿಡುವುದಿಲ್ಲ ಅಲ್ಲ ಆ ಅರ್ಥ. ದಶಾವತಾರ ಹೇಳೋ ಕ್ರಮ. ಇದನ್ನು ದಾಸರ ಹೆಂಗೆ ಹೇಳ್ತೀನಿ. ರಾಮಾಚಾರ್ಯರು ಸಂಸ್ಕೃತದಲ್ಲಿ ಬರೆದ ಅಥವಾ ರಾಮಾಚಾರ್ಯಕ್ಕಿಂತ ಹಿಂದೆ ಅನೇಕ ಜನ ಸಂಸ್ಕೃತ ವಾದರ ಸ್ವಾಮಿಗಳೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರು ಪರಮಾತ್ಮನನ್ನು ಏಕಮುಖದಲ್ಲಿ ಒಳ್ಳೆ ಸಂಭಾಷಣಾ ರೀತಿಯಿಂದ ಮಾತನಾಡಿದ ಸಂಸ್ಕೃತದ ಶ್ಲೋಕಗಳನ್ನು ಅವರು ಯಾವಾಗ ಅಧ್ಯಯನ ಮಾಡಿರೋ ಯಾವಾಗ ಕೇಳ್ಕೊಂಡಾರೋ ಗೊತ್ತಿಲ್ಲ, ನಮ್ಮ ಜನಕ್ಕೆ ಕನ್ನಡದಲ್ಲಿ ತಿಳಿಸಿ ಪ್ರಯತ್ನ ಮಾಡಿದ್ರು. ಒಂದು ಶ್ಲೋಕ, ಒಂದು ಹಾಡು ಹೇಳ್ತೀನಿ ನೋಡಿ. ಕಾಲಿಲ್ಲದೆ ಚರಿಸುವನೆ, ದಶಾವತಾರ ಹೆಂಗೆ ಹೇಳಬೇಕು ಅಂತ. ಕಾಲಿಲ್ಲದೆ ಚರಿಸುವನೆ, ಮೀನು ಅವತಾರ ಕಾಲಿಲ್ಲ, ಮೀನು ಕಾಲಿರಂಗಿಲ್ಲ. ಕೈ ಕಾಲು ಮುದುಡಿ ಕೊಂಬುವನೆ ಹೇಳೋದಿಲ್ಲ, ಗೊತ್ತಾಗ್ತದೆ. ಕಾಲು ತೂಗಿ ನಡೆಯುವನೆ, ಹಂದಿಗೆ ಮೈ ಭಾರ, ಕಾಲು ಸಣ್ಣ, ಅದು ನೋಡ್ರಿ ಹಿಂಗಂತಿರ್ತವೆ. ಕಾಲು ತೂಗಿ ನಡೆಯುವನೆ ದೈತ್ಯನ ಕಾಲದಿಂದ ಶೀಲವನೆ, ಕಾಲ ಟೈಮ್ ನೋಡಿ ನರಸಿಂಹ ಅವತಾರ. ಕಾಲಿರೊತ್ತಿ ಬಲಿ ಕಾಲ ಕ್ಷತ್ರಿಯರ ಕಾಲಿನಿಂದ ಕಲ್ಲನೆ ಉದ್ಧರಿಸಿದಿ, ಕಾಲಯವನ ಕೊಲ್ಲಿಸಿದೆಯೋ ಈ ಕಾಲದೊಳಿಯಬಹು ಕಾಲದ ಹಯನೇ ಪಾಲಿಸೋ ವೆಂಕಟ ರನ್ನ ಕುಲಾಲ ಭೀಮನಂತೆನ್ನ ವಾರಿದಿ ಪೊಕ್ಕರೆ ಬಿಡೆನೋ ಪಾತಾಳ ಸೇರಿದರೇನು ಮೋರೆ ಎತ್ತದಿರಿ. ಹಂಗೆ ಮೋರೆ ಎತ್ತಂಗಿಲ್ಲ, ಹಿಂಗಿರ್ಬೋದು ಮಾರೆ, ಅದು ಹಿಂಗೆ ಎತ್ತಲಿಕ್ಕೆ ಬರಂಗಿಲ್ಲ ಪಾಪ, ಅದ್ರದ್ದು ಸೃಷ್ಟಿನೇ ಹಂಗೆ. ಮೋರೆ ಎತ್ತದಿರಿ, ಯಾರು ಮೋರೆ ಎತ್ತಂಗಿಲ್ಲ ಗೊತ್ತೇನ್ರಿ? ಸಾಲ ತಗೊಂಡವರು ಹಿಂಗೆ ಬರ್ತಿರ್ತಾರೆ, ನಾವು ಕೊಂಡಿರ್ತೀವಿ ಹಿಂಗೆ ಮತ್ತೆ ಬೆಟ್ಟ ಹಂಗೆ ನೀನು ಮಾರಿ ಕೆಳಗೆ ಹಾಕೊಂಡು ನಾವು ಹೊರ ಕೇಳ್ತೀವಿ ಅಂತ ಹೋದ್ರೆ ನಾ ಏನು ಬಿಡೋಲ್ಲ. ಮೋರೆ ಎತ್ತದಿರೆ ನೀನು ಬಹು ಚೀರಿ ಅರ್ಭಟಿಸಲು ಬಿಡೆ, ದಾರುಣಿ ಅಳೆಯುತ ಪೋರ ಬುದ್ಧಿಯಲಿ ನಾರಿಯ ಕೊಂದಾರಣ್ಯವ ಸೇರಿದಿ, ಜಾರ ಚೋರನೆ ತೊರೆದಿ ಮಾನವ ಧೀರರಾವುತ ಗಿನ್ನಾರಿ ಉಸುರಲಿ ಪಾಲಿಸೋ ವೆಂಕಟ ರನ್ನ ಕುಲಾಲ ಭೀಮನಂತೆನ್ನ ನಿಗಮ ತಂದು ಮಗಗಿತ್ತಿ ದೊಡ್ಡ ನಗವ ಬೆನ್ನಿನ ಮ್ಯಾಲೆ ಪೊತ್ತಿ ಅಗಿದು ಅವನಿವೇರು ಕಿತ್ತಿ ಸಣ್ಣ ಮಗು ಪ್ರಹ್ಲಾದನ್ನ ಎತ್ತಿ ಜಗವ ಮುಚ್ಚಿದಿ ಹಗೆಯು ಮಾತೆಗೆ ಮೃಗವ ಕೊಂದ ಖಗವಾಹನ ಕೇಳಲು ಹಗರಣ ರೂಪಿಯೇ ನಿಗಮ ಕಲ್ಕಿ ನಿನ್ನಗಳಲಾರೆ ಕೇಶವ ವಿಠಲನೇ ಪಾಲಿಸೋ ವೆಂಕಟ ರನ್ನ ಕುಲಾಲ ಭೀಮನಂತೆನ್ನ. ಹೀಗೆ ದಶಾವತಾರಗಳನ್ನು ಒಂದೊಂದು ನುಡಿಯಲ್ಲೂ ದಶಾವತಾರ. ವ್ಯಾಸ ವಿಠಲರು ಕಣ್ಣ ಮುಚ್ಚದೆ ಬೆನ್ನ ತೋರುವಿ ಮಣ್ಣು ಕೆದರುವಿ ಚಿನ್ನ ಒಲಿದನೆ ಸಣ್ಣ ಮಾಮನೆ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಡಕನೆ ಹೆಣ್ಣುಗಳ ಮೃತ ಗೆಳಿಸಿ ಕುದುರೆಯ ಬೆನ್ನ ನೇರಿದ ವ್ಯಾಸ ವಿಠಲ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಈ ರೀತಿ ನಮ್ಮ ಕೇಳೋರಿಗೆ ಎಷ್ಟು ಆನಂದ ಆಗುತ್ತೆ. ಈ ನಮ್ಮ ಗೋಪಾಲದಾಸರು ಎಂದೋ ಒಂದು ಸಮುದ್ರ ಆ ಗಜೇಂದ್ರ ಮೋಕ್ಷ ಮಾಡಿದ್ದು ಹೇಳಬೇಡಪ್ಪ, ಇವತ್ತು ನಮ್ಮ ಮನೆಯೊಳಗೆ ಬಂದು ಗಜೇಂದ್ರ ಮೋಕ್ಷದ ಉಪಕಾರ ಅದೇನು ಮಾಡಿದ್ದೆ ಅದು ನಮಗೆ ತೋರಿಸುತ್ತಾರೆ ಗೋಪಾಲದಾಸರು. ಇದು ಯಾರಿಗೂ ಆ ಕಲ್ಪನೆ ಬರೀ ಹಾಡು ಕೇಳ್ತಾರೆ, ಬಾರಯ್ಯ ಬಾಬುತರ ಪ್ರಿಯ. ಯಾಕೆ ಬಾರಯ್ಯ ಯಾಕೆ ಅನ್ಬೇಕು? ಹಿಂದಕ್ಕೊಮ್ಮೆ ಬಂದಿದ್ದಿ, ಈಗ ಬಾ. ಹಿಂದಕ್ಕೆ ಬಂದ ಉದಾಹರಣೆಯನ್ನು ನೋಡಿ ಈಗ ಬಾ ಅಂತ ಹೇಳಿದ್ರೆ ನಮ್ಮ ಧೈರ್ಯ ಬರ್ತದೆ. ಯಾಕಂದ್ರೆ ಯಾರು ಬರಲಾರದವ್ರು ಕರೆಯಂಗೆ ಇಲ್ಲ. ನಿಮ್ಮ ಮನೆಗೆ ಭಾಳ ಸಲ ಕರೆದಿದ್ರಿ ಯಾರೋ ಆಚಾರ ಬರಂಗಿಲ್ಲಪ್ಪ ಆಗೋದು ನನಗ ಅಂದರು. ಅವ್ರು ಬಿಡ್ರಿ, ಅವ್ರು ಕರೀಲಿಕ್ಕೆ ಹೋಗ್ಬಾರ್ದು, ಬರೋಲ್ಲ ಅವು ಎಲ್ಲ ತೊಗೊಂಡ್ಬಿಡ್ತೀವಿ ನಾವು. ಈ ಆಚಾರ ಉಪಯೋಗ ಇಲ್ಲ ಅಂತೀವಿ. ಹಂಗೆ ದೇವರು ಉಪಯೋಗ ಇಲ್ಲ ಅಂತ ಬಿಡ್ತಿದ್ವಿ ನಾವು. ದೇವರು ಬಂದಿಲ್ಲ, ಬಂದ ಉದಾಹರಣೆ ಇಲ್ಲ ಅಂದಿದ್ರೆ ಇವತ್ತು ನಾ ಕರೀಲಿಕ್ಕೆ ಅದಕ್ಕಂತ ತಡ ಮಾಡಬೇಡವೋ ಹೇನಲ್ಲ ತುಲಾಲಿಸಿ
ಮಡದಿಗೆ ಹೇಳದೆ, ಹೆಂಡತಿ ಸಹಿತ ಹೇಳಾರ್ದು ಬಂದನ್ರಿ, ಭಾಳ ಕಷ್ಟದ ಕೆಲಸ ಅದು. ಹೆಂಡತಿಗೆ ಹೇಳೋದು ಹೋಗ್ರಿ ನೋಡೋಣ, ಪರಿಸ್ಥಿತಿ ಎಷ್ಟು ಗಂಭೀರ ಆಗ್ತದೆ. ಯಾಕ್ರಿ ನನಗೆ ಹೇಳೋದು ಹೋಗ್ರಿ, ಎಲ್ಲಿ ಹೋಗಿದ್ರಿ? ಎಲ್ಲ ಕಡೆ ಹೇಳೋದು ಅವ್ರಿಗೆ ಈ ಸಲ ಸಮಾಜ ಲಕ್ಷ್ಮೀದೇವಿಗೆ ಹೇಳಾರ್ದು ಬಂದಾನ್ರಿ ಭಗವಂತ. ಮಡದಿಗೆ ಹೇಳದೆ ದುಡನೆ ಬಂದ ಹಿಡಿದು ನಕರನ್ ಬಾಯಿ ಕಡಿದು ಕೆಡಗಿದ್ದಾನೆ. ಪಡವಿಯೊಳಗೆ ರಮೆಯೊಡನೆ ಗೂಡಿ ಬಾರಯ್ಯ. ಅವತ್ತು ಒಂದಲ್ಲ, ಇವತ್ತಿಗೂ ನಮ್ಮ ಮನೆಗೆ ಹೀಗೆ ಬಾರಯ್ಯ. ಯಾಕೆ ನಾವು ಸಿಕ್ಕು ಬಿದ್ದೀವಲ್ಲ, ತ್ರಿಕೂಟ ಪರ್ವತ, ಸತ್ವ ರಜ ತಮೋ ಗುಣಗಳ ತ್ರಿಕೂಟ, ಮೂರುಗಳ ಕೂಟ. ಕೂಟ ಅಂದ್ರೆ ಸಮೂಹ. ಬೆಂಗಳೂರು ಕಡೆ ಕೂಟ ಅಂತ ಮಾಡ್ತಾರೆ, ಆ ಕೂಟ ಅಂತ ಎಲ್ಲ ಹೋಳು ಹಾಕಿ ಕೂಟ ಮಾಡ್ತಾರೆ ಅವರು, ಅದು ಸಮೂಹನೇ, ಕೂಟ ಮಾಡ್ತಾರೆ. ಆದ್ರೆ ಆ ಕೂಟ ಬರೋಬ್ಬರಿ ಈ ದಾಸಕೂಟ ವ್ಯಾಸಕೂಟ ಯಾಕೆ ಹೇಳ ಶುರುವಾಯ್ತು ಗೊತ್ತಾಗಿಲ್ಲ. ಆದ್ದರಿಂದ ಕೂಟ ಅಂತ ಕೂಡಿಸೋದು ಅಂತ. ಆ ರೀತಿಯಾಗಿ ತ್ರಿಕೂಟ ಪರ್ವತದೊಳಗೆ, ಸರೋವರದೊಳಗೆ, ಅಂದರೆ ಜೀವನಂ ಜಲಂ, ನೀರಿನೊಳಗೆ ಆಟ ಆಡ್ತೀರಿ. ಅದು ಆನೆ. ನಾವು ನೀರಿನಾಗೆ ಆಟ ಆಡ್ಲಿಕ್ಕಿರ್ತೀವಿ. ನೀರು ಅಂದರೆ ಜೀವನ ಅಂತ. ಈ ಜೀವನದೊಳಗೆ ಆಟ ಆಡ್ತಾ ಇರ್ತೀವಿ. ಮೊಸಳೆ ಹಿಡಿದು ಬಿಟ್ಟದ, ಏನು ಮಾಡೋದು ಅಂತ. ಮೊಸಳೆ ಹಿಡಿದಾಗ ನೀನು ಒಂದು ರಕ್ಷಣೆ ಮಾಡಬೇಕು ಅಂತ ಗೋಪಾಲದಾಸರು ಭಕ್ತವತ್ಸಲ ಅಂತ ಒಂದು ಇಟ್ಟಾರೆ ಈ ಶಬ್ದ. ಭಕ್ತವತ್ಸಲ ಅಂದ್ರೆ ಏನಂದರೆ, ನಾವೆಲ್ಲ ಭಕ್ತರಿದ್ದೀವಲ್ಲ, ನಾವು ವತ್ಸ ಅಂದರೆ ಕರು, ನಾವೆಲ್ಲ ಆಕಳಕರಾಗಿ. ಆಕಳಕರಾಗಿ ಏನಿರುತ್ತೋ ಪರಿಸ್ಥಿತಿ, ಒಂದು ಗೂಟ, ಕಟ್ಟಿಗೆ ಗೂಟ ಬರೆದಿರ್ತಾರೆ, ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ, ಕುತ್ತಿಗೆ ಹಾಕಿರ್ತಾರೆ, ಕರಕ್ಕೆ ಓಡಾಡೋಕೆ ಎಲ್ಲ ಹೋಗಂಗಿಲ್ಲ. ಆಟ ಬಿಟ್ಬಿಟ್ಟಿರ್ತಾರೆ. ಆಟ ತಾನೇ ಹುಡ್ಕೊಂಬರ್ಬೇಕು. ಆ ಕರ್ಮ ಸಂಜೆ ಒಂದು ಬಂದು ಅಂಬಾ ಅಂತ ಬಂದು ಮುಂದೆ ನಿಂದಿರ್ಬೇಕು. ಅದು ಅಳ್ತಾ ಇರ್ತದೆ, ಅಂಬಾ ಅಂತ ಕರೀತದೆ. ಬಂದು ನಿಂತುಕೊಂಡು ಅದ್ರ ಹಾಲು ಕುಡಿಸಿ ಪ್ರೀತಿ ಮಾಡಿ ಆಮೇಲೆ ನಾಲಿಗೆಯಿಂದ ನೆಕ್ಕಿ ಅದ ಮಾಡೋದಕ್ಕೆ ಹೊರತು ಕರ ಬಿಚ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವಿಲ್ಲಿ ಕೂತೀವಲ್ಲ, ನಾವೆಲ್ಲ ಕರ ಅಂದ್ರೆ ಕಟ್ಕೊಂಡು ಕೂತೀವಿ. ಅದು ಒಂದ ಹಗ್ಗ ಕಟ್ಟಿರ್ತಾರೆ, ಅದಕ್ಕೆ ನಾವು 4-5 ಹಗ್ಗ ಕಟ್ಕೊಂಡಿವಿ. ಹೆಂಡತಿ ಮಕ್ಕಳು, ಅತ್ತಿ ಮಾವ, ಆಮೇಲೆ ಗಂಡ, ಹಳೆ ಅಂದ್ರೆ ಮತ್ತೊಂದೊಂದು ಹಗ್ಗ. ಏನ್ರಿ ಪ್ರವಚನಕ್ಕೆ ಯಾಕೆ ಬಂದಿರಿ? ಹಳೆಂದ್ರೆ ಬಂದಿದ್ರಿ, ಅದಕ್ಕೆ ಬಂದಿಲ್ಲ. ಹಳೆಯ ಆ ಹಳೆಯ ನಡ್ಕೊಂಡು ಈ ಪ್ರವಚನ ಬಿಟ್ಟು ಯಾವ ಉದ್ಧಾರ ಮಾಡೋಣ ನಮ್ಮ ಜಗತ್ತಿನಾಗ? ಈ ತರಹದ ಬಂಧನಗಳನ್ನು ಕಟ್ಕೊಂಡು ಕೂತೀವಿ. ಅದಕ್ಕೆ ನಾವು ಬಿಟ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನೀನೇ ನಮ್ಮ ಹತ್ತಿರ ಬಾ ಅಂತ ಸೂಚನೆ. ಅದಕ್ಕೆ ಬಾರಯ್ಯ, ಬಾಬಾ ಭಕ್ತರ ಪ್ರಿಯ. ಎಷ್ಟು ಮತ್ತು ಈ ನಾಗಳ ಮಾತು ಹೇಳಿದೆ, ಈ ಹಾಡಿನ ಹಾಡುವ ಪದ್ಧತಿಯೊಳಗೆ ಅವರವರ ಪ್ರಕಾರನೇ ಹಾಡೋದು. ಅಂದರೆ ಇಲ್ಲಿ ನಿಯಮ ಇಲ್ಲ, ಯಾವುದೇ ನಿಯಮ ಇಲ್ಲ. ಈಗ ಪುರಂದಾಸರ ಹಾಡುಗಳು ಅಂಜಿ ಕಿನ್ಯಾತಕಯ್ಯ, ಒಬ್ಬೊಬ್ಬರು ಒಂದೊಂಥರ ಹಾಡ್ತಾರೆ. ಕರ್ನಾಟಕಿಯವ್ರು ಬೇರೆ, ಹಿಂದೂಸ್ತಾನಿಯವ್ರು ಬೇರೆ. ಆದರೆ ತ್ಯಾಗರಾಜರ ಹಾಡುಗಳಿಗೆ ನೀವು ಹಿಂದೂಸ್ತಾನಿಗಳ ಹಾಡಿಗೆ ಬರೋಂಗಿಲ್ಲ. ತ್ಯಾಗರಾಜರ ಹಾಡು ಅವೆಲ್ಲ ಏನು ಕೀರ್ತನೆಗಳಂತ ಮಾಡ್ಯಾರ, ಆ ಕರ್ನಾಟಕದವರೇ ಹಾಡಬೇಕು, ಕಲಿತವರೇ ಹಾಡಬೇಕು, ಅದು ಹಾಗೆ ಹಾಡಬೇಕು. ಹಂಗೆ ಬಿಟ್ಟು ಬೇರೆ ಹಾಡಲಿಕ್ಕೆ ನಿಮ್ಗೆ ಅವಕಾಶವೇ ಇಲ್ಲ. ಆದರೆ ನಮ್ಮ ದಾಸರು ಮಾಡಿದಂಥ ಪದ್ಯಗಳೇನವಲ್ಲ, ಅವು ಫ್ಲೆಕ್ಸಿಬಲ್. ನೀವು ಯಾವಾಗ ಬೇಕು, ಎಲ್ಲಿ ಬೇಕು, ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಹಾಡಬೇಕು. ಈ ಪದ್ಧತಿಯನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ವಿಜಯದಾಸರು, ಗೋಪಾಲದಾಸರು ಬಂದಾಗ ಸ್ವಲ್ಪ ಸ್ಪೀಡ್ ಆದರೆ ಹಾಡು. ಪುರಂದಾಸರಿಗೆ ಅವಕಾಶ ಸ್ಪೀಡ್ ಇದ್ದಿದ್ದಿಲ್ಲ, ಸಾಧಾರಣ ಇದ್ದು. ಒಂದು ಮಧ್ಯಮ ಲಯ ಅಂತೀವಿ ನಾವು, ಮಧ್ಯಲಯ, ತೀವ್ರ ಲಯ ಅಂತೀವಿ. ಬಂದು ನಿಂತಿರ ನೋಡಿ ಭೂತಳದಿ ವೆಂಕಟ ಇಂದಿರೆಯರೊಳಗೂಡಿ. ಇದು ಪುರಂದಾಸರು ಮಾಡಿದ ಪದ್ಧತಿ. ಈ ಪದ್ಧತಿ ಇವ್ರದ್ದು ಹಾಕಲ್ಲ ಭಾಳ. ಶ್ರೀಮಾರುತನ ಮಾನಿನಿ ಭಾರತೀ ದೇವಿ ಆ ಮಹಾಭೂತಿ ಗಭಿಮಾನಿ ಕಾಮಾಂತಕ ಸುತ್ರಾಮ ಕಾಮರವಿ ಸೋಮ ವಿನತ ಪದ ಸಾಮ ಜಗಮನೆ. ಸ್ಪೀಡು ಹಿಂಗೆ ಆಡ್ಬೇಕ್ರೆ ಬೇರೆ ಏನು ಮಾಡಲಿಕ್ಕೆ ಬರಂಗಿಲ್ಲ. ಅದು ಭಯಂಕರ ಸ್ಪೀಡ್ನೊಳಗೆ ಆ ಅಕ್ಷರಗಳನ್ನು ಅಲ್ಲಿ ಹೊಂದಿಸಿ ಲಯ ಪ್ರಕಾರ ಹಾಡಬೇಕು. ಒಮ್ಮೇನಾಗ್ಬಿಟ್ಟು, ಮಡವಿನೊಳಗೆ ಗಜಮರೀಡ ಲಕ್ಷಣ ಮಡವಿಗೆ ಹೇಳದೆ ದುಡನೆ ಒಂದ ಹಿಡಿದು ನಕ್ಕಣವಾಗಿ ಕಡಿದು ಕೆಳಗಿದ್ದಾನೆ. ಪಡವಿಯೊಳಗೆ ರವಿಯೊಡನೆ ಗೂಡಿ ಬಾರಯ್ಯ. ಇದು ಫಾಸ್ಟ್ ಹಾಡ್ಬೇಕು ನೋಡಿದ್ರು. ಬೆಂಗಳೂರು ಕಡೆ ಒಬ್ಬರು ಹಾಡ್ತಿದ್ರು ಈ ಹಾಡು. ಅವ್ರದ್ದು ದಕ್ಷಿಣಾದಿ ಶೈಲಿ ಅಲ್ಲ. ಮಡುವಿನೊಳಗೆ ಗಜ ಭಕ್ತಿಯಿಂದ ಹಾಡ್ತಿದ್ರು. ಯಾರೋ ಒಬ್ರು ಹೋಗಿ ಆಚಾರ ಇಷ್ಟು ನಿಧಾನ ರಾಣಿ ಸುತ್ತೋಗಿರ್ತವ್ರಿ. ಯಾವಾಗ ಬರೋದು ದೇವರು, ಯಾವಾಗ ಬಂದ ಮೊಸಳಿನ ಕತ್ತರಿಸ್ಬೇಕು, ಆ ಆನೆ ಯಾವಾಗ ಹೊರ ಬರಬೇಕು. ಗೋಪಾಲದಾಸರು ಸ್ಟೈಲ್ ಹೆಂಗಂದ್ರೆ, ತಡ ಮಾಡಬೇಡವೋ ಏನಲ್ಲ ಕುಲಾಲಿಸಿ ಒಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿಗಳ ನಿಡು ಭಕ್ತ ವತ್ಸಲ ಶ್ರೀ ಲಕ್ಷ್ಮಿಯನಲ್ಲ. ಮಡವಿನೊಳಗೆ ಗಜಮರೀಡ ಲಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದ ಹಿಡಿದು ಲಕ್ಷಣವಾಗಿ ಕಡಿದು ಕೆಡೆ. ಏನು ಫಾಸ್ಟ್ ಬರ್ಬೇಕಲ್ಲ, ಬಂದು ಹೊಡೆದು ಹಾಕಿ ಮುಗಿದು ಬಂದು
ಮಾಡುವುದು. ಈ ತರಹದ ಕ್ರಮ ಅದು ಅವರವರ ಹಾಡುಗಾರಿಕೆ ಒಳಗಿರ್ತದೆ. ಇಂದು ಎನಗೆ ಗೋವಿಂದ ಅಂತ ನಮ್ಮ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳು ವ್ಯಾಸರಾಜರಿದ್ದಾಗ ಅನೇಕ ಪದ್ಯಗಳನ್ನು ಮಾಡಿದಂಥ ಮಹಾನುಭಾವರು ಮತ್ತೆ ರಾಯರಾಗಿ ಅವತಾರ ಮಾಡಿ ಅವರು ಕೂಡ ಒಂದು ಪದ್ಯ ಕೊಟ್ಟರು ನೋಡಿ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರೋ ಮುಕುಂದನೇ ಮುಕುಂದನೇ ಎಂಥ ಆ ಭಾವುಕ ಹಾರುಣಿಯೋಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ. ಅವರು ಹಾಡ್ತಿದ್ರೆ ಅವರಿಗೆ ಅಷ್ಟು ತ್ರಾಸ ಇರಲಿಲ್ಲ ರೀ. ಪರಮಾತ್ಮನನ್ನ ಅಂತರಂಗದಲ್ಲಿ ಅಪರೋಕ್ಷಿತ ಶ್ರೀಶರು ಅದನ್ನು ನಮಗಾಗಿ ಅವರು ಕೊಟ್ಟಿದ್ದಾರೆ. ಎಂಥ ಪದ್ಯ! ಆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರು ಅಂದರೆ ಆ ಹಾಡು ಹಾಡಿಬಿಟ್ರೆ ದೇವರು ಬಂದು ಮುಂದೆ ನಿಂದಿರಬೇಕು ಅಂತ ಅದ್ಭುತವಾದಂಥ ಇದನ್ನು ಭೀಮಸೇನ ಜೋಶಿಯವರು ಇಂದು ಎನಗೆ ಶ್ರೀ ಗೋವಿಂದ ಬಿಡ್ಲಿಲ್ಲ ಅವರು. ರಾಯರ ಹಾಡಿದ್ದು ಕರ್ನಾಟಕ ಒಳಗಾದ್ರೆ ನಾವು ಹಿಂದೂಸ್ತಾನ ಒಳಗೆ ಹಾಡ್ತೀವಿ ಅಂತೇಳಿ ಅದನ್ನು ತೋರಿಸಿದಂಥ ಕ್ರಮ. ಹೀಗೆ ಅನೇಕ ಪದ್ಯಗಳನ್ನು ಆ ಕಡೆ ಈ ಕಡೆ ಎರಡೂ ರೀತಿಯಿಂದ. ಇನ್ನೂ ಒಂದು ಕ್ರಮ ಹೇಳಿಬಿಡ್ತೇನೆ ನಿಮಗೆ. ಈ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಎಷ್ಟು ಪ್ರಕಾರಗಳನ್ನು ಬೆಳೆಸಿಕೊಂಡಿದ್ದಾರೆ ಅಂದರೆ ಅನೇಕ ಪ್ರಕಾರಗಳು. ಆ ಅನೇಕ ಪ್ರಕಾರಗಳಲ್ಲಿ ಬಯಲಾಟವೂ ಕೂಡ ಒಂದು. ಈ ಬಯಲಾಟದ ಬಗ್ಗೆ ಭಾಳ ಮಂದಿಗೆ ದಾಸ ಸಾಹಿತ್ಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೆ ಭಾಳ ಜನ. ಬಯಲಾಟಗಳೆಲ್ಲ ಅಂಕಿತ ಇಟ್ಕೊಂಡು ಬರೋದಾರ, ಅವರಿಗೂ ಅಂಕಿತರು. ಜಗಜ್ಜನ್ಮಾದಿ ಕಾರಣ ವಿಠಲ ಅಂಕಿತ ನೋಡಿ. ಜಗಜ್ಜನ್ಮಾದಿ ಕಾರಣ ವಿಠಲ ಅಂತ ಅಂಕಿತ. ಇಡೀ ಬಯಲಾಟ ಬರೋದು ದೊಡ್ಡದು ಪುಸ್ತಕ, ಅದೆಲ್ಲ ಆಡ್ತಿದ್ರು ಇಲ್ಲ. ಶ್ಯಾಮಸುಂದರ ವಿಠಲರು ಬಯಲಾಟ ಪಾದುಕ ಶ್ರೀರಾಮ ಪಟ್ಟಾಭಿಷೇಕ ಮಾಡಿ ಪಾದುಕ ಪಟ್ಟಾಭಿಷೇಕ ಮಾಡಿದ್ದಾರೆ. ಚಂದ್ರಹಾಸ ಚರಿತೆ ಇವೆಲ್ಲ ಅನೇಕ ಬಯಲಾಟಗಳು ಕೂಡ ಈ ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೇ. ಅಲ್ಲಿ ದೇವರ ಸ್ತೋತ್ರ ರುಕ್ಮಾಂಗದ ಚರಿತ್ರೆ ಅಂತ ಹೇಳಿ ಅದನ್ನು ಕೂಡ ಬಯಲಾಟ ಮಾಡಿದ್ದಾರೆ. ಅಂದರೆ ಬಯಲಾಟದ ಪರಂಪರೆಯು ಕೂಡ ದಾಸ ಸಾಹಿತ್ಯದ ಒಂದು ಭಾಗ ಅಂತಲೇ ಇಟ್ಕೊಳ್ಳೋದು. ಯಕ್ಷಗಾನ ಅಂತ ನಾವು ಹೇಳ್ತೀವಿ. ಈ ನರಹರಿ ತೀರ್ಥರಿಂದ ಬಂದದ್ದು ಯಕ್ಷಗಾನ ಉಡುಪಿಯಲ್ಲಿ. ನರಹರಿ ತೀರ್ಥರು ಯಾವ ಪ್ರಾಂತದವರು? ಅವರ ಆಂಧ್ರದವರೇ ಆ ಹಾಡುವ ಕ್ರಮವನ್ನು ಕೊಟ್ಟು ಯಕ್ಷಗಾನದ ಪದ್ಧತಿಯನ್ನು ಹಾಕಿದವರು ನರಹರಿ ತೀರ್ಥರು. ಆ ನರಹರಿ ತೀರ್ಥರಿಂದ ಬಂದಂತಹ ಈ ಪರಂಪರೆಯ ಬಯಲಾಟಗಳು ಕೂಡ ನಮ್ಮಲ್ಲಿ ಬಂದಿದೆ. ಒಂದು ಬಯಲಾಟದ ಕ್ರಮವನ್ನು ಹೇಳ್ತೇನೆ. ಒಂದ್ಸಲ ಏನಾಗ್ಬಿಡ್ತು ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳು ಒಂದ್ಸಲ ಬಂದಿದ್ರು, ಆ ಪರಂಪರೆಗೆ ಸೇರಿದವರು ರಾಯಚೂರು ಪ್ರಾಂತಕ್ಕೆ ಬಂದಿದ್ರು. ಬಂದಾಗ ಒಬ್ಬ ಬ್ರಾಹ್ಮಣ ಬಯಲಾಟ ಆಡಿಸ್ತಾರೆ. ಬ್ರಾಹ್ಮಣ ಇರ್ತಾರೆ ಅಂದರೆ ಭಾಗವತರು. ವೇಷ ಹಾಕೋರೆಲ್ಲ ಶುದ್ರಾದಿಗಳೇ. ಈ ವೇಷ ಹಾಕೊಂಡು ಕುಣಿತಿರ್ತಾರಲ್ಲ ಶುದ್ರಾದಿಗಳೇ. ಸ್ವಾಮಿಗಳಿಗೂ ಹೇಳಿ ಆ ಶುದ್ಧ ರೀತಿ ಸೇರಿಬಿಡ್ತಾನ, ಬಣ್ಣ ಹಚ್ಕೊತಾನ, ಕುಣಿಸ್ತಾನ, ಏನೋ ಮಾಡ್ತಾನ. ಸ್ವಾಮಿ ಅವನಿಗೆ ಬಹಿಷ್ಕಾರ ಆಗ್ತದೆ. ಬಹಿಷ್ಕಾರದ ಯುಗ ಇತ್ತವ ಯುಗ, ಈಗ ಇಲ್ಲಿ ಈಗೆಲ್ಲ ಹೋಗ್ಬಿಟ್ಟು ಅವಾಗಿತ್ತು. ಅದು ಸ್ವಾಮಿಗಳು ಪಾಪ ಮಂದಿ ಮಾತು ಕೇಳ್ಕೊಟ್ರು, ನೀನು ಬಹಿಷ್ಕಾರ ಹೋಗ್ರಿ ಬರಬೇಡ ಅಂತಂದ್ಬಿಟ್ರು. ಆ ಮನಸ್ಸಿಗೆ ತ್ರಾಸ ಆಗ್ಬಿಟ್ಟು ಅವ ಏನು ಮಾಡಿದ, ಹಿಂಗೆ ಅಂದ್ಬಿಟ್ರಲ್ಲ ನನಗೆ ಆ ಊರಾಗ ಮರ್ಯಾದೆ ಹೋಯ್ತಲ್ಲ ಅಂದ್ಕೊಂಡು ಹೇಳಿ ಎಲ್ಲಿ ಸ್ವಾಮಿಗಳು ಇಳ್ಕೊಂಡಿದ್ರು ಅವರ ಮನೆ ಎದುರಿಗೆ ಒಂದು ಜಾಗ ಇತ್ತು. ಅಲ್ಲಿ ಈ ಬಯಲಾಟದ ರಂಗಸ್ಥಳ ತಯಾರು ಮಾಡಿಬಿಟ್ಟು ನಾವು ಬಂಡಿಗಾಲ ಹಾಕಿ ಹಲಿಗೆಗಳೆಲ್ಲ ಹಾಕಿ ತಯಾರು ಮಾಡಿ ಅವತ್ತು ಬಯಲಾಟ ಆಡೋದು. ಸ್ವಾಮಿಗಳಿಗೆ ಒಂಥರ ಅವರಿಗೆ ಇಂಪ್ರೆಷನ್ ಮಾಡಬೇಕು ಅನ್ನೋದು ತಲೆಗಿತ್ತು. ಒಟ್ಟು ಅವ್ರ ಅನುಗ್ರಹ ಆಗಬೇಕು ನನಗೆ. ಇವ್ರು ಹಿಂಗೆ ಅಂದಾರಲ್ಲ ನೋಡೇ ಬಿಡ್ತಾರೆ ಅಂತೇಳಿ ಹಾಕಿದ. ಮೊದಲಿಯವ್ರು ಬಂದರು, ವೈಲಿಂದವರಿದ್ದರು, ತಾಳದವರಿದ್ದರು. 12 ಜನ ತಾಳ ಹಾಕ್ತಿರ್ತಾರೆ ಅಲ್ಲೆಲ್ಲ, ಎಂದು ಭಾಗವತರಿಂದ ಹಾಡ್ತಿರ್ತಾರೆ. ಆಮೇಲೆ ಮೊದಲಿಗೆ ಮಂಗಳ ಪದ್ಯ ಹಾಡ್ಬೇಕಲ್ಲ, ನಾಂದಿ ಪದ್ಯ ಶುರುವಾಯಿತು. ಗಣಪತಿ ಸ್ತೋತ್ರ ಹಾಡಿದ. ಆ ಗಣಪತಿ ಸ್ತೋತ್ರ ಹಾಡಿದ್ದು ಕೇಳಿ ಅವಾಗಿನ ಕಾಲ ಮೈಕ್ ಇರಲಿಲ್ಲ ರೀ, ಹಾಡಿದ್ರೆ ಅಲ್ಲಿ ಕೇಳಿಸ್ತಿತ್ತು. ಅಂಥ ಕಂಠಗಳು ಅವು ತ್ರಾಣ ಹಂಗಿಂತವು. ಹಾಡು ಹಾಡಿದ ತಕ್ಷಣ ಸ್ವಾಮಿಗಳಿಗೆ ಕೇಳಿಸ್ಬಿಟ್ಟು ಒಳಗೆ ಕೂತಾರೆ. ಏನು ಎಷ್ಟು ಚಂದ ಹಾಡ್ತಾನಲ್ಲೋ, ಎಷ್ಟು ತಾತ್ವಿಕ ವಿಚಾರವ, ಬರೀ ಗಣಪತಿ ಹಾಡಿನೊಳಗೇನೆ ತತ್ವ ಇಟ್ಟು ಹಾಡಿಗೆತಾನ ಅಂಕಿತದ. ನಾನು ಹೊರಗೆ ಕೂಡಿಸ್ರಿ, ನಾ ಕೇಳ್ತೀನಿ ಅಂದರು ಸ್ವಾಮಿಗಳು. ಸ್ವಾಮಿ ಬಹಿಷ್ಕಾರ ಹಾಕಿರಿ ಅಂತೀವ್ರು ಪಾಪ ಕೇಳಿದಾರ. ಇವರು ನೋಡುವ ಹೋಗ್ಬಾರ್ದು ಅಂತ ಇವರು ಪಾಪ ಹೇಳಿ ಕೂಡಿಸಿದ್ರು. ಇವಾಗ 2ನೇ ಪದ್ಯ ಹಾಕೊಂಡ. ಮೊದಲು ನಾಂದಿ ಪದ್ಯ ಗಣಪತಿ ಪದ್ಯ ಹಾಡಿದ. 2ನೇ ಪದ್ಯ ರಾಯರ ಮೇಲೆ ಹಾಡಿಬಿಟ್ಟು ಇಡೀ
ಬಯಲಾಟ ಪ್ರಪಂಚದೊಳಗೆ ಯತಿಗಳ ಸ್ತೋತ್ರ ಯಾರು ಮಾಡಿಲ್ಲ. ಬಯಲಾಟದ ಹಾಡಿನೊಳಗೆ ರಾಯರದೊಂದು ಅದೊಂದು ವಿಶೇಷ. ರಾಯರ ಬಗ್ಗೆ ಹೇಳಬೇಕಾಗುತ್ತೆ. ಅವ್ರು ಏನು ಹಾಡಿದ್ರಲ್ಲಿ ಅಂದರೆ, ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಕ್ರಮ ಹಾಡೋ ಕ್ರಮ. ಇವ್ರು ಹಿಂಗೆ ಅಂದ ತಕ್ಷಣ 12 ಜನ ಇರ್ತಾರಲ್ಲ ತಾಳ ಹಾಕೋರು, ಅವ್ರು ಶುದ್ಧ ಆಗಿದ್ರು ಬೇರೆ ಜನ. ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. 12 ಜನ ಹಾಡೋರು. ಇವ್ರು ಹಾಡಿದವ್ರು ಹಾಡ್ಬೇಕು. ಗುಡುಗುಡಿಸ್ಬಿಟ್ಟು ಎಲ್ಲ ಸ್ವಾಮಿಗಳಿಗೆ ಆಗುತ್ತೆ. ರಾಯರ ಬಗ್ಗೆ ಆಗಲಿಕ್ಕೆ ಶಿಷ್ಯರಿಗೆ ಹೇಳಿದ್ರು, ಕುರ್ಚಿ ತೊಗೊಂಡವ್ರಿಗೆ ಹಾಕಿದೆ. ಸ್ವಾಮಿ ಅಂದರು ಬಡಬಡ್ತೀನಿ ಸ್ವಾಮಿಗಳು ಬಡಿಯೋಕೆ ಏನು ಮಾಡಲಿ ಅಲ್ಲಿ ಹಾಕಿ ರಾಯರ ಬಗ್ಗೆ ಹಾಕ್ಲಿಕ್ಕತ್ತಾನೆ. ಆ ಮಠದ ಪರಂಪರೆಯಲ್ಲಿ ಬಂದವರು ಒಳಗೆ ಕೂಡ್ಕ ನಾವು ಹಾಕಿ ಕುರ್ಚಿ ಹೊರ ಬಂದು ಕೂತ್ಬಿಟ್ಟು ನೋಡ್ಲಿಕ್ಕತ್ತಾರೆ ಬಯಲಾಟ. ಅವ್ನು ಗೊತ್ತಾಯ್ತು ಈ ಹಾಡಿಗೆ ಬರ್ತಾರೆ ಅಂತ ಯಾರು ನಿಂತಾರೆ. ಗುರು ರಾಘವೇಂದ್ರರ ಪದ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಸಾವು ಕೂತ್ರಲ್ಲ ಸಂದರುಷನ ಫಲದಿಂದ ಎನ್ನಯ ಮನ, ಸಂದರುಷನ ಫಲದಿಂದಲೆನ್ನಯ ಮನ, ನಂದವಾಯಿತೆನಗೀ ದಿನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಗುರು ರಾಘವೇಂದ್ರ ಫಲ ಜ್ಞಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ತಾಳ ಬದಲಾಗ್ತಿರ್ತಾವೆ. ಗುರು ರಾಘವೇಂದ್ರರ ಪದ ಧ್ಯಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ನೋಡಿ, ವರ ಕಮಲಾಪತಿ ಪರನೆಂಬುವ ಸುಧಾ. ನೋಡ್ರಿ, ವರ ಕಮಲಾಪತಿ ಪರನೆಂಬುವ ಸುಧಾ ಪರಿಮಳದ ಸಂಕೀರ್ತನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಗುರು ರಾಘವೇಂದ್ರರ ಪದ ಜ್ಞಾನ ಮುಕ್ತಿ ಮಾರ್ಗಕ್ಕೆ ಸೋಪಾನ. ಗುರುರಾಜ 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 ಕಾಯೋ ಗುರುರಾಜ, ನಿರ್ಜಿತ ಭವ ಮಾಯ ನೀ ಪಿಡಿಯಲ್ಲ ಕೈಯ ಕೊರೆಯೋ ಗುರುರಾಯ, ಹೊಡಿದಂಧಳ ದಯದ ದಯದ ಇದನ್ನು ಅಂಕಿತ ಇಟ್ಟುಕೊಂಡು ಅನೇಕ ಪದ್ಯಗಳನ್ನು ನಮ್ಮ ಗುಡವಲು ರಾಘವೇಂದ್ರಾಚಾರ್ಯರು ಒಂದು ಪ್ರಭಾವತಿ ಪರಿಣಯ ಅಂತ ಬಯಲಾಟ ಬರೋರು. ಅವ್ರು ಶ್ರೀಶ ವೆಂಕಟ ಅಂತ ಅಂಕಿತ ನಮ್ಮ ತಾತ ಮುಂದೆ. ಅವ್ರು ಪೂರ ಬಯಲಾಟ 7 ಬಯಲಾಟ ಕೈಲಿ ಬರ್ದಾರ, ಬೇರೆಯವರು ಮಾಡಿದ್ದು. ತಾವು ಒಂದು ಬಯಲಾಟವನ್ನು ಸ್ವತಃ ಬರೋರು. ಅವೆಲ್ಲ ಆಲಿಸ್ತಿದ್ರು. ಈ ತರಹದ ಬಯಲಾಟದ ಪರಂಪರೆಯನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ. ಇನ್ನೂ ಒಂದು ಪ್ರಕಾರ ಹೇಳಬೇಕಂದ್ರೆ, ಈ ದಾಸ ಸಾಹಿತ್ಯದ ಪ್ರಭಾವ ಬೇರೆ ಭಾಷೆಗಳ ಮೇಲೂ ಆಯಿತು. ಆಂಧ್ರ ಕರ್ನಾಟಕ ಎಲ್ಲ ಬಾರ್ಡರ್ ಏರಿಯಾದೊಳಗೆ ನಮ್ಮ ಈ ರಾಘವೇಂದ್ರಾಚಾರ್ಯ ತಾತ ಇದ್ದಾರಲ್ಲ, ಇವರು ಇಡೀ ರುಕ್ಮಿಣಿ ಶಿವಜ ಕನ್ನಡ ಮಾಡ್ಯಾರ. ಮತ್ತು ಯಾದವಾಶ್ವಮೇಧ ಅಂತ ಒಂದು ಕಾವ್ಯ 1000 ಪದ್ಯ ಬರೆದಾರ. ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅವರಿಗೆ ಹೆಣ್ಣು ಕೊಟ್ಟ ಮಾವ ಅವರು ವನಪರ್ತಿ ಅಂಥೇಳಿ ಒಂದು ಹಳ್ಳಿ, ಕೌಕುಟ್ಲ ವನಪರ್ತಿ ಅಂತ ತೆಲಂಗಾಣದಾಗ ಬರ್ತಾವೆ. ಅಲ್ಲಿ ಅವರು ಇವ್ರಿಗೆ ಹೆಣ್ಣು ಕೊಟ್ಟ ಮಾವ ಅವ್ರು ಪೂರ ತೆಲುಗು ಬಂದಿದ್ರು. ಅವ್ರ ಮುಂದೆ ಯಾರೋ ಅಂದ್ಬಿಟ್ಟಾರೆ, ಏನ್ರಿ ನೀವು ಕನ್ನಡ ಹಾಡ್ಬಿಡ್ತೀರಿ, ನಮ್ಗೆ ಅರ್ಥ ಆಗೋದು, ಮಾಕೆ ಅರ್ಥಂಗಾಗು ತಿಳಿಯೋದು, ತೆಲುಗು ಚಪ್ಪಂಡಿ ಅಂತ ತೆಲುಗಿನಾಗ ಹೇಳ್ರಿ ಅಂತ ಅವ್ರು ಅಂದು ಕೂಡಲೇ ಹಾಡುಗಳನ್ನೆಲ್ಲ ತೆಲುಗಿನೇ ಮಾಡ್ಬೇಕಲ್ಲ, ಅದು ಕಷ್ಟ ರೀ, ಅನುವಾದ ಮಾಡಬೇಕು. ಅದೇ ರೀತಿ ಹಾಡಬೇಕು. ರಥವನೇರಿದ ರಾಘವೇಂದ್ರದ ರಥಮೋ ತೆಲುಗು ರಥಮೋ ನೆಕ್ಕೆ ರಾಘವೇಂದ್ರುಡು ರಾಯ ಗುಣ ಸಾಮ್ರುಡು ರಥಮೋ ನೆಕ್ಕೆ ರಾಘವೇಂದ್ರುಡು సతతము తను భక్తితో సేవించిన అతిహితముల మనోరಥಮೂಲಿಚ್ಚದನನಿ ರಥಮೋ. ನೋಡ್ರಿ, ಅವರಿಗೆ ಎಷ್ಟು ಆಗಬೇಡ ಈ ಥರದ ಪದ್ಯಗಳನ್ನು ಕೊಟ್ಟರು. ಅವರು ರಮಣಾಚಾರ್ಯ ಒಂದ್ಸಲ ತಿರುಪತಿಗೆ ಹೋದಾಗ ವೆಂಕಟರಮಣ ಮುಂದೆ ನಿಂತುಬಿಟ್ಟಾರ. ಅವಾಗೆಲ್ಲ ಭಾಳ ನಿಂದಿಸ್ತಿದ್ರು. ಈಗೆಲ್ಲ ಪೊಂಡಿ ಅಂತ, ಅವಾಗೆಲ್ಲ ಏನಿಲ್ಲ, ದೇವ್ರ ಮುಂದೆ ನಿಂತ್ಬಿಡೋದು. ನಿಂತಾರ ಅವ್ರು ಹಾಡು ಬರೀಬೇಕು ಅಂತ ಅವರು ಕವಿತ್ವ, ಒಳ್ಳೆ ಪ್ರತಿಭಾವಂತ ಕವಿತೆ ಶಕ್ತಿ. ಅವರು ಆ ದೇವರು ನೋಡಿ ಒಂದು ಪದ್ಯ ಮಾಡ್ಯಾರ. ಎಂತೋ వేడినను నీ కింతైన దయరాద ఇంత కఠిన మీద ఇవ రాజపాల
ಎಂತೋ ಶ್ರಮ ನೊಂದೀತಿ ಈ ರೋಗ ಬಾಲಾಚೆ ಇಂತಕ್ಕಿಂತಕ್ಕೂ ವ್ಯಾಧಿ ಹೆಚ್ಚಾಯನೇ ಮಂದು ಎಂತವರ ಕನಿವೊಚ್ಚೆಯುಂದು ದೀಡುಲ ಎಂದು ಇಂಥ ನಿರ್ದಯದಲ ಚಿತಿವೆಂದು ಕೋಮನ ಮಂದು ಇಂಕಯವರ ನಿವೇಡುಕೊಂದು ತ್ರಿಜಗಂಬುಲಂದು ಸಂತತಮು ನಿನ್ನು ನಂಬಿಯುಂದು ತ್ರಿಜಗಂಬುಲಂದು ಅಂತುಲೇನಿ ದಯಾ ಸಮುದ್ರುಡವನುಚು ಬುಧರವ ಚಿಂತರಂದು ಯೋಕ್ಕಿಂತ ದಯನಾಪೈ ಗುರುವನಿ ಕೆಂತ ಕೊರತಗೋ ಕಂತು ಜನಕ ಎಂತೋ ಬೇಡಿ ನಾನು. ಇಂಥ ಪದ್ಯಗಳೆಲ್ಲ ಆಂಧ್ರ ಭಾಷೆಯಲ್ಲಿ ನಮ್ಮ ದಾಸ ಸಾಹಿತ್ಯದ ಪದ್ಧತಿಯೊಳಗೆ ಅಂಕಿತ ಇಟ್ಟುಕೊಂಡು ಬರೆಯುವಂಥ ಕ್ರಮ ನಾವೆಲ್ಲ ನೋಡ್ತಾ ಇದ್ದೇವೆ. ಹೀಗೆ ಇಂದು ಕೋಲಾರದ ಹತ್ರ ಚಿಂತನಪಲ್ಲಿ ಅಂತ ಒಂದು ಊರು, ಅಲ್ಲಿ ಊರಲ್ಲಿ ಉಲುಚುಕಮ್ಮಿ ಅಂತ ಒಂದು ಬ್ರಾಹ್ಮಣ ವರ್ಗ, ಅವರಲ್ಲಿ ಸ್ಮಾರ್ತರು ಇದ್ದಾರೆ, ವೈಷ್ಣವರು ಇದ್ದಾರೆ. ಶ್ರೀಪಾದರಾಜನ ಮಠದ ಶಿಷ್ಯ ಪರಂಪರೆಗೆ ಬಂದಂಥ ಒಬ್ಬ ತಿಪ್ಪಣ್ಣಾರ್ಯರು ಅಂತಕ್ಕಂಥ ಜ್ಞಾನಿಗಳು ಅವರು ಅಂಕಿತ ಇಟ್ಕೊಂಡ್ರು. ಏನು ಖಾದ್ರಿ ನರಸಿಂಹ ಅಂತ ಅಂಕಿತ ಇಟ್ಕೊಂಡು ಹನುಮತ್ ವಿಲಾಸ ಅಂತ ಅದ್ಭುತವಾದ ಕಾವ್ಯವನ್ನು ಬರೆದರು. ಹನುಮತ್ ವಿಲಾಸ ಏನು ಪದ್ಯಗಳವೆಲ್ಲ, ಅದ್ರಾಗಿಂದ ಒಂದು ಪದ್ಯ ಹೇಳ್ತಾರೆ ಅಂದರೆ ಪ್ರಾಸಾನುಪ್ರಾಸಭರಿತವಾದ ಪದ್ಯ ಪರಂಪರೆ ಹೆಂಗೆ ಬರ್ತದಂತ. ಕರುಣೀ ಸಮಯ್ಯ ಭೂಪುತ್ರೀ ಪೂರ್ಣ ಕರುಣಾಭರಣೆ ರಾಘವನ ಕಳತ್ರೀ. ಮೊದಲನೇ ಪ್ರಾಸ, ಎರಡನೇ ಪ್ರಾಸ. ಕರುಣೀ ಸಮಯ್ಯ ಭೂಪುತ್ರಿ, ಕರುಣಿ ಅನ್ನೋಲ್ಲಿ ರಕಾರ, ತ್ರೀ ಅನ್ನೋಲ್ಲಿ ಕೊನೆ ಅಂತ್ಯಪ್ರಾಸ. ಕರುಣೀ ಸಮಯ್ಯ ಭೂಪುತ್ರಿ ಪೂರ್ಣ ಕರುಣಾಭರಣೆ ರಾಘವನ ಕಳತ್ರೀ. ಕಳತ್ರಿ ಹೆಂಡ್ತಿತ್ತು. ಶರಣೆ ಪಾವನ ಚರಣೆ ಭಕ್ತಾಧರಣೆ ದೀನೋದ್ಧರಣೆ ಭವ ಸಂಹರಣೆ ವಿಶ್ವಂಭರಣೆ ಸುಗುಣಾವರಣೆ ನಿಮ್ಮಯ ಸ್ಮರಣೆ ಅನುದಿನ. ಬರೀ ನುಡಿ ಹೇಳ್ಬಿಡ್ತೀವಿ. ಕಂಬು ಕಂಧರೆ ಚಿದ್ವಿಲಾಸೆ, ಕಂಬು ಅಂದರೆ ಕಂಠ, ಕಂಬು ಕಂಧರೆ ಶಂಕರದಂಥ ಕಂಠವುಳ್ಳ ಲಕ್ಷ್ಮೀದೇವಿ. ಕಂಬು ಕಂಧರೆ ಚಿದ್ವಿಲಾಸೆ, ಸೇವತ್ ನೋಡ್ರಿ, ಕೊನೆಗೂ ಸೇ ಬರ್ಬೇಕಲ್ಲಿ. ನೂತನಾಂಬು ಜಾನನೆ ಮನೋಲ್ಲಾಸೆ ಬಿಂಬಾಧರೆ ದರಹಾಸೆ ನಮೋ ಎಂಬೆ ಖಾದ್ರಿ ಪುರೀಶ ನಿವಾಸೆ. ಅಂಬೆ ಭುವನ ಕುಟುಂಬೆ ಪುಣ್ಯ ಕದಂಬೆ ಜಗದವಲಂಬೆ ಚಿನ್ನದ ಗೊಂಬೆ ಜ್ಞಾನವ ತುಂಬೆ ಇನ್ನೇನೆಂಬೆ ಅನ್ಯರ ನಂಬೆ ಜಾನಕಿ. ಅಂತ ಅದ್ಭುತವಾದ ಆ ಪದಪದ್ಯ ಪ್ರಯೋಗಗಳು ಈ ರೀತಿಯಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಅನೇಕ ಪದ್ಯಗಳನ್ನು ಬರೆದಂಥದ್ದು. ಒಂದಾದರೆ ಸಂಖ್ಯಾಮೂಲಕವಾದ ಪದ್ಯಗಳನ್ನು ಬರೆದವರಿದ್ದಾರೆ. ಸಂಖ್ಯಾಮೂಲಕ 5ನೆಯ ತಿಂಗಳಲ್ಲಿ ನಿಶ್ಚಯಿಸಿದೆ. 5ನೇ ತಿಂಗಳು ಏನ್ರಿ 5ನೇ ತಿಂಗಳು ಅಂತಲೇ ಬರ್ಬೇಕು, ಇವೆಲ್ಲ ಮಂಡಿಗೆಗಳು ಅಂತ ಈ ಕನಕದಾಸರದು ಅದೆಲ್ಲ ಇದೆ. ಅಂತೂ ಒಂದೇ ಪ್ರಕಾರ ಹೇಳಬೇಕಂದ್ರೆ ನಂಬರ್ ಮೇಲೆ ಹಾಡುಗಳು. 5ನೇ ತಿಂಗಳಲ್ಲಿ ನಿಶ್ಚಯಿಸಿ. ಏನು 5ನೇ ತಿಂಗಳ? ಚೈತ್ರ, ವೈಶಾಖ, ಅದು ಜ್ಯೇಷ್ಠ, ಶ್ರಾವಣ, ಭಾದ್ರಪದ ಅದಲ್ಲ, ಇದು ಏನಂದರೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ. 5ನೇ ತಿಂಗಳು. ತಿಂಗಳಂದ್ರೆ ಮಾಸ. ಮಾಸ ಅಂದರೆ ಅದು ಶ್ರಾವಣ ಮಾಸ. 5ನೇ ಮಾಸ ಅಂದರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ನಿಶ್ಚಯಿಸಿದೆ. ಶ್ರಾವಣ ಮಾಸದಲ್ಲಿ ನಿಶ್ಚಯಿಸಿದ್ರೆ ಏನು ನಮ್ಗೆ ತಿಳಿಯಂಗೆ ಇಲ್ಲ. ಶ್ರಾವಣ ಅಂದರೆ ಶ್ರವಣ ಅಂತ ಅರ್ಥ. ಕೇಳಬೇಕು ಅಂತ ನಿರ್ಣಯ ಮಾಡಿದೆ ಅಂತ ಹೇಳೋಕ್ಕಾಗಿರೋದು. 5ನೇ ತಿಂಗಳಲ್ಲಿ ನಿಶ್ಚಯಿಸಿದೆ ಅಂದರೆ ಕೇಳಬೇಕು ಅಂತ ನಿರ್ಧಾರ ಮಾಡಿದೆ. 5 ಮುಖದವನ ಮುಂದಾಗುವನ ಚರಿತೆ. 5 ಮುಖ ಬ್ರಹ್ಮದೇವರು. ಬ್ರಹ್ಮದೇವರು 10ನೆಯ ಸಂವತ್ಸರ ಪ್ರಭವ ಶುಕ್ಲ ಪ್ರಮೋದ ಪ್ರಜಾಪತಿ ಆಂಗೀರಸ ಶ್ರೀಮುಖ ಭಾವ ಅಂತ ಬರ್ತವಲ್ಲ, ಅದರೊಳಗೆ ಬ್ರಹ್ಮದೇವರ ಹೆಸರು 10ನೇ ಹೆಸರು ಬರ್ತದೆ, ವಿಧಾತ. ಆ ಬ್ರಹ್ಮದೇವರ ಹೆಸರಿನ ಭಾವಿ ಆಗುವಂಥ ಅಂದರೆ ಭಾವಿ ಬ್ರಹ್ಮರಾಗುವಂಥರು ಯಾರು? ಹನುಮಂತ ದೇವರು. ಹನುಮಂತ ದೇವರ ಸುಂದರಕಾಂಡವನ್ನು ಕೇಳಬೇಕು ಅಂತ ನಿಶ್ಚಯ ಮಾಡಿದೆ. 5ನೇ ತಿಂಗಳಲ್ಲಿ ನಿಶ್ಚಯಿಸಿದೆ. 5 ಅಂತಂದರೆ 10. ಆ 10ನೆಯ ಸಂವತ್ಸರದ ಯಾರು ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಮುಂದಾಗುವಂಥವ್ರು ಯಾರು ಅಂದರೆ ವಾಯುದೇವರು. ಹನುಮಂತ ದೇವರ ಚರಿತ್ರೆ ಕೇಳಬೇಕು ಅಂತ ನಿರ್ಣಯ ಮಾಡಿ ಹಿಂಗೆ ಇಡೀ 5 ಸಂಖ್ಯೆ ಇಟ್ಟುಕೊಂಡು ಪದ್ಯವನ್ನು ಬರೆದು ಇವರು ನಮ್ಮ ಗೋಪಾಲದಾಸಂತೂ 3 ಗುಣಗಳಿಂದ 3 ತಾಪಗಳಿಂದ ನೀವೆಲ್ಲ ಹಾಡು ಭಾಳ ಪ್ರಸಿದ್ಧವಾದ ಹಾಡು ವಾಲಿಸಯ್ಯ ಪವನನಯ್ಯ ಅಲ್ಲಿ ಅಂಥವೆಲ್ಲ ಅನೇಕ ಪದ್ಯಗಳನ್ನು ಅವರು ಬರೆದಿದ್ದಾರೆ.
ಇನ್ನು ನಕ್ಷತ್ರಗಳನ್ನು ಇಟ್ಟುಕೊಂಡು ಒಬ್ಬರು ಬರೆದಿದ್ದಾರೆ. ನಕ್ಷತ್ರಪತಿ ಅನುಜ ನಮಿಪೆ ಕಾಯು. ನಕ್ಷತ್ರಪತಿ ಯಾರು? ನಕ್ಷತ್ರಪತಿ. ನಕ್ಷತ್ರ ಅಂದರೆ ರೇವತಿ. ರೇವತಿ ನಕ್ಷತ್ರದ ಪತಿ ಯಾರು? ಬಲರಾಮ. ಬಲರಾಮನ ಅನುಜ ಯಾರು? ಕೃಷ್ಣ. ನಕ್ಷತ್ರಪತಿ ಅನುಜ ನಮಿಪೆ ಕಾಯೋ. ಹೇ ಕೃಷ್ಣ ನಮಿಪೆ ಕಾಯೋ. ನಕ್ಷತ್ರಪತಿ ಅನುಜ ಇದು. ಆಮೇಲೆ ನಕ್ಷತ್ರದಿಂದ ಕೇಳಿದೆ. ನಕ್ಷತ್ರ ಶ್ರವಣ ನಕ್ಷತ್ರದಿಂದ ಕೇಳಿದೆ ನಿನ್ನ ಮಹಿಮೆಯೇನು ಅಂತ ನಮ್ಮ ತಾತವರು ಬರೆದಿದ್ದಾರೆ. ಈ ರೀತಿಯಾಗಿ ನಕ್ಷತ್ರ ಪಿತನೇತ್ರ, ನಕ್ಷತ್ರ ನಾಮಕಳ ಗರ್ಭ ಕಾಯ್ದೆ. ಉತ್ತರ ನಕ್ಷತ್ರ, ನಕ್ಷತ್ರ ನಾಮಕಳ ಗರ್ಭ ಕಾದೆ. ಉತ್ತರ ನಕ್ಷತ್ರ, ಉತ್ತರಾದೇವಿಯ ಪರೀಕ್ಷಿತ ರಾಜನ ರಕ್ಷಣೆ ಮಾಡಿದ್ದಕ್ಕೆ ನಕ್ಷತ್ರ ಗರ್ಭದ ಅವಳ ಕಾದೆ ಅಂತ ಈ ರೀತಿಯಾಗಿ ಆ ನಕ್ಷತ್ರದ ಮೇಲೆ, ರಾಶಿಗಳ ಮೇಲೆ ಅಂದ್ರೆ ಅವರ ಪ್ರತಿಭೆ ಪಾಂಡಿತ್ಯವನ್ನು ಈ ದಾಸ ಸಾಹಿತ್ಯದ ಮೂಲಕ ಅನೇಕ ರೀತಿಯಲ್ಲಿ ಇರೋದು. ಆಮೇಲೆ ಲಿಂಗಾಸ್ತುತಿ ಮಾಡುವಂಥದ್ದು ಒಂದು ಕ್ರಮ. ಇದಂತೂ ಅದ್ಭುತ. ದೇವರನ್ನು ಬೈದಂಗೆ ಮಾಡಿ ಅದನ್ನು ಸ್ತುತಿ ಮಾಡೋದು ನಿಂದಾಸ್ತುತಿ. ವ್ಯಾಜಸ್ತುತಿ ಅಂತ ಅಲಂಕಾರ. ಆ ಅಲಂಕಾರ ಇಟ್ಟುಕೊಂಡು ತಲೆಗೊಯ್ದ ಹಿರಿಯ ಮಗ ಇಳೆಯ ಪೂಜಿತನಲ್ಲ ಬಲುಭಂಡ ಕಿರಿಯ ಮಗನು. ಬಲುಭಂಡ ಕಿರಿಯ ಮಗ. ಬಲುಭಂಡ ಯಾರು? ಮನ್ಮಥ. ಬಂಡ ಅಂತ ಅಂದ್ರೆ ಬೈಯೋದು ಅಂತ ಒಂದು ರೀತಿ. ಅವನು ಯಾರು ಮಾತ್ರ ಕೇಳುವುದಿಲ್ಲ. ಪರಮಾತ್ಮನ ಆಜ್ಞೆ ಏನಾಗಿದೆ, ಯಾವ ಪುರುಷ ಸ್ತ್ರೀಯರ ಒಳಗೆ ಆ ರೀತಿಯಾಗಿ ಪ್ರೇಮವನ್ನು ಹುಟ್ಟಿಸಿ ಸಂತಾನಾಪೇಕ್ಷೆಯಾದವರಿಗೆ ಅನುಗ್ರಹ ಮಾಡಲಿಕ್ಕೆ ಮನ್ಮಥ ಒಳ್ಳೆ ಕಾರ್ಯನೇ ಮಾಡ್ತಾ ಇದ್ದಾನೆ, ಕೆಟ್ಟ ಕಾರ್ಯ ಅಲ್ಲ. ಆದರೆ ಕಾಲನೇಮಿ ಅಂತ ಒಬ್ಬ ದೈತ್ಯ ಇದ್ದಾನೆ. ಅವ ಕೆಟ್ಟ ಕಾಮವನ್ನು ಉಂಟು ಮಾಡುವವ. ಅಂದರೆ ಕೆಲವು ಕೆಟ್ಟ ಕಾಮಾದಿಗಳನ್ನು ಉಂಟು ಮಾಡುವ ಕಾಲನೇಮಿ ದೈತ್ಯ. ಮನ್ಮಥ ಮದುವೆಯಾದವರಲ್ಲಿ ಪ್ರೀತಿಯನ್ನು ಹುಟ್ಟಿಸುವವ. ಇದು ಒಳ್ಳೆ ಕೆಲಸನೇ. ಆದರೂ ಕೂಡ ನಿಂದ ಸ್ತುತಿ ಮಾಡಬೇಕಲ್ಲ. ಬಲುಬಂಡ ಕಿರಿಯವನು ಏನಪ್ಪ, ಯಾರೇ ಎಂತೆಂಥ ಋಷಿಮುನಿಗಳನ್ನು ಅಳಿಗಾಡಿಸ್ಬಿಟ್ಟ. ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೆ ಕೂತಿದ್ರು. ಮೇನಕಾ ಬಂದ ಕೂಡಲೇ ಬಾಣ ಹೊಡೆದು ಅವ್ಯವಸ್ಥೆ. ರುದ್ರದೇವರಿಗೆ ಬಾಣ ಹೊರಲಿಕ್ಕೆ ಹೋಗ್ಬಿಟ್ಟಿದ್ದ ಪಂಚ ಅಂತ ಇಂಥ ಬಲುಬಂಡ ಅನ್ನೋ ಅರ್ಥದಲ್ಲಿ. ಅಂದರೆ ವಿಶೇಷವನ್ನು ವರ್ಣನೆ ಮಾಡುವಾಗ ಅದನ್ನು ಆ ರೀತಿಯಾಗಿ ಹೇಳ್ತಕ್ಕಂಥ ಕ್ರಮ. ಹೀಗೆ ಆ ಎಲ್ಲ ಸ್ತೋತ್ರ ಮಾಡಿದ್ದಾರೆ. ಮತ್ತು ಏರಿದಾಳ ಲಲ್ಲನೆ ಸೇರಿದ ಬಲು ಲೋಭಿಗಳ ಮನೆಯ. ಲಲ್ಲನೆ ಅಂದರೆ ಹೆಂಡತಿ ಲಕ್ಷ್ಮೀದೇವಿ ಲೋಭಿಗಳ ಮನೆಯಲ್ಲೇ ಸೇರ್ಬಿಡ್ತಾಳೆ. ಯಾರಿಗೆ ದಾನ ಮಾಡೋ ಬುದ್ಧಿ ಇರೋದು ನೋಡ್ರಿ ಅವ್ರ ಮನೆಗೆ ಹೋಗಿ ಸೇರ್ಕೊತಾಳೆ ಲಕ್ಷ್ಮೀದೇವಿ. ಆಕಿ ಮಂದಿ ಕಂಡಂಗೆ ಯಾರಿಗಾರು ಕೊಡಬಾರ್ದು. ದಾನ ಮಾಡೋದ್ರ ಕಂಡ್ರೆ ಆಗೋದಿಲ್ಲ. ಆಕಿ ದಾನಿ ಇದ್ದ ಅಂದ್ರೆ ಅವನ ಮನೆಗೆ ಹಾಯೋದೇ ಇಲ್ಲ. ಸ್ವಲ್ಪ ಹಂಗೆ ಹೇಳ್ಬೇಕಂದ್ರೆ ಆಕಿ ಭಾಳ ಮರ್ಯಾದೆ ಕೊಡಬೇಕು ಅಂತ ಹಿಂಗೆ ಅರ್ಥ. ಈಗ ಶೆಟ್ರ ಮನೆ ಭಾಳ ಇರ್ತಾವೆ. ಮಕ್ಕಳ ಮನೆ ಯಾಕಂದ್ರೆ ಕಾರಣ ಅದು. ಈಗ ಶೆಟ್ರ ಅಂಗಡಿಗೆ ಹೋಗಿ ನೀವು ಒಂದು ನೋಟ್ ಕೊಡ್ರಿ, ಮುದ್ದಿದ್ದು ನೋಟ್ ಕೊಡ್ರಿ, ಅವ್ರು ನೀಟ್ ಮಾಡಿ ಇಟ್ಕೊತಾರೆ. ಹಿಂಗೆಲ್ಲ ಇಸ್ತ್ರಿ ಮಾಡಿದಂಗೆ ಮಾಡಿ ಚೆಂದಾಗಿ ಇಟ್ಕೊಂಡು ಕ್ಲಿಪ್ಪಿಗೆ ಇಟ್ಟು ಆಮೇಲೆ ನಿಮ್ಗೆ ಚಿಲ್ಲರೆ ಕೊಡ್ತಾರೆ. ವೈದಿಕ ಬ್ರಾಹ್ಮಣರಿಗೆ ಚಲೋ ನೋಟ್ ಕೊಟ್ಟರೆ 8 ಮುದ್ದೆ ಮಾಡಿರ್ತಾರೆ ಪಕ್ಕದಾಗ ಶಿಷ್ಯರು. ಮತ್ತು ಈಗ ನಮ್ಮಲ್ಲಿ ಹೆಂಗೆ ಇರ್ಬೇಕಾಗಿ ಲಕ್ಷ್ಮೀದೇವಿ ಪಾಪ ಸಿಟ್ಟು ಬಂದು ಆಚಾರ ಮನೆಗೆ ಹಾಯರೇ ಇಲ್ಲ. ಅದು ಹೋಗೋದೇ ಕೌಂಟ್ರ್ ಮನೆಗೆ ಸೆಂಟ್ರ್ ಮನೆಗೆ. ಯಾಕಂದ್ರೆ ಭಾಳ ಗೌರವ ಕೊಡ್ತಾರೆ ಪಾಪ. ಮತ್ತು ಯಾರ್ಯಾರು ಕೊಟ್ಕೊಳ್ಳೋಕೆ ಹೋಗಿ ಭಾಳಷ್ಟು ಲೋಭಿಗಳು ಹಾಗೆ ಸಾಧಾರಣವಾಗಿ ಹಂಗಿರ್ತಾರೆ. ಆದ್ದರಿಂದ ಇವೆಲ್ಲ ಎಂಥ ಚಮತ್ಕಾರವಾದ ಪದ್ಯಗಳಿಂದ ನಮ್ಮ ದೇವರನ್ನು ಸ್ತೋತ್ರ ಮಾಡುವಂಥ ರೀತಿ. ಹೀಗೆ ಮನುಷ್ಯನ ಮನಸ್ಸಿಗೆ ಬೇಸರ ಆದಾಗ ಮನಸ್ಸನ್ನು ಆನಂದಗೊಳಿಸಿ ಹೇಗೆ ಭಾಗವತ ಗ್ರಂಥ ಜನರಿಗೆ ಆನಂದವನ್ನು ಕೊಡ್ತಾ ಶ್ರವಣ ಮನಕಾನಂದವೀಯುವುದು ಭವಜನಿತ ದುಃಖಗಳ ಕಳೆಯುವುದು ಜಗನ್ನಾಥದಾಸರು ಹೇಳಿದ ಪ್ರಕಾರ ಅನೇಕ ರಾಗ ತಾಳ ಲಯಬದ್ಧವಾದ ಮತ್ತು ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಶಾಸ್ತ್ರೀಯ ವಿಚಾರಗಳನ್ನು ಕೂಡ ನಮ್ಮ ಕಿವಿಗೆ ಮುಟ್ಟುವಂತೆ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾಗಲೇ ಹೇಳಿದೆ, ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಗೆಂದು ಸಾರಿರಿ ಅಂತ ಪುರಂದಾಸರು ಬರೀಬೇಕಾದ್ರೆ ಏನು ಕಾರಣ ಗೊತ್ತಾ? ಕೃತ್ಯ ಅಂದರೆ ಕೆಲಸ. ಕೃಷ್ಣ ಏನು ಕೆಲಸ ಮಾಡಿದ ಅಂದರೆ ಸಂಹಾರ ಮಾಡಿದ. ಯಾರನ್ನ ಪೂತನ ಸಂಹಾರ ಮಾಡಿದ, ಶಕಟಾಸುರ ವಂಜನ ಎಲ್ಲ ಮಾಡಿದ. ಅವರೆಲ್ಲ ಯಾವ ಯಾವ ದೇವತೆಗಳ ವರ ಪಡ್ಕೊಂಡು ಬಂದಿದ್ರು ನಾವು ಪುರಾಣದಲ್ಲಿ ನೋಡಿಬಿಟ್ರೆ ಉಳಿದ ಎಲ್ಲ ದೇವತೆಗಳ ವರ ಪಡ್ಕೊಂಡು ಬಂದವ್ರನ್ನೆಲ್ಲ ಸಂಹಾರ ಮಾಡಿದ. ಅಂದರೆ ಅರ್ಥ ಆಯಿತು, ಯಾರ ವರನೂ ಇತರ ಮುಂದೆ ನಡೆಯೋದಿಲ್ಲ ಅಂತ ಆಯ್ತು. ಅದಕ್ಕೆ ತಾರತಮ್ಯ ಕೃಷ್ಣ ಅದಕ್ಕೆ ಸಾರಿದೆ. ಕೃಷ್ಣಾವತಾರ ಒಂದು ಸಾಕ್ರಿ, ಇನ್ನೇನು ಬೇಕಾಗಿಲ್ಲ. ಕೃಷ್ಣಾವತಾರದೊಳಗೆ ಎಲ್ಲ ದೇವತೆಗಳಿಗಿಂತ ಇವ ಸರ್ವೋತ್ತಮ ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೆ ಬೇರೆ ಬೇರೆ ದೇವತೆಗಳು ವರ ಕೊಟ್ಟಾಗಲೂ ಅಂದರೆ ರುದ್ರ, ಬ್ರಹ್ಮ, ಸ್ಕಂದ, ಗಣಪತಿ ಮೊದಲಾಗಿರ್ತಕ್ಕಂಥ ಶಕ್ತಿ ಇವರೆಲ್ಲರ ವರ ಪಡೆದು ಬಂದಂತಹ ಅವರನ್ನೆಲ್ಲ ಇವನು ಸಂಹಾರ ಮಾಡ್ತಾರಂದರೆ ಈ ನಮ್ಮ ಕೃಷ್ಣನ ಬಲ ಎಷ್ಟು ಅಂತ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ಅದಕ್ಕೆ ಬಲ, ಅದಕ್ಕೆ ಬಾಲಲೀಲೆ ಅಂತ ನೋಡ್ರಿ. ಬಾಲಲೀಲೆ ಅಂದ್ರೇನು? ಸಣ್ಣ ಹುಡುಗರ ಆಟ ಅಂತ ತಿಳ್ಕೊಬಾರ್ದು. ಬಲ ಸಂಬಂಧವಾದದ್ದು ಬಾಲ.
ಪರಮಾತ್ಮನ ಬಲ ಎಷ್ಟು ಅಂತ ಜಗತ್ತಿಗೆ ತೋರಿಸಲಿಕ್ಕೆ ಮಾಡಿದ ಲೀಲೆ ಅದು ಬಾಲಲೀಲೆ ಅನ್ನೋದನ್ನು ದಾಸರು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಆ ಕೃಷ್ಣನ ಒಂದು ಮಹಿಮೆಯನ್ನು ಆ ರೀತಿಯಾಗಿ ಕೃತ್ಯವರಿತು ತಾರತಮ್ಯದಿ ಕೃಷ್ಣನು ಅಧಿಕೆಂದು ಸಾರಿದೆ. ಕೊನೆಗೆ ಎಲ್ಲಿ ತನಕ ಅಂದ್ರೆ ಯುದ್ಧ ಮಾಡಿ ಅವರಿವ್ರನ್ನ ಕೊಂದಾನ, ಅದಕ್ಕೆ ಬಲಿಷ್ಠ ಅಂತ ತಿಳ್ಕೊಬೇಡ್ರಿ. ಒಂದು ಲಗ್ನ ಮಾಡಿಕೊಂಡು ಎಲ್ಲರಿಗಿಂತ ನಾ ಶ್ರೇಷ್ಠ ಅಂತ ತೋರಿಸ್ಬಿಟ್ಟ. ಲಗ್ನ ಮಾಡ್ಕೊಂಡು ಲಗ್ನ ಮಾಡುವಾಗ ನಾವು ಎಲ್ಲರಿಗಿಂತ ಶ್ರೇಷ್ಠ ಅಂತ ತೋರಿಸ್ಬೇಕು ಅಂತ ಎಲ್ಲರಿಗೂ ಇರ್ತದೆ ರೀ. ಈಗ ನಿಮ್ಮ ಮನೆಯೊಳಗೆ ಲಗ್ನ ಹುಡ್ತಿರಲಿಲ್ಲ, ಹೆಂಗೆ ಮಾಡ್ತೀರಿ ಲಗ್ನ? ಮಂದಿ ವಾ ಅಂದಿರ್ಬೇಕು, ಬಂದು ನೋಡಿ ಏನು ಲಗ್ನ ಮಾಡಿದ್ರಿ, ನಮ್ಗೆ ಗೊತ್ತೇ ಇಲ್ಲ ನೋಡ್ರಿ ಇಷ್ಟು ರೊಕ್ಕದ ಅವ್ರ ಕಡೆ ಅಂತ ಹೇಳಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಅನಿಸಿದ್ದಿಲ್ಲ. ಅದು ಪಾಟೀಲ್ ಕಲ್ಯಾಣ ಮಂಟಪದಾಗ ಇಟ್ಕೋಬೇಕ, ಮುಗುದು ಕಲ್ಯಾಣ ಮಂಟಪದಾಗ. ನಾವು ಸಣ್ಣದಿಲ್ಲೇ ಗುಡಿಯಾಗ ಮಾಡ್ತಿರ್ತೀವಿ. ಇವ್ರು ನೋಡಿದ್ರೆ ನಮ್ಮ ಮುಂದೆ ಏನು ಇದ್ದಿದ್ದಿಲ್ಲ, ಮುಂದೆ ಏನು ಅಂದ್ಕೊಂಡಿದ್ದಿಲ್ಲ ನಾವು. ಈಗ ಏನು ವೈಭವ ಜನ ಬಂದಿದ್ರು, ಮಿನಿಸ್ಟ್ರ್ ಬಂದ್ಬಿಡ್ಬೇಕಾ ಅದಕ್ಕೆ, ಪ್ರಧಾನಮಂತ್ರಿ ಮೋದಿ ಬಂದು ಕೂತ್ಬಿಟ್ಟಿದ್ದಾನೆ. ಈ ಥರದ್ದು ಇಂಥ ಅದ್ಭುತ ಮಾಡಿದಾಗ ಏನಂತಾರೆ ಮಂದಿ, ಭಾರಿ ಇದ್ದಾರೆ ಸರಳ ಅಲ್ರಿ ಅವರು ಹಿಂಗಂತಾರಲ್ಲ. ಲಗ್ನ ವೈಭವ ಅಂದ್ರೆ ಅದೇ, ವೈಭವ ಅಂದ್ರೆ ವಿಭವ ಸಂಪತ್ತು, ಅದನ್ನು ತೋರಿಸೋದೇ ವೈಭವ. ನಮ್ಮ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂದರೆ, ಬ್ರಹ್ಮದೇವರಿಂದ ಹಿಡ್ಕೊಂಡು ಸಕಲ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಬ್ರಾಹ್ಮಣೋತ್ತಮರು ಎಲ್ಲ ಜನರನ್ನು ಮದುವೆಗೆ ಕರೆಸಿದ ಏಕೈಕ ವ್ಯಕ್ತಿ ಅಂದರೆ ಕೃಷ್ಣ ಪರಮಾತ್ಮ. ಶ್ರೀನಿವಾಸ ಕಲ್ಯಾಣ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ಒಂದ ಸಾಕ್ರಿ ಉದಾಹರಣೆ. ಲಗ್ನ ನೋಡ್ರಿ, ಬರೀ ಇನ್ನು ಯುದ್ಧ ಜಗಳ ಏನಲ್ಲ. ಲಗ್ನಕ್ಕೆ ಯಾರು ಇಷ್ಟು ಮಂದಿ ಬರ್ತಾರೆ, ಬರ್ಲಿಕ್ಕೆ ಆಗ್ತದೆ? ನಮಗೂ ಯಾರು ಕೆರೆದಿರ್ತಾರೆ, ಕೆರೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ಅದ ಶ್ರೀನಿವಾಸ ದೇವ್ರ ಲಗ್ನಕ್ಕೆ ಪತ್ರ ಹೋದ್ರೆ ಮಾತಾಡಲೇ ಇಲ್ಲ, ಬಂದೇ ಬಿಟ್ಟರು ನೋಡ್ರಿ ಎಲ್ಲ. ಅದರೊಳಗೆ ಯೋಗಿಗಳು, ತ್ಯಾಗಿಗಳು, ಋಷಿಗಳು, ಮುನಿಗಳು ಎಲ್ಲ ಕೂತಿದ್ರು. ಬ್ರಾಹ್ಮಣರೆಲ್ಲ ಏನು ಬಾ ಏನು ಶ್ರೀನಿವಾಸ ಲಗ್ನ ಮತ್ತು ನಾವು ಬರ್ತೀವ್ರಿ ಅಲ್ಲ. ಮತ್ತು ಅಲ್ಲಿ ಯಾರ್ಯಾರು ಬರ್ತಾರೆ? ಎಲ್ಲರೂ ಬರ್ತಾರೆ. ರಾಯರು ಮಾಡಿದವರು ಬಂದಿದ್ರು, ಶಿವರಾಜ್ ಮಾಡಿದವರು ಬಂದಿದ್ರು, ವ್ಯಾಸರಾಜ ಮಾಡಿದವರು ಬಂದಿದ್ರು, ಉಡುಪಿ ಮಾಡಿದವರು ಬಂದಿದ್ರು, ಘಟ್ಟದ ಮೇಲೆ, ಘಟ್ಟದ ಕೆಳಗೆ, ಸ್ಮಾರ್ಟ್ರು, ವೈಷ್ಣವ್ರು ಎಲ್ಲರೂ ಏಕತ್ರ ಆಗ್ಯಾರ ನೋಡ್ರಿ. ಆಶ್ಚರ್ಯ ಅಲ್ರಿ. ಅವ್ರು ಬರ್ತಾ ಮಾಡಿದವ್ರು ಬರ್ತಾರೆ, ಅವ್ರು ಬರೋಲ್ರಿ, ನಾವು ಬರ್ತೀವಿ. ಹಿಂಗೆ ಏಕತ್ರ ಇಡೀ ಬ್ರಾಹ್ಮಣ ಸಮೂಹವೇ ಶ್ರೀನಿವಾಸನ ಕಲ್ಯಾಣಕ್ಕೆ ಬಂದಿತ್ತು. ಅಂದ್ರೆ ಮೊನ್ನೆ ಬ್ರಾಹ್ಮಣ ಸಂಘ ಮಾಡಿದ್ರಲ್ಲ, ಎಲ್ಲರೂ ಬಂದಿದ್ರು ನೋಡ್ರಿ. ಏನು ಇನ್ನು ಕೆಲವು ಮಂದಿ ಬಿಟ್ಟಿದ್ರು, ಹೋಗೇ ಇಲ್ಲ. ಆದರೆ ಶ್ರೀನಿವಾಸ ಲಗ್ನಕ್ಕೆ ಹಂಗಲ್ಲ. ಎಲ್ಲ ಯತಿಗಳು, ಯೋಗಿಗಳು, ಬ್ರಾಹ್ಮಣರು, ಎಲ್ಲ ಋಷಿಮುನಿಗಳು, ಜ್ಞಾನಿಗಳು, ದೇವತೆಗಳು ಎಲ್ಲರೂ ಬಂದು ಸೇರಿದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಅಂತ ಕೃತ್ಯವರಿತು. ಈ ಮದುವೆಯ ಒಂದು ಕೃತ್ಯ ಕಾರ್ಯವನ್ನು ನೋಡಿ ನೀವು ತಿಳ್ಕೊಳ್ಳ್ರಿ. ಕೃಷ್ಣ ನದಿಗೆಂದು ಸಾರಿರೈ ಅಂತ ಪುರಂದರದಾಸರು ಬರೀಬೇಕಾದ್ರೆ ಒಂದು ಪದ್ಯ ಸಾಕು. ನಿನ್ನ ಒಲಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರ ಮಹಾರಾಯ. ಒಂದು ಪದ್ಯ ಸಿಕ್ಕರೆ 8 ದಿವಸ ಪ್ರವಚನ ಮಾಡ್ತಾರೆ. ಒಂದು ವರ್ಷ ಮಾಡುವುದು ಅಷ್ಟು ಅದ್ಭುತವಾದ ವಿಷಯಗಳನ್ನು, ಶಾಸ್ತ್ರೀಯ ಪ್ರಮೇಯಗಳನ್ನು ಈ ಕನ್ನಡದ ಭಾಷೆಯಲ್ಲಿ, ಕನ್ನಡದ ಚನ್ನಡಿಯಲ್ಲಿ, ತಿಳಿಯಾದ ಭಾಷೆಯಲ್ಲಿ, ಆಡು ಮಾತಿನಲ್ಲಿ, ಹಾಡು ಮಾತಿನಲ್ಲಿ ನಮಗೆ ತಿಳಿಸಿಕೊಟ್ಟ ಉಪಕಾರವನ್ನು ದಾಸರು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಂತಂದರೆ ಶಾಸ್ತ್ರ ಪದ್ಧತಿ ಇದೆ. ಅದು ಸುಮ್ಮನೆ ಹುಡುಗಾಟಿಗೆ ಏನೋ ಕನ್ನಡದ ಅಕ್ಷರ ತಿಳ್ಕೊಂಡು ಬರೋದು ಒಂದು ಅಂಕಿತ ಇಟ್ಕೊಂಡಂಥದ್ದಲ್ಲ. ಅದನ್ನು ಬರಿಬೇಕಾದ್ರೆ ಭಾಳ ಎಚ್ಚರಿಕೆಯಿಂದಿರಬೇಕು. ಹಾಡುವವರು ಕೂಡ ಅದರ ಶಾಸ್ತ್ರ ಪದ್ಧತಿಯನ್ನು ತಿಳಿದುಕೊಂಡೇ ಹಾಡಬೇಕು ಮತ್ತು ತಿಳಿದುಕೊಂಡು ಅದನ್ನೆಲ್ಲ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಒಂದು ಮಿತವಾದ ಮಟ್ಟಿಗೆ ಪಾಮರರಿಗೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಗೋಪಾಲದಾಸರು ಮೊದಲಾಗಿರ್ತಕ್ಕಂಥ ಮಹಾನುಭಾವರು ನಮ್ಮ ತನಕ ಒಂದು ಈ ದಾಸ ಸಾಹಿತ್ಯವನ್ನು ಕೊಟ್ಟದ್ದಕ್ಕಾಗಿ ನಾವೆಲ್ಲರೂ ಇಡೀ ನಮ್ಮ ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಎಂದರೋ ಮಹಾನುಭಾವರು ಅಂದರಿಕೆ ವಂದನಗಳು ಅಂತ. ಎಲ್ಲರಿಗೂ ಕೂಡ ನಾವು ನಮಸ್ಕಾರ ಪೂರ್ವಕವಾಗಿ ದಾಸ ಸಾಹಿತ್ಯ ಪರಂಪರೆಯಲ್ಲಿ ದುಡಿದ ಮತ್ತು ಆ ಪ್ರತಿಭೆಯಿಂದ ಅನೇಕ ಲೇಖನಗಳನ್ನು ಮತ್ತು ಅನೇಕ ಗೀತೆಗಳನ್ನು ಬರೆದವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತಾ ಇಂತಹ ಒಂದು ಸೇವೆಯನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. ನಮ್ಮ ಕೃಷ್ಣದಾಸ ಬೀಳಿಗೆಯವರು ಈ ಕಾರ್ಯಕ್ರಮವನ್ನು ಯಂತ್ರೋದ್ಧಾರಕನ ಒಂದು ಅನುಗ್ರಹದಿಂದ ವಿಶೇಷವಾಗಿ ಅವರು ಮಾಡ್ತಾಯಿದ್ರು. ಅವರ ನಂತರ ಬಂದ ನಮ್ಮ ಪ್ರಪಂಚದ ದಾಸ ಮತ್ತು ನಮ್ಮ ನಾಡುಗಳವರು ಎಲ್ಲರೂ ಅನೇಕ ಭಗವದ್ಭಕ್ತರು ಕೂಡ, ನಮ್ಮ ಪಿ ಕೆ ಕುಲಕರ್ಣಿಯವರು, ಇವರೆಲ್ಲ ಆ ರೀತಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ಕೆ ನನ್ನನ್ನು ಆರಿಸಿಕೊಂಡದ್ದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ನಾವು ಕೂಡ ಮಾನ್ವಿ ಮತ್ತು ಚಿಕ್ಕಲ್ಪರವಿ ಮೊದಲಾದ ಪ್ರಾಂತಗಳಲ್ಲಿ ಸಣ್ಣ ಮಕ್ಕಳಿದ್ದಾಗ ಓಡಾಡಿವಿ. ಅಲ್ಲಿ ಧೂಳಿ ಹತ್ತಿರಬೇಕು ನಮಗೆ ಆ ತಲೆಯ ಮೇಲೆ. ಆ ಮಹಾನುಭಾವರ ಜ್ಞಾನಿಗಳ ಧೂಳಿಯ
ಕಣ ನಮ್ಮ ಮೈಗೆ ಹತ್ತಿದೆ. ಆದ್ದರಿಂದ ಯತ್ಪಾಲಕಂಜನೇಶ ಪರಿಭೂಷಿತಾಂಗ ಅಂತ ಆಗಿದ್ದೇವೋ ಏನೋ ಅಭಿಮಾನದಿಂದ ಹೇಳ್ಕೊಳ್ಬೇಕು. ಅದಕ್ಕಾಗಿ ಎರಡು ದಾಸ ಸಾಹಿತ್ಯದ ಬಗ್ಗೆ ಮಾತಾಡುವ ಭಾಗ್ಯ ನನಗೆ ದೊರೆತಿದೆ. ನಾವು ಹೇಳಿದ್ದು ಕಡಿಮೆ, ಅವರು ಮಾಡಿದ್ದು ಬಹಳ ಬೆಟ್ಟ ಪರ್ವತದಷ್ಟು ಇರುವ ದಾಸ ಸಾಹಿತ್ಯದ ಬಗ್ಗೆ ನಾವು ಮಾತಾಡುವ ಇಲ್ಲೇ ಇಲ್ಲ. ಒಂದು ಕಲ್ಲು ಒಂದು ಉಸುಕು ಮುಟ್ಟಿದಂಗೆ ಆಗಿರೋದನ್ನು ನಾವು ತಿಳ್ಕೊಳ್ಬೇಕು. ಈ ತರಹದ ವಿನಮ್ರವಾದ ಭಕ್ತಿಯಿಂದ ಇದೆಲ್ಲವೂ ಕೂಡ ಗುರುಗಳ ಅನುಗ್ರಹ ಅಂತ ಹೇಳ್ತಾ, ಗಲಗಲಿ ಆಚಾರ್ಯರ ಅನುಗ್ರಹ ವಿಶೇಷದಿಂದ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಗಳ ಪರಿಚಯ ನಮಗೆಲ್ಲ ಆಗಿದೆ ಅಂತ ಹೇಳ್ತಾ, ಇನ್ನೂ ಅನೇಕ ವಿಷಯಗಳಿವೆ. ಅದನ್ನು ನಾವೆಲ್ಲರೂ ಸಂಕ್ಷೇಪತಃ ಹೇಳಬೇಕಷ್ಟೇ. ಸಂಕ್ಷೇಪ ವಿಸ್ತಾರಾಭ್ಯಾಮ ಅಂತ ಹೇಳಿದ ಹಾಗೆ ವಿಸ್ತಾರವಾದದ್ದನ್ನು ಒಂದು ಕೆಲವು ಮಾತುಗಳಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ತಾವೆಲ್ಲ ಹಿರಿಯರು, ನಮ್ಮ ಬಾಗಲಕೋಟೆ ರಾಮಾಚಾರ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಶ್ರವಣ ಮಾಡ್ತಾ ಇದ್ದಾರೆ. ಅಂದರೆ ಅವರ ಒಂದು ವಿಶಾಲವಾದ ಮನೋಭಾವ, ಆ ವಿದ್ವಾಂಸರ ಬಗ್ಗೆ ಇರುವಂತಹ ಅವರ ಒಂದು ಪ್ರೀತಿ, ಅದು ಬಹಳ ನಾನು ಮೊದಲಿಂದ ನೋಡ್ಕೊಂಡು ಬಂದೀನಿ, ಈಗಿನ ಹೊಸದಲ್ಲ. ನಮ್ಮ ಧಾರವಾಡಕ್ಕೆ ಬಂದಾಗ ನಮ್ಮನ್ನು ಕರೆದು ಒಂದು ಜಟಿಲವಾದ ವಿಷಯವನ್ನು ಕೊಟ್ಟು ಅದನ್ನು ಕೇಳಿ ಆನಂದಪಟ್ಟರು, ಭಾಳ ಆನಂದಪಟ್ಟರು, ಆಶೀರ್ವಾದ ಮಾಡಿದರು ನನಗೆ. ಆದ್ದರಿಂದ ಅವರ ಒಂದು ಅವರಲ್ಲಿ ಕೂಡ ವಿಶೇಷ ಹೇಳಬೇಕಂದ್ರೆ ಎರಡು ಬರೋದಿಲ್ಲ ರೀ. ಒಂದು ಶಾಸ್ತ್ರ ಬಂದವ್ರಿಗೆ ಸಂಗೀತ ಬರೋದಿಲ್ಲ, ಸಂಗೀತ ಇದ್ದವ್ರಿಗೆ ಶಾಸ್ತ್ರ ಬರೋದಿಲ್ಲ. ಅವೆರಡೂ ಸವ್ಯಸಾಚಿ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು ಅಂದರೆ ನಮ್ಮ ಜಾಲ್ಯಾಳ ಶ್ರೀನಿವಾಸಾಚಾರ್ಯರು. ಅವರನ್ನು ನಾವು ಸ್ಮರಣೆ ಮಾಡಬೇಕು. ಎರಡರಲ್ಲೂ ಕೂಡ ಗತಿ ಭಾಳ ಅದ್ಭುತವಾದದ್ದಿತ್ತು. ಅಂತಹ ಒಂದು ಗುರುಗಳ ಶಿಷ್ಯರಾಗಿರ್ತಕ್ಕಂತಹ ಬಾಗಲಕೋಟೆ ರಾಮಾಚಾರ್ಯರು, ಅವರಿಗೂ ಕೂಡ ಸಂಗೀತ ಮತ್ತು ಸಾಹಿತ್ಯದ ಒಂದು ಪರಿಚಯ, ಶಾಸ್ತ್ರ ಪರಿಚಯ ಎಲ್ಲವೂ ಕೂಡ ಆಸಕ್ತಿ ಇರುವುದರಿಂದ ಅಂತಹ ಜ್ಞಾನಿಗಳು ಇವತ್ತಿನ ಪ್ರವಚನಕ್ಕೆ ಬಂದದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ನನ್ನ ಪುಣ್ಯ ಏನು ಅಂತಂದರೆ ಗಲಗಲೆ ಆಚಾರ್ಯರಿಂದ ಸಂಸ್ಕೃತ ಕಲಿತೆ. ನಮ್ಮ ಅಂತರದೊಳಗೆ ದಾಸರು, ನಮ್ಮ ತಾಯಿ ತಂದೆ ದಾಸರು, ನಮ್ಮ ತಂದೆ ತಂದೆ ದಾಸರು, ಪ್ರಸನ್ನ ಭೂರಮಣ ದಾಸರು ಅಂತ ನಮ್ಮ ತಂದೆ, ಶ್ರೀಶ ವೆಂಕಟದಾಸರು ನಮ್ಮ ತಾತ, ಕೊಪ್ಪರ ನರಹರಿ ಅಂಕಿತ ಇದ್ದವರು ನಮ್ಮ ಮಾತಾಮಹ. ಹೀಗೆ ಆ ಪರಂಪರೆಯಲ್ಲಿ ಬಂದದ್ದರಿಂದ ನನಗೂ ಅಂತ ಒಂದು ಭಾಗ್ಯ ದೊರೆತಿದೆ ಅಂತ ಹೇಳ್ತಾ, ಈ ಮಾತುಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದು ನನ್ನದು, ಗುಣಗಳಿದ್ದರೆ ಎಲ್ಲ ಹಿರಿಯರ ಆಶೀರ್ವಾದದಿಂದ ಗುಣಗಳು ಬಂದಿವೆ ಅಂತ ತಿಳಿದುಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇರುತ್ತೆ. ಕೃಷ್ಣ ಶ್ರೀಮದ್ವೇ ಶಾಸ್ತ್ರ ಭಾರತ ಮಾತಾಡೋದಲ್ಲ, 2 ನಿಮಿಷ ದಾಸ ಸಾಹಿತ್ಯವನ್ನು ಹೆಂಗೆ ತಿಳ್ಕೋಬೇಕು, ಅದರಲ್ಲಿರ್ತಕ್ಕಂಥ ವಿಷಯಗಳೇನು ಎಂಬುದನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿದ್ದೀವಿ. ಸಂಗೀತ ಸಾಹಿತ್ಯ ಎರಡೂ ಸರಿಯಾಗಿರಬೇಕು ಎಂಬುದನ್ನು ನಿರೂಪಣೆ ಮಾಡಿದ್ದೀವಿ. ಯಾಕೆ ಸಂಗೀತ ಇಟ್ಕೊಂಡು ಸಾಹಿತ್ಯ ಬಿಟ್ಟಿಟ್ಟು ಅಂದರೆ ಏನಾಗ್ತದಂದ್ರೆ ಪ್ರಹ್ಲಾದನ ನಾಪಿತ ಅಂತ, ಪ್ರಹ್ಲಾದನ ಪಿತ ಅಂತ ಹೋಗಿ ಪ್ರಹ್ಲಾದನ ನಾಪಿತ ಅಂತ ಆಗ್ತದೆ. ಹಿಂಗೆ ಅರ್ಥ ಮಾಡಿಕೊಂಡ್ರೆ ಸಂಗೀತ ದಾಸ ಸಾಹಿತ್ಯದ ಅದರ ಸಂಪೂರ್ಣ ಸರ್ವಸ್ವ ನಾಶನೇ ಆಗಿ ಹೋಗ್ಬಿಡ್ತದೆ. ಹಂಗಿರಬಾರ್ದು. ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ಅರ್ಥವನ್ನು ತಿಳ್ಕೊಂಡ್ರೆ ಅದು ಏನಾಗ್ತದೆ, ಸಂಗೀತ ಕಿವಿಗೆ ಇಂಪಾಗ್ತದೆ. ಖರೆ ನನಗೆ ಹೆಂಗೆ ಪ್ರಹ್ಲಾದನ ನಾಪಿತ ಅಂದ್ರೂ ಇಂಪಾಗ್ತದೆ, ಪ್ರಹ್ಲಾದನ ಪಿತ ಅಂದ್ರೂ ಇಂಪಾಗ್ತದೆ. ಆದರೆ ಅದನ್ನು ಕೇಳಿ ಪಾಪವನ್ನು ಕಟ್ಟುವಂಬ ಪ್ರಸಂಗ ಬರಬಾರ್ದು ಎಂಬ ವೃತ್ತಾಂತವನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಮತ್ತು ಮ್ಯಾಲಿನಿಂದ ಹಿಡ್ಕೊಂಡು ತಳ ತನಕ ಬಂದವರೆಲ್ಲರೂ ಕೂಡ 37 ಗ್ರಂಥವನ್ನು ಅಧ್ಯಯನ ಮಾಡಿದವರು. ದಾಸ ಅಂದ್ರೆ ಸ 7 ಆರಾರು ಮೇಲೊಂದು 3 ಗ್ರಂಥವ ರಚಿಸಿ ಅಂತ ಹೇಳಿದಂಗೆ ದಾಸ ಸಾಹಿತ್ಯದಲ್ಲಿ 37 ಗ್ರಂಥವನ್ನು ಅಧ್ಯಯನ ಮಾಡಿದವರೇ ದಾಸರಾಗ್ತಾರೆ ಹೊರತಾಗಿ 37 ಗ್ರಂಥವನ್ನು ಅಧ್ಯಯನ ಮಾಡದೇ ಇದ್ದವರು ಎಂದೂ ದಾಸರಾಗುವುದೇ ಇಲ್ಲ. ಇದನ್ನು ಆಚಾರ್ಯರು ಶ್ರೀಗಳಾಚಾರ್ಯರು ತಿಳಿಸ್ಕೊಟ್ಟಾರೆ. ಇಲ್ಲಿ ತನಕ ಯಾರು ದಾಸರು ಅಂತ ಆಗ್ಯಾರ ಅವರೆಲ್ಲರೂ ಇದೇ ವೃತ್ತಾಂತವನ್ನು ತಿಳಿಸ್ಕೊಂಡು ಬಂದಾರೆ ಹೊರತಾಗಿ ಬೇರೆ ಅಲ್ಲ ಅಂತಕ್ಕಂಥದ್ದನ್ನು ಒಳ್ಳೆ ಮನಸ್ಸಿಗೆ ನಾಟುವಂತೆ ನಮ್ಮ ಆಚಾರ್ಯರು ತಿಳಿಸ್ಕೊಟ್ಟಂಥವರಾದರು. ಅವರಿಗೆ ಇಷ್ಟೇ ಅಲ್ಲ, ಅವರು ನಮ್ಮ ಬಿಳಿಗಿ ದಾಸರ ಮೇಲೂ ಕೂಡ ವಿಶೇಷವಾಗಿ, ಯಾಕಂದರೆ ಅದೇ ದೇಶದವರಾದ್ದರಿಂದ ಬಹಳ ಅಭಿಮಾನವನ್ನು ಇಟ್ಕೊಂಡಂಥವರು. ಇಷ್ಟೆಲ್ಲ ಮಾಡಿದರೆ ಏನು ಫಲ ಆಗ್ತದೆ ಎಂಬುದನ್ನು ಹೇಳಿದರು. ಆ ಇನ್ನೂ ಒಂದು ಫಲ ಅವರು ಬಾಯಲ್ಲಿ ಏನಂತಾರೆ ಅದು ಸತ್ಯ ಆಗ್ತದೆ ಎಂಬುದನ್ನು ಗೋಪಾಲದಾಸರೇ ತಿಳಿಸ್ಕೊಟ್ರು. ಯಾರಿಗೆ ಅಂದರೆ ಜಗನ್ನಾಥ ದಾಸರಿಗೆ ಏನು ಕೊಟ್ಟರು ಅಂದ್ರೆ ಆಯುಷ್ಯ
ಮಂದಿನ ಬೈದರು. ಯಾರು ಮಂದಿ ಅಂತಂದ್ರೆ ವಿಜಯದಾಸರನ್ನ ಅವಮಾನ ಮಾಡಿದ್ರು. ಯಾಕೆ ವಿಜಯದಾಸರನ್ನ ಅವಮಾನ ಮಾಡಿದರು ಅಂತಂದ್ರೆ, ನಾ ದೊಡ್ಡ ಪಂಡಿತ, ಆ ಬ್ರಾಹ್ಮಣ ಮನೆಗೆ ನಾ ಯಾಕೆ ಊಟಕ್ಕೆ ಹೋಗಲಿ? ವಿಜಯದಾಸರು ಯಾಯವಾರವನ್ನು ಮಾಡಿಕೊಂಡು ಸಾಕಷ್ಟು ಬ್ರಾಹ್ಮಣರ ಭೋಜನ ಮಾಡಿಸಿ, ಅಲ್ಲೇ ಭಗವಂತನ ಒಬ್ಬ ಬ್ರಾಹ್ಮಣ ಮುಖದಲ್ಲಿ ಒಂದು ತುತ್ತು ಅನ್ನ ಹಾಕಿದ್ರೆ 36,000 ದಂಪತ್ ಭೋಜನವನ್ನು ಮಾಡಿಸಿರ್ತಕ್ಕಂಥ ಪುಣ್ಯ ಪ್ರಾಪ್ತವಾಗ್ತದೆ ಅಂತ ಅವರ ಅನುಸಂಧಾನನೇ ಬೇರೆ. ಆ ಅನುಸಂಧಾನಕ್ಕೆ ಇವರು ಕರೆದರೆ ಇವರು ನಾಯಕ ಹೋಗಲಿ ಅಂತಂದರು, ಹೊಟ್ಟೆ ನೋವು ಅಂತಂದರು. ಅದೇ ಸತ್ಯ ಆಗಲಿ ಅಂತ ಅವರು ಅಂದರು. ಗೋಪಾಲದಾಸರಿಗೆ ಹೇಳಿದರು ವಿಜಯದಾಸರು, ಅವನ ಅನುಗ್ರಹವನ್ನು ಮಾಡು ಅಂತ ಈ ಪ್ರಕಾರವಾಗಿ ಹೇಳಿದಾಗ ಏನು ಕೊಟ್ಟರು ಔಷಧ ಅಂತಂದ್ರೆ, ಆ ಪಿಲ್ಸ್ ಗಿಲ್ಸ್ ಎಲ್ಲ ಭಕ್ರಿ ಕೊಟ್ಟು, ಭಕ್ರಿಯನ್ನು ಕೊಟ್ಟು ಅವರ ಆಯುಷ್ಯವನ್ನು ಅಭಿವೃದ್ಧಿ ಮಾಡಿದ್ರು. ತಿರುಪತಿ ಒಳಗೆ ಅವರಿಗೆ ಏನು ಕೊಟ್ಟರು? 40 ವರ್ಷ ಆಯುಷ್ಯವನ್ನು. ಇದು ಯಾವುದರಿಂದ ಬಂದದ್ದು ಅಂತಂದ್ರೆ ಕೇವಲ ಭಗವಂತನ ನಾಮೋಚ್ಚಾರಣ. ಅಂದರೆ ಶ್ರೀಮದಾಚಾರ್ಯರ ಗ್ರಂಥವನ್ನು ಏನು ಜಗತ್ತಿಗೆ ಅನುವಾದ ಮಾಡಿ ತಿಳಿಸಿಕೊಟ್ರಲ್ಲ, ಅದರ ಫಲವೇ ಇದು ಎಂಬತಕ್ಕಂಥ ವೃತ್ತಾಂತವನ್ನು ಒಳ್ಳೆ ಮನಸ್ಸಿಗೆ ಆನಂದ ಆಗಬೇಕು ಹಂಗೆ ತಿಳಿಸ್ಕೊಟ್ಟಂಥ ವೆಂಕಟ ನರಸಿಂಹಾಚಾರ್ಯರು ಅಂತಂದ್ರೆ, ಅಂದರೆ ಪಾಪವನ್ನು ಕಟತಿ ಕಳೆಯತಕ್ಕಂಥವ್ರು ಯಾರು ಅಂತಂದ್ರೆ ನರಸಿಂಹ ಅಂದರೆ ಎಲ್ಲರ ಹೃದಯದಲ್ಲಿ ಇರತಕ್ಕಂಥವ. ಪರಮಾತ್ಮ ಹೃದಯದೊಳಗೆ ಬರಬೇಕು ಅಂತಂದ್ರೆ ಏನಿರಬೇಕು? ಪಾಪಗಳೆಲ್ಲ ಹೋಗಿರಬೇಕು. ಪಾಪಗಳು ಹೋಗಿದ್ರೆ ಏನಾಗ್ತದೆ? ಅವರು ಪರಮಾತ್ಮ ನಮ್ಮ ಹೃದಯದಲ್ಲಿ ಬರ್ತಾನೆ. ಅದೇ ನಾಮದಿಂದ ಇಟ್ಟುಕೊಂಡು ನಾವು ಅಲ್ಲ, ಪರಮಾತ್ಮನ ನಾನು ಕೊಂಡಾಡ್ತಾ ಇದ್ದೆ ಹೊರತು ನಿಮ್ಮನಲ್ಲಿ ಕೊಂಡಾಡ್ತಾ ಇಲ್ಲ. ನಾನು ಯಾರು ಕೊಂಡಾಡಿದ್ರು ಪರಮಾತ್ಮನಿಂದ ಅಂತ ಈ ಪ್ರಕಾರವಾಗಿರುವುದರಿಂದ ಅದೇ ನಾಮದಿಂದ ಪ್ರತಿಪಾದ್ಯರಾದಂಥ ಅವರ ಮುಖದಿಂದ ಬಂದಿರತಕ್ಕಂಥ ಅಂದ್ರೆ ಭಗವಂತನೇ ಅಲ್ಲಿ ನಿಂತು ಈ ತತ್ವವನ್ನು ಅವನೇ ತಿಳಿಸೋನು, ಅವನೇ ತಿಳಿಸಿಕೊಡೋನು, ಅವನೇ ಕೇಳೋನು, ಅವನೇ ಕೇಳಿಸಿಕೊಳ್ಳೋನು ಅವನೇ ಅಂತ. ಆದ್ದರಿಂದ ಆ ತತ್ವಗಳನ್ನೆಲ್ಲ ಸವಿಸ್ತಾರವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ವೆಂಕಟ ನರಸಿಂಹಾಚಾರ್ಯರಿಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಅವರಿಗೆ ಈ ನಮ್ಮ ಗೌಡರ ವತಿಯಿಂದ, ಈ ಹಂಪಿ ನಮ್ಮ ಬಡಿಗೆದಾಸರ ವತಿಯಿಂದ ಅನಂತ ನಮಸ್ಕಾರಗಳನ್ನು ಅರ್ಪಣೆಯನ್ನು ಮಾಡ್ತಾ, ಅವರು ಬಂದು ಇಲ್ಲಿವರೆಗೆ ಅವರಿಗೆ ಅನಂತ ಕಾರ್ಯಕ್ರಮಗಳು, ಒಂದು ದಿವಸವೂ ಒಂದು ಕ್ಷಣವೂ ಬಿಡುವಿರುವುದಿಲ್ಲ. ಆದರೂ ಕೂಡ ಇಲ್ಲಿ ಕೇಳಿಕೊಂಡ ಎದ್ದು ಬರ್ತಿದ್ರು. ಎದ್ದು 10 ವರ್ಷ ಏನು 11 ವರ್ಷ ನಾವು ಏನು ಮಾಡಿದ್ವಿ, ಆ ಪ್ರತಿಯೊಂದು ವರ್ಷಕ್ಕೂ ಅವರು ಬಂದಾರೆ. ಪ್ರತಿಯೊಂದು ವರ್ಷಕ್ಕೂ ಬಂದು ವಿಶೇಷವಾಗಿ ನಮಗೆ ಎಲ್ಲ ತಿಳಿಸ್ಕೊಡ್ತಾರೆ. ಈಗೂ ಹಾಗೆ ಅದೊಂದು ಇದರಿಂದ ಅದು ಕೂಡ ಇದು ಒಂದು ರೀತಿಯಿಂದ ಈಗ ನಡೆಸ್ತಾ ಇದ್ದಾರೆ. ಅದಕ್ಕೆ ಅನುಸಾರವಾಗಿ ಬಂದು ತಿಳಿಸ್ಕೊಟ್ಟಂಥ ಅವ್ರಿಗೆ ಎಷ್ಟು ನಾವು ಹೇಳಿದ್ರು ಕೂಡ ಅವರ ಉದಾರ ಸ್ಮರಣ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ನನ್ನ ಶಬ್ದಗಳನ್ನು ಮುಗಿಸ್ತಾ ಇದ್ದೇವೆ. ಮತ್ತು